राधारमण हरि गोविंद जय जय गोविंद जय जय गोपाल जय जय राधारमण हरि गोविंद जय जय हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे राम 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 हरे कृष्ण 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 हरे 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 राम 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 हरे 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 कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण श्री हरिनाम संकीर्तन की जय, श्रीमद् भागवतम की जय। It's for you. हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी।
कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಇದು ಶ್ರೀಮದ್ಭಾಗವತಂ ದಶಮಸ್ಕಂದ ಅಧ್ಯಾಯ 7 ಶ್ಲೋಕ 1 ಮತ್ತು 2. ದಯವಿಟ್ಟು ಎಲ್ಲರೂ ಹೇಳಿ ನನ್ನಿಂದೆ. ಶ್ರೀರಾಜೋವಾಚ ಏನೇನಾವತಾರೇಣ ಭಗವಾನ್ ಹರಿರೀಶ್ವರಃ ಕರೋತಿ ಕರ್ಣರಮ್ಯಾಣಿ ಮನೋಜ್ಞಾನಿ ಚ ನ ಪ್ರಭೋ. ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ? ಏನೇನು ಅವತಾರಾಣಿ, ಮೈ ಲಾರ್ಡ್ Shukadeva Goswami, all previous activities exhibited by the incarnation Supreme Personality of Godhead are certainly pleasing to the ear and to the mind. ಸೊ ಭಗವಂತನ ಅವತಾರಗಳು ಆಲ್ರೆಡಿ ಕೇಳಿದಾರಲ್ಲ, ರಾಮ ಅವತಾರ, ವಾಮನ, ನರಸಿಂಹ, ಎಸ್ ಹರ್ಡ್ ಆಲ್ ದಿಸ್. ಆ ಎಲ್ಲ ಅವತಾರಗಳ ಬಗ್ಗೆ ಕೇಳುವುದು ತುಂಬ ಇಷ್ಟ, ತುಂಬ ಸಂತೋಷ ಆಗ್ತದೆ ಕೇಳಿದಾಗ. ಕರೋತಿ ಕರ್ಣರಮ್ಯಾಣಿ. ಕರ್ಣರಮ್ಯಾಣಿ ಅಂದರೆ ಕಿವಿಗೆ ತುಂಬ ತಂಪಾಗುತ್ತೆ, ಇಂಪಾಗುತ್ತದೆ. ರೈಟ್. ಸೊ simply by one's hearing of these activities, the dirty things in one's mind immediately vanish. Right? ಕರೋತಿ ಕರ್ಣರಮ್ಯಾಣಿ ಮನೋಜ್ಞಾನಿ ಚ ನ ಪ್ರಭೋ. ಸೊ ಮನಸ್ಸಿಗೆ ತುಂಬ ಆನಂದವನ್ನು ಒದಗಿಸಿಕೊಡ್ತದೆ. ವೆರಿ ಅಟ್ರಾಕ್ಟಿವ್ ಟು ದ ಮೈಂಡ್. ಈ ಕಥೆಯನ್ನು ಕೇಳೋದ್ರಿಂದ ಏನಾಗ್ತದೆ ಲಾಭ? ಪರೀಕ್ಷಿತ್ ಮಾರಿ ಹೇಳ್ತಿದ್ದಾನೆ. ಯತ್ ಶೃಣ್ವತೋ ಅಪೈತಿ ಅರತಿರ್ವಿತೃಷ್ಣಾ. ಯತ್ ಶೃಣ್ವತೋ ಅಪೈತಿ ಅರತಿರ್ವಿತೃಷ್ಣಾ ಸತ್ವಂ ಚ ಶುದ್ಧ್ಯತಿ ಅಚಿರೇಣ ಪುಂಸಃ. ಸತ್ವಂ ಚ ಶುದ್ಧ್ಯತ್ಯಚಿರೇಣ ಪುಂಸಃ. ಭಕ್ತಿರ್ಹರೌ ತತ್ಪುರುಷೇ ಚ ಸಖ್ಯಂ. ಭಕ್ತಿರ್ಹರೌ ತತ್ಪುರುಷೇ ಚ ಸಖ್ಯಂ. ತದೇವ ಹಾರಂ ವದ ಮನ್ಯಸೇ ಚೇತ್. ಭಗವಂತನ ಲೀಲೆಗಳನ್ನು ಕೇಳಿದ್ರು. ಯತ್ ಶೃಣ್ವತೋ ಲೀಲೆ ಕೇಳಿದ್ರೆ ಏನು ಲಾಭ? ಅಪೈತಿ ಅರತಿರ್ ವಿತೃಷ್ಣ. ಅರತಿ ಅಪೈತಿ. ಅಪೈತಿ ಅಂದರೆ ಹರಣ ಮಾಡುವುದು. ಏನಾಗ್ತದೆ? ವಿತೃಷ್ಣ. ವಾಟ್ ಇಸ್ ದಟ್? ತೃಷ್ಣ. ತೃಷ್ಣ ಅಂತಂದರೆ ಆಲ್ ದ ಡರ್ಟಿ ಥಿಂಗ್ಸ್ ವಿತ್ ಇನ್ ದ ಮೈಂಡ್ ದಟ್ ಮೇಕ್ ಅಸ್ ಅನ್ಇಂಟ್ರೆಸ್ಟೆಡ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಮನಸ್ಸಲ್ಲಿರುವ ಕೊಳೆ ಎಲ್ಲ ತೊಳ್ಕೊಂಡು ಹೋಗ್ತದೆ. ಯತ್ ಶೃಣ್ವತೋ ಅಪೈತಿ ಅರತಿರ್ ವಿತೃಷ್ಣ ವ್ಯಾನಿಷಸ್. ಆ್ಯಂಡ್ ದೆನ್ ಸತ್ವಂ ಚ ಶುದ್ಧತಿ. ನಮ್ಮ ಅಸ್ತಿತ್ವ, ನಮ್ಮ ಚಿತ್ತ ಶುದ್ಧವಾಗ್ತದೆ. ಸತ್ವಂ ಚ ಶುದ್ಧತಿ. ಯಾವಾಗ? ಹಲವಾರು ವರ್ಷ ಆದಮೇಲೆ. ಅಚಿರೇಣ, ಕ್ವಿಕ್ಲಿ. ಭಗವಂತನ ಕಥೆಯನ್ನು ಕೇಳಿದಾಗ ಆ ಒಂದು ಕೊಳೆಯೆಲ್ಲ ನಾಶ ಆಗ್ತದೆ ಮತ್ತು ಭಗವಂತನ ಪ್ರತಿ ರುಚಿ, ಆಸಕ್ತಿ ಬೆಳೀತದೆ. ಅಚಿರೇಣ ಪುಂಸ. ಮತ್ತು ಭಕ್ತಿಂ ಹರೌ ತತ್ ಪುರುಷೇ ಚ ಸಖ್ಯಂ. ಭಗವಂತನ ಪ್ರತಿ ಭಕ್ತಿ ಬೆಳೀತದೆ. ಡಿವೋಷನಲ್ ಅಟ್ಯಾಚ್ಮೆಂಟ್ ಆ್ಯಂಡ್ ಸರ್ವಿಸ್ ಟು ದ ಲಾರ್ಡ್. ಆ್ಯಕ್ಚುಲಿ ಇದು ಇಂಗ್ಲೀಷ್ ಅನುವಾದ, ಶಿಲ ಪ್ರಭುಪಾದರ. ಕನ್ನಡದ ಸಾಫ್ಟ್ ಕಾಪಿ ಇಲ್ಲ, ಬಟ್ ಇಂಗ್ಲೀಷ್ ಅದಕ್ಕೆ ತೋರಿಸ್ತಾ ಇದೆ. ಭಕ್ತಿಂ ಹರೌ, ಹರಿಯ ಪ್ರತಿ ಭಕ್ತಿ ಬೆಳೀತದೆ ಕೃಷ್ಣ ಕಥೆ ಕೇಳೋದ್ರಿಂದ. ತತ್ಪುರುಷೇ ಚ ಸಖ್ಯಂ. ಭಗವಂತನ ಭಕ್ತರ ಪ್ರತಿ ಸಖ್ಯಂ, ಫ್ರೆಂಡ್ಶಿಪ್ ಬೆಳೀತದೆ.
ತದೇವ ಹಾರಂ ವದ ಮನ್ಯಸೇ ಚೇತ್. ಅಂತಹ ಲೀಲೆಗಳನ್ನು, ಭಗವಂತನ ಲೀಲೆಗಳನ್ನು, ಗುಣಗಳನ್ನು ದಯವಿಟ್ಟು ವರ್ಣನೆ ಮಾಡಿ ಅಂತ ಪರೀಕ್ಷಿತ್ ಮಹಾರಾಜರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ನಾವು ಕೃಷ್ಣ ಜನ್ಮಲೀಲೆ, ಪೂತನ ವಧ ಲೀಲೆ ಇದನ್ನೆಲ್ಲ ಕೇಳ್ತಾ ಇದ್ವಿ. ಸೊ ಪೂತನ ವಧೆ ಆದಮೇಲೆ ಪರೀಕ್ಷಿತ್ ಮಹಾರಾಜರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ದಯವಿಟ್ಟು ಏನಿಷ್ಟು ಲೀಲೆಗಳನ್ನು ವರ್ಣನೆ ಮಾಡಿ ಅಂತ. ಸೊ ಆಗ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತನ ಒಂದು ಆತುರತೆಯನ್ನು ಮೆಚ್ಚಿ ಅವರು ಕಥೆಯನ್ನು ಮುಂದುವರಿಸ್ತಾರೆ. ಅಥಾನ್ಯದಪಿ ಕೃಷ್ಣಸ್ಯ ತೋಕಾಚರಿತಂ ಅದ್ಭುತಂ ಮಾನುಷಂ ಲೋಕಮಾಸಾಧ್ಯ ತಜ್ಜಾತಿಂ ಅನುರುಂದತಃ. ಅನ್ಯದಪಿ ಅನ್ಯ ಲೀಲೆಗಳನ್ನು ಕೂಡ ದಯವಿಟ್ಟು ವರ್ಣನೆ ಮಾಡಿ. ಕೃಷ್ಣಸ್ಯ ತೋಕಾಚರಿತಂ, ತೋಕ ಅಂತಂದರೆ ಚಿಕ್ಕ ಬಾಲಕ ಅಂತ ಅರ್ಥ, ರೈಟ್. ತೋಕವತ್ ಮೀನ್ಸ್ ವೆರಿ ಚೈಲ್ಡಿಶ್ ಪಾಸ್ಟ್ ಟೈಮ್ಸ್. ಸೊ ಕೃಷ್ಣ ಚಿಕ್ಕ ಮಗುವಾಗಿ ಕಂಡು ಬಂದರೂ ಕೂಡ ಭಗವಂತ, ಹೀ ಈಸ್ ಭಗವಂತ, ರೈಟ್. ಸಾಮಾನ್ಯವಾಗಿ ಚಿಕ್ಕ ಮಗು ದೊಡ್ಡ ರಾಕ್ಷಸಿಯನ್ನು ಕೊಲ್ಲೋಕ್ಕೆ ಹೇಗೆ ಸಾಧ್ಯ? ಇಟ್ ಇಂಪಾಸಿಬಲ್. ಆದರೆ ಕೃಷ್ಣ ಚಿಕ್ಕ ಮಗುವಾಗಿ, ಮತ್ತು ಕೃಷ್ಣ ತನ್ನ ಅದ್ಭುತ ಶಕ್ತಿಯ ಪ್ರದರ್ಶನ ಕೂಡ ಮಾಡಲಿಲ್ಲ, ರೈಟ್. ಆ ಚಿಕ್ಕ ರೂಪದಲ್ಲಿಯೇ ಪೂತನಿ ರಾಕ್ಷಸಿಯನ್ನು ಕೊಂದು ಹಾಕಿದ, ರೈಟ್. ಸೊ ಅದು ಫಸ್ಟ್ ರಾಕ್ಷಸಿ. ಇನ್ನು ಮುಂದೆ ಹಲವಾರು ರಾಕ್ಷಸರು ಬರ್ತಾರೆ, ರೈಟ್. 3 ಜನ ಅಣ್ಣ ತಂಗಿಂದಿರಿದ್ರು, ಬಕ, ಬಕಿ ಆ್ಯಂಡ್ ಅಘ. ಅಘ, ಬಕ, ಬಕಿ. ಅಘಾಸುರ, ಬಕಾಸುರ. ಅಘಾಸುರ ಒಂದು ಹಾವಿನ ರೂಪದಲ್ಲಿ ಬಂದ, ಹೆಬ್ಬಾವಿನ ರೂಪದಲ್ಲಿ. ಬಕಾಸುರ ಒಂದು ಪಕ್ಷಿ ರೂಪದಲ್ಲಿ ಬಂದ. ನಂತರ ಪೂತನಿ ರಾಕ್ಷಸಿ ಬಕಿ ಶಿ ಕೇಮ್ ಅಪ್ಸರ, ಸ್ತ್ರೀಯ ರೂಪದಲ್ಲಿ ಬಂದರು. ಸೊ ಈ ರೀತಿ ಹಲವಾರು ರಾಕ್ಷಸರು ಬರ್ತಾರೆ. ಅವರ ರಾಕ್ಷಸ ವಧ ಲೀಲೆ ಸಾಕಷ್ಟು ಕೃಷ್ಣ ಲೀಲೆಯಲ್ಲಿ ಬರ್ತದೆ. ತೋಕಾಚರಿತಂ ಅದ್ಭುತ ಮಾನುಷಂ ಲೋಕಮಾಸಾಧ್ಯ. ಮನುಷ್ಯ ಲೋಕದಲ್ಲಿ ಕೃಷ್ಣ ಬಂದಿದ್ದಾನೆ, ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಭಗವಂತ. ನೋಡೋದಕ್ಕೆ ನಿಮ್ಮ ಥರನೇ ಕಾಣಿಸ್ತಾನೆ, ಆದರೆ ವ್ಯತ್ಯಾಸ ಇದೆ. ಭಗವಂತನ ದೇಹಕ್ಕೂ ನಮ್ಮ ದೇಹಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅದು? ನಮ್ಮ ದೇಹದಲ್ಲಿ ಮಾಂಸ, ಮೂಳೆ, ರಕ್ತ ಇದೆಲ್ಲ ತುಂಬಿದೆ. ಆದರೆ ಭಗವಂತನ ದೇಹ ಸಚ್ಚಿತ್ತಾನಂದಮಯ ದೇಹ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಇದು ಬ್ರಹ್ಮಜಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಈಶ್ವರ ಪರಮಃ ಕೃಷ್ಣ. ಈಶ್ವರ ಅಂದರೆ ನಿಯಂತ್ರಕ. ಪರಮ ಈಶ್ವರ ಯಾರು? ಕೃಷ್ಣ, ರೈಟ್. ಒಂದು ರೀತಿ ನೋಡಿದರೆ ನಾವೆಲ್ಲರೂ ಕೂಡ ಈಶ್ವರರು, ಆದರೆ ವಿ ಆರ್ ಟೈನಿ ಈಶ್ವರಸ್. ನಾವೊಂದು ಗ್ಲಾಸ್ ಎತ್ತಬೋದು ಅಷ್ಟೇ, ಆದರೆ ಕೃಷ್ಣ ಗೋವರ್ಧನ ಪರ್ವತನ ಎತ್ಬೋದು. ಅಷ್ಟೇ ಅಲ್ಲ, ಕೃಷ್ಣ ಇಡೀ ಲೋಕವನ್ನೇ ಎತ್ಬೋದು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಹಮೋಜಸ. ತನ್ನ ಶಕ್ತಿಯಿಂದ ಇಡೀ ಭೂಮಿಯನ್ನೇ, ಎಲ್ಲ ಗ್ರಹಗಳನ್ನು ಎತ್ತಿಡಿದಿದ್ದಾನೆ. ಗಾಮಾವಿಶ್ಯ ಗಾಮ್ ಅಂತಂದರೆ ಗ್ರಹಗಳಲ್ಲಿ ಪ್ರವೇಶ ಮಾಡಿ ಗ್ರಹಗಳನ್ನೇ ಎತ್ತಿಡಿದಿದ್ದಾನೆ ಕೃಷ್ಣ. ಎಂದಾದರೂ ಕೇಳಿದ್ದೀರಾ ಗುರುಗ್ರಹ ಬೀಳ್ತಾ ಇದೆ, ಶುಕ್ರಗ್ರಹ ಬೀಳ್ತಾ ಇದೆ ಅಂತ? ಇಲ್ಲ, ಎಲ್ಲವೂ ತಮ್ಮ ತಮ್ಮ ಸ್ಥಾನದಲ್ಲೇ ಇದ್ದಾವೆ. ಅವರ ಪತನೆಯಿಂದ ಆಗೋದಿಲ್ಲ, ಯಾಕೆಂದರೆ ಕೃಷ್ಣ ಅದನ್ನು ಹಿಡಿದಿದ್ದಾನೆ. ಸೊ ಈ ಪರಮ ಈಶ್ವರ ಈಸ್ ಕೃಷ್ಣ. ಕೆಲವರು ಮನೆ ಕಟ್ತಾರೆ, ಕೆಲವರು ದೊಡ್ಡ ಮನೆ ಕಟ್ತಾರೆ, ಆದರೆ ಭಗವಂತ ಇಡೀ ಜಗತ್ತನ್ನು ಕಟ್ಟಿದ್ದಾನೆ. ಕೆಲವರು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ, ಬಟ್ ಭಗವಂತ ಸಮುದ್ರವನ್ನೇ ಮಾಡಿದ್ದಾನೆ, ಸಾಗರವನ್ನು ಮಾಡಿದ್ದಾನೆ, ಕರೆಕ್ಟ್. ಈ ಸಾಗರ ತುಂಬ ಚಿಕ್ಕದು. ಭಗವಂತ ಗರ್ಭೋದಕ ಸಾಗರವನ್ನು ಸೃಷ್ಟಿ ಮಾಡಿದ್ದಾನೆ, ಕರ್ಣ ಸಾಗರವನ್ನು ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಮಿತಿನೇ ಇಲ್ಲ. ಸೊ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಭಗವಂತನ ರೂಪವಿದೆ. ಎಂತಹ ರೂಪ ಅದು? ಸಚ್ಚಿದಾನಂದಮಯವಾದಂತಹ ರೂಪ ಅದು. ಸತ್ ಅಂದ್ರೇನು? ಶಾಶ್ವತತೆ. ಭಗವಂತನ ರೂಪ ಶಾಶ್ವತವಾದದ್ದು. ಚಿತ್ ಅಂತಂದ್ರೇನು? ಇಲ್ಲಿ ಚಿತ್ ಅಂತಂದರೆ ಜ್ಞಾನ, ಸಂಪೂರ್ಣ ಜ್ಞಾನಮಯವಾದಂತಹ ಒಂದು ದೇಹ ಭಗವಂತನ ದೇಹ. ಚಿತ್ ಅಂದರೆ ಮನಸ್ಸಿಗೂ ಅಂತ ಹೇಳ್ತಾರೆ. ಚಿತ್ ಅಂದರೆ ಭಗವಂತನ ಅಂತರಂಗ ಶಕ್ತಿಗೂ ಚಿತ್ ಅಂತ ಕರೀತಾರೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ಚಿತ್ ಅಂತಂದರೆ ಜ್ಞಾನ, ಫುಲ್ ಆಫ್ ನಾಲೆಡ್ಜ್. ಆನಂದ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಆನಂದ ಅಂದರೆ ಹ್ಯಾಪಿನೆಸ್, ಫುಲ್ ಆಫ್ ಸ್ಪಿರಿಚುವಲ್ ಹ್ಯಾಪಿನೆಸ್. ಭೌತಿಕ ಸುಖ ಅಲ್ಲ, ಆಧ್ಯಾತ್ಮಿಕ ಸುಖ. ಸಚ್ಚಿದಾನಂದ ವಿಗ್ರಹ. ಮತ್ತು ಕೃಷ್ಣನ ಪರಿಚಯ ಹೇಗಿದೆ? ಅನಾದಿಹಿ ಆದಿಹಿ. ಭಗವಂತನಿಗೆ
ಆದಿ ಇಲ್ಲ, ಭಗವಂತನಿಗೆ ಅಂತ್ಯವೂ ಇಲ್ಲ. ಮತ್ತು ಭಗವಂತ ಎಲ್ಲದಕ್ಕೂ ಮೂಲ. ಹಿ ಈಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಸೊ ಅನಾದಿ ಆದಿ. ಅವರ ಹೆಸರೇನು? ಗೋವಿಂದ. ಕೃಷ್ಣನ ಇನ್ನೊಂದು ಹೆಸರು ಗೋವಿಂದ. ಕೆಲವರು ಪ್ರಶ್ನೆ ಕೇಳ್ತಾರೆ, ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ, ದೇವರನ್ನು ಯಾರು ಸೃಷ್ಟಿ ಮಾಡಿದರು? ಇದಕ್ಕೇನು ಉತ್ತರ? ಅನಾದಿ. ಅವನಿಗೆ ಸೃಷ್ಟಿ ಎಲ್ಲಿಂದ ಬಂತು? ಎಲ್ಲವೂ ಭಗವಂತನಿಂದ ಸೃಷ್ಟಿಯಾಗಿದೆ, ಆದರೆ ಭಗವಂತ ಸೃಷ್ಟಿಯಾಗಿಲ್ಲ. ಭಗವಂತನೇ ಎಲ್ಲದರ ಸೃಷ್ಟಿಕರ್ತ. ಎಲ್ಲದಕ್ಕೂ ಮೂಲ ಭಗವಂತನೇ. ರೈಟ್. ಸೊ ಇದು ವೆರಿ ಲಾಜಿಕಲ್ ಪಾಯಿಂಟ್, ಅರ್ಥ ಮಾಡ್ಕೋಬೇಕಾದದ್ದು. ಸೊ ದೇವರಿಗಿಂತಲೂ ಮೇಲೆ ಯಾರೂ ಇಲ್ಲ. ಮತ್ತಃ ಪರತರಂ ನ ಅನ್ಯತ್. ನನಗಿಂತೂ ಮಿಗಿಲಾದವರು, ದೊಡ್ಡವರು ಯಾರೂ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಸಮ ಊರ್ಧ್ವ. ನನ್ನ ಸಮಾನರು ಯಾರೂ ಇಲ್ಲ, ನನ್ನ ಮೇಲೆ ಯಾರೂ ಇಲ್ಲ. ಸೊ ದಟ್ಸ್ ದ ಡೆಫಿನೇಷನ್ ಆಫ್ ಗಾಡ್. ಸೊ ಮತ್ತು ದೇವರು ಪರಮರ ನಿಯಂತ್ರಕ. ಈಸ್ ದ ಸುಪ್ರೀಂ ಕಂಟ್ರೋಲರ್. ಎನಿಬಡಿ ಹೂ ಇಸ್ ಕಂಟ್ರೋಲ್ಡ್ ಕೆನಾಟ್ ಬಿ ಕಾಲ್ಡ್ ಆಸ್ ಗಾಡ್. ಯಾರು ಇನ್ನೊಬ್ಬರ ನಿಯಂತ್ರಣದಲ್ಲಿದ್ದಾರೆ ಅವರನ್ನು ದೇವರಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ದೇವರು ಸರ್ವ ಸ್ವತಂತ್ರ, ಸ್ವರಾಟ್, ಎಲ್ಲದರ ನಿಯಂತ್ರಕ ಭಗವಂತನೇ. ರೈಟ್. ಫಾರ್ ಎಕ್ಸಾಂಪಲ್, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಪ್ರಿನ್ಸಿಪಲ್ ಅವರನ್ನು ಕಂಟ್ರೋಲ್ ಮಾಡ್ತಾರೆ. ಪ್ರಿನ್ಸಿಪಲ್ನ ಅವರ ಬಾಸ್ ಸ್ಕೂಲ್ ಓನರ್ ಕಂಟ್ರೋಲ್ ಮಾಡ್ತಾನೆ. ಅವರನ್ನು ಇನ್ನೊಬ್ಬರು ಕಂಟ್ರೋಲ್ ಮಾಡ್ತಾರೆ. ದೇವತೆಗಳು ಕಂಟ್ರೋಲ್ ಮಾಡ್ತಾರೆ. ದೇವತೆಗಳನ್ನು ಲಾರ್ಡ್ ಕೃಷ್ಣ ಕಂಟ್ರೋಲ್ ಮಾಡ್ತಾನೆ. ಸೊ ಈ ರೀತಿ ಅಲ್ಟಿಮೇಟ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಇದ್ದಾರೆ. ಯಾರ ಮೇಲೆ ಯಾರೂ ಇಲ್ಲ, ಯಾರೊಬ್ಬರ ಮೇಲೆ ಯಾರೂ ಇಲ್ಲ ಅಂಥವರು ಸುಪ್ರೀಂ ಲಾರ್ಡ್. ಅದಕ್ಕೆ ಕೃಷ್ಣನನ್ನು ಪರಮ ಪುರುಷೋತ್ತಮ ಅಂತ ಕರೀತಾರೆ. ಭಗವದ್ಗೀತೆ 15ನೇ ಅಧ್ಯಾಯ ಆಗುತ್ತಲ್ಲ. ಹಾಂ, ರೈಟ್. ವಾಟ್ ಇಸ್ ದಟ್ ಶ್ಲೋಕ? 15.6, 7, 8, 9. ಸೊ 15.16, 17, 18, 19. ಆ 4 ಶ್ಲೋಕಗಳಲ್ಲಿ ದ್ವಾವಿಮ ಪುರುಷಲೋಕೆ ಕ್ಷರಶ್ಚಾಕ್ಷರೇವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತಿ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭೃತವೇ ಈಶ್ವರಃ. ಯಸ್ಮಾತ್ ಕ್ಷರಾತ್ ಅತೀತೋಹಂ ಅಕ್ಷರಾತ್ ವಿಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮಃ. ಕೃಷ್ಣ ಹೇಳ್ತಾನೆ, ನಾನು ಪುರುಷೋತ್ತಮ. ಎಲ್ಲ ವೇದಗಳಲ್ಲಿ ಮತ್ತು ಎಲ್ಲ ಜನರು ಪುರಾಣಗಳಲ್ಲಿ ನನ್ನನ್ನೇ ಪುರುಷೋತ್ತಮ ಅಂತ ಕರೀತಾರೆ. ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮಃ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ರೈಟ್. 15.19 ಕೃಷ್ಣ ಇಸ್ ಟೆಲ್ಲಿಂಗ್, ಯಾರು ಸ ಸರ್ವವಿದ್ ಭಜತಿ ಮಾಂ ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ, ನಾನು ಪುರುಷೋತ್ತಮ ಅಂತ ಯಾರು ಅವರಿಗೆ ಅರಿವಾಗಿದೆ, ತಿಳ್ಕೊಂಡಿದ್ದಾರೆ ಚೆನ್ನಾಗಿ, ಅವರು ಸ ಸರ್ವವಿದ್ ಭಜತಿ ಮಾಂ, ಎಲ್ಲವನ್ನು ತಿಳಿದುಕೊಂಡು, ನನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಸರ್ವಭಾವೇನ ಕಂಪ್ಲೀಟ್ ಪ್ರೀತಿಯಿಂದ ನನ್ನ ಸೇವೆ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಕೃಷ್ಣ ಈಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ಕೃಷ್ಣ ಈಸ್ ನಾಟ್, ರಾಧಾರಾಣಿ ಈಸ್ ನಾಟ್ ಎನ್ ಆರ್ಡಿನರಿ ಗರ್ಲ್. ಅವರಿಬ್ಬರು ಸುಪ್ರೀಂ ಶಕ್ತಿಮಾನ್, ಸುಪ್ರೀಂ ಶಕ್ತಿ. ರೈಟ್. ರಾಧಾರಾಣಿ ಇಸ್ ಕೃಷ್ಣಸ್ ಶಕ್ತಿ. ವಿಲ್ ಕಮ್ ಟು ದಟ್ ರಾಧಾ ತತ್ವ ಸೂನ್. ಸೊ ಪರಮಪುರುಷ ಕೃಷ್ಣ. ಸೊ ಸರ್ವಕಾರಣ ಕಾರಣಂ, ಎಲ್ಲ ಕಾರಣಗಳ ಕಾರಣ ಭಗವಂತನೇ. ಕರೆಕ್ಟ್. ಸೊ ಈ ರೂಮಲ್ಲಿ ಗಾಳಿ ಬೀಸ್ತಾ ಇದೆ, ಯಾಕೆ ಬೀಸ್ತಾ ಇದೆ? ಫ್ಯಾನ್ ತಿರುಗ್ತಾ ಇದೆ. ಫ್ಯಾನ್ ಯಾಕೆ ತಿರುಗ್ತಾ ಇದೆ? ಅದಕ್ಕೆ ಕಾರಣ ಏನು? ಕರೆಂಟ್ ಹೊಡ್ತಾ ಇದೆ. ಕರೆಂಟ್ ಎಲ್ಲಿಂದ ಬಂತು? ಎಲೆಕ್ಟ್ರಿಸಿಟಿ ಬೋರ್ಡಿಂದ ಬಂತು. ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಎಲ್ಲಿಂದ ಬಂತು? ಅಲ್ಲಿ ಜನ್ರೇಟರ್ ಓಡ್ತಾ ಇದೆಯಾ? ಸೂರ್ಯನಿಂದ ಬಂತು. ಈ ಭೂಮಿಯಲ್ಲಿರುವಂಥ ಎಲ್ಲ ಶಕ್ತಿ ಯಾರಿಂದ ಬರ್ತದೆ? ಸೂರ್ಯನಿಂದ ಬರ್ತದೆ. ನೀವು ಕೋಲ್ ಅಂತ ಹೇಳ್ಬೋದು, ಕೋಲ್ ಅಥವಾ ಎವ್ರಿಥಿಂಗ್ ಇಸ್ ಕಮಿಂಗ್ ಫ್ರಮ್ ಸನ್. ಸೂರ್ಯನಿಂದಲೇ ಎಲ್ಲ ಶಕ್ತಿ ಬರ್ತದೆ. ಸೂರ್ಯನಿಗೆ ಶಕ್ತಿ ಎಲ್ಲಿಂದ ಬಂತು? ಕೃಷ್ಣನಿಂದ ಬಂತು. ರೈಟ್. ಪ್ರಭಾಸ್ಮಿ ಶಶಿ ಸೂರ್ಯೋ. ಕೃಷ್ಣ ಭಗವತಿ ಹೇಳ್ತಾನೆ, ಸೂರ್ಯ ಮತ್ತು ಚಂದ್ರನ ಶಕ್ತಿ ನಾನೇ, ಅದರ ಪ್ರಭೆ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ರೀತಿ ಸೊ ಸೂರ್ಯನಿಗೆ ಶಕ್ತಿ ಕೃಷ್ಣನಿಂದ ಬಂತು. ಸೊ ಸರ್ವ ಕಾರಣಂ ಯಾರು? ಕೃಷ್ಣನೇ. ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ಕೃಷ್ಣ. ಸೊ ದಿಸ್ ಇಸ್ ದ ಡೆಫಿನಿಷನ್.
ಆಫ್ ಗಾಡ್. ಬ್ರಹ್ಮಜಿ ಬ್ರಹ್ಮ ಸಂಹಿತೆಯಲ್ಲಿ ಈ ಡೆಫಿನೇಷನನ್ನು ಹೇಳ್ತಾ ಇದ್ದಾರೆ. ತುಂಬ ಬಹುಮುಖ್ಯವಾದ ಒಂದು ಡೆಫಿನೇಷನ್. ಸೊ ಕೃಷ್ಣ ಕಥೆಯನ್ನು ಕೇಳೋದ್ರಿಂದ ಅಪೈತಿ ಅರತಿ ವಿತೃಷ್ಣ ಭಕ್ತಿಂ ಹರೋ ಭಗವತಿ ತತ್ಪುರುಷೇ ಚ ಸಖ್ಯಂ ತದೇವ ಹಾರಂ ವದಮನ್ಯಸೆ ಚೇತ್. ಕೃಷ್ಣ ಕಥೆಯನ್ನು ಕೇಳಬೇಕಾಗಿದೆ ಅಂತ ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆ ಮಾಡಿದಾಗ ಶುಕದೇವ ಗೋಸ್ವಾಮಿಯವರು ಕೃಷ್ಣ ಕಥೆಯನ್ನು ಮುಂದುವರಿಸ್ತಾರೆ. ಸೊ ನಿನ್ನೆ ನಾವು ಕೃಷ್ಣ ಹೇಗೆ ಕಾರಾಗೃಹದಲ್ಲಿ ಅವತರಿಸಿ ನಂತರ ಯಮುನಾ ನದಿಯನ್ನು ಪಾರ ಮಾಡಿ ಗೋಕುಲಕ್ಕೆ ಹೋದ. ಗೋಕುಲದಲ್ಲಿ ವಸುದೇವ ಹೆಣ್ಣು ಮಗುವನ್ನು ಎತ್ಕೊಂಡು ಕೃಷ್ಣನನ್ನು ಅಲ್ಲಿಟ್ಟು ಬರ್ತಾನೆ. ಹೆಣ್ಣು ಮಗುವನ್ನು ಕೊಲ್ಲಕ್ಕೆ ಹೋದಾಗ ಕಂಸನಿಗೆ ಆ ದುರ್ಗಾ ದೇವಿಯ ಪ್ರತ್ಯಕ್ಷಳಾಗ್ತಾಳೆ. ನಂತರ ಕಂಸ ಪಶ್ಚಾತ್ತಾಪ ಪಡ್ಕೊತಾನೆ. ಬಟ್ ಅವನಿಗೇನಾಯಿತು, ಮಂತ್ರಿಗಳು ಬಂದು ತಲೆ ತುಂಬ್ತಾರೆ. ನಂತರ 10 ದಿನದ ಮಕ್ಕಳನ್ನೆಲ್ಲ ಕೊಲ್ಲೋದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾನೆ. ಅಲ್ಲಿ ಶುಕದೇವ ಗೋಸ್ವಾಮಿಯವರು ಒಂದು ಮುಖ್ಯವಾದ ಶ್ಲೋಕ ಹೇಳ್ತಾರೆ. ಯಾರು ಭಕ್ತರ ಪ್ರತಿ ಅಪರಾಧವನ್ನು ಮಾಡ್ತಾರೆ, ದುಷ್ಕಾರ್ಯಗಳನ್ನು ಮಾಡ್ತಾರೆ, ಅವರ ಆಯುಶ್ರಿಯಂ ಯಶೋಧರ್ಮಂ ಲೋಕಾನಾಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದ್ ಅತಿಕ್ರಮ. ದೊಡ್ಡವರ ಮೇಲೆ ಯಾರಾದರೂ ಅಪರಾಧವನ್ನು ಮಾಡಿದರೆ ಅವರ ಆಯುಷ್ಯ ಕ್ಷೀಣವಾಗ್ತದೆ, ಅವರ ಸೌಂದರ್ಯ ಕ್ಷೀಣವಾಗ್ತದೆ ಅಥವಾ ಸಂಪತ್ತು ಕ್ಷೀಣವಾಗ್ತದೆ, ಯಶಃ ಅವರ ಒಂದು ಖ್ಯಾತಿ ಅದು ಕಮ್ಮಿ ಆಗ್ತದೆ, ಧರ್ಮಾಚರಣೆ ಲೋಕಾನ್ ಆಶಿಷ ಏವಚ ಸೊ ಆ್ಯಂಡ್ ದ ಗುಡ್ ವಿಲ್ ಆಫ್ ಪೀಪಲ್ ಅದೆಲ್ಲವೂ ಕಮ್ಮಿ ಆಗ್ತಾ ಹೋಗ್ತದೆ. ಹಂತಿ ಶ್ರೇಯಾಂಸಿ ಸರ್ವಾಣಿ, ಎಲ್ಲ ಅವರ ಐಶ್ವರ್ಯಗಳು ನಾಶ ಆಗ್ತಾ ಹೋಗ್ತವೆ. ಪುಂಸೋ ಮಹದ್ ಅತಿಕ್ರಮ ಅಂದರೆ ಮಹತ್ ಅಂದರೆ ಭಕ್ತರು, ಮಹಾನ್ ಭಕ್ತರು. ಇಲ್ಲಿ ವಸುದೇವ ಮತ್ತು ದೇವಕಿಯ ಪ್ರತಿ ಕಂಸ ಇಷ್ಟೊಂದು ಅತ್ಯಾಚಾರ ಮಾಡಿದ್ದಾನೆ, ಅವನ ದುರ್ಗತಿ ಖಚಿತ ಅಂತ ಇಲ್ಲಿ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ನಂದಭವನದಲ್ಲಿ ನಂದ ಮಹಾರಾಜರು ಕೃಷ್ಣನ ಜನ್ಮದಿನವನ್ನು ಆಚರಿಸಿದ್ದಾರೆ ನೆಕ್ಸ್ಟ್ ಡೇ. ಸೊ ಇದು ನಂದಮೋಹನ್ ಭವನ ಗೋಕುಲ. ಹೋಗಿದ್ದಾರೆ ಗೋಕುಲಕ್ಕೆ? ರೈಟ್ ಮಾತಾಜಿ ಹೋಗಿದ್ದಾರೆ. ಸೊ ಗೋಕುಲದಲ್ಲಿ ಕೃಷ್ಣನ ಅರಮನೆ ಇದೆ ಅಲ್ಲಿ. ಸೊ ಕೇವಲ 1 ವಾರದವನಾಗಿದ್ದಾಗ ಪೂತನಿ ರಾಕ್ಷಸಿ ಬರ್ತಾಳೆ. ಕೃಷ್ಣ ಪೂತನಿಯನ್ನು ಕೊಂದಾಕ್ತಾನೆ. ಪದ್ಭ್ಯಾಂ ಯಸ್ಯ ಹೃದಯ ಸ್ತಭ್ಯಾಂ ವಂದಾಭ್ಯಾಂ ಲೋಕವಂದಿತೈ ಅಂಗಂ ಯಸ್ಯ ಸಮಾಕ್ರಮ್ಯ ಭಗವಾನ್ ಅಪಿ ತತ್ಸ್ತನಂ ಯಾತು ದಾನಪಿ ಸಾ ಸ್ವರ್ಗಂ ಅವಾಪ ಜನನೀ ಗತಿಂ ಕೃಷ್ಣ ಭುಕ್ತ ಸ್ತನ ಕ್ಷೀರ ಕಿಂ ಊ ಗಾವಃ ಅನುಮಾತರ. ಪೂತನಿ ರಾಕ್ಷಸಿಗೆ ತಾಯಿ ಸ್ಥಾನವನ್ನು ಕೊಟ್ಬಿಟ್ಟ. ವಾಟ್ ಟು ಸ್ಪೀಕ್ ಆಫ್ ಗಾವಃ ಆ್ಯಂಡ್ ಮಾತರಃ, ಬೃಂದಾವನದ ಗೋವುಗಳು, ಹಸುಗಳು ಮತ್ತು ಬೃಂದಾವನದ ಗೋಪಿಯರು, ಅವರಿಗೆ ಎಂತಹ ಗತಿಯನ್ನು ಕೃಷ್ಣ ಕೊಡ್ತಾನೆ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ರಾಜ ಕೃಷ್ಣ ಲೀಲೆ ಬಗ್ಗೆ ಇನ್ನಷ್ಟೇ ಕೇಳಿದಾಗ ಶುಕದೇವ ಗೋಸ್ವಾಮಿ ಅವರು ವರ್ಣನೆ ಮಾಡ್ತಾರೆ. ಕೃಷ್ಣನ ಫಸ್ಟ್ ಬರ್ತ್ಡೇ ದಿನ ಮನೆಯಲ್ಲಿ ತುಂಬ ಪ್ರಿಪರೇಷನ್ಸ್ ನಡೆದಿತ್ತು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಯಶೋಧ ತಾಯಿ ಕೂಡ ಮನೆಯಲ್ಲಿ ತುಂಬ ಗೆಸ್ಟ್ಸ್ ಬಂದಿದ್ದರು. ಸೊ ಬ್ಯುಸಿ ಆಗಿದ್ಲು. ಸೊ ಕೃಷ್ಣನನ್ನು ಒಂದು ಎತ್ತಿನ ಬಂಡೆ ಕೆಳಗಡೆ ಮಲಗಿಸಿದ್ಲು, ತೊಟ್ಟಿನಲ್ಲಿ ಮಲಗಿಸಿದ್ಲು. ಸೊ ಕೃಷ್ಣನಿಗೆ ಕೃಷ್ಣ ಇಸ್ ಎ ಜೆಲಸ್ ಲವರ್, ಅವ್ರಿಗೆ ಅಟೆನ್ಷನ್ ಬೇಕು. ಯಾರು ಅವರನ್ನು ನೋಡ್ತಾ ಇಲ್ಲ ಅಂದರೆ ಕೃಷ್ಣ ಬಿಕಮ್ಸ್ ಅನ್ಈಸಿ. ನನ್ನನ್ನು ಇಲ್ಲಿ ಬಿಟ್ಟು ಎಲ್ಲರೂ ಒಳಗೆ ಹೋಗಿದ್ದಾರೆ, ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಇದು ನನಗೆ ಇಷ್ಟ ಇಲ್ಲ. ಮತ್ತು ಕೃಷ್ಣ ನೋಡ್ತಾನೆ, ಈ ಒಂದು ಎತ್ತಿನ ಗಾಡಿ ಏನಿದೆ, ಆ್ಯಕ್ಚುಲಿ ಇದೊಂದು ರಾಕ್ಷಸ ಈ ಎತ್ತಿನ ಬಂಡಿಯಲ್ಲಿ ಆಶ್ರಯವನ್ನು ತಗೊಂಡಿದ್ದಾನೆ, ಇವನನ್ನು ಕೊಲ್ಲಬೇಕು ಅಂತ ಕೃಷ್ಣ ತನ್ನ ಪಾದದ ಅಂಗುಷ್ಟದಿಂದ ಜಸ್ಟ್ ಆ ಎತ್ತಿನ ಗಾಡಿಗೆ ಟಚ್ ಮಾಡ್ತಾನೆ ಅಷ್ಟೇ, ಒದಿಯೋದಿಲ್ಲ, ಎಷ್ಟು ಸ್ಪರ್ಶ ಮಾಡಿದ. ಆ ಎತ್ತಿನ ಗಾಡಿ ಅದು ಮುರಿದೋಯ್ತು, ಎಲ್ಲ ಚಕ್ಕರ್ಗಳು ಮುರಿದು, ಅದೆಲ್ಲ ಆ್ಯಕ್ಸಲ್ಸ್ ಎಲ್ಲ ಮುರಿದು ಅದು ಬಿದ್ದೋಯ್ತು. ಅದರ ಮೇಲೆ ತುಂಬ ಏನಂತಾರೆ ಭಾಂಡೆಗಳನ್ನು ಇಟ್ಟಿದ್ರು, ಪಾತ್ರೆಗಳು ಅದೆಲ್ಲ ಬಿದ್ದೋಯ್ತು, ಭಯಂಕರ ಶಬ್ದವಾಯಿತು. ಯಶೋಧ ಓಡೋಡಿ ಬರ್ತಾಳೆ, ಬಂದು ನೋಡ್ತಾಳೆ, ಅಯ್ಯೋ ಕೃಷ್ಣ ಕೆಳಗಡೆ ಇದ್ದಾನೆ, ಮೇಲೆ ಗಾಡಿ ಬಿದ್ದೋಗಿದೆ. ತಕ್ಷಣ ಕೃಷ್ಣನನ್ನು ಎತ್ಕೊಂಡು ಬಿಡ್ತಾಳೆ. ಸೊ ಇದು ಶಕಟಾಸುರ ವಧ. ಪ್ರತಿಯೊಂದು ಅಸುರ ಒಂದೊಂದು ಅನರ್ಥದ ಪ್ರತೀಕ.
ಶಕಟಾಸುರ ನಮ್ಮ ಪೂರ್ವ ಪಾಪ ಕರ್ಮಗಳ ಪ್ರತೀಕ. ನಾವೆಲ್ಲರೂ ಪಾಪದ ಭಾರವನ್ನು ಹೊರ್ಕೊಂಡು ಬರ್ತಾ ಇದ್ದೀವಿ. ಹೇಗೆ ಶಕಟ ಅಂತಂದರೆ ಗಾಡಿ, ಅದರ ಮೇಲೆ ಸಾಕಷ್ಟು ಭಾರ ಇತ್ತು. ಕೃಷ್ಣ ತನ್ನ ಪಾದದ ಸ್ಪರ್ಶದಿಂದ ಇಡೀ ಪಾಪದ ರಾಶಿಯನ್ನು ನಾಶ ಮಾಡುವಲ್ಲ. ಪೂತನಿ ರಾಕ್ಷಸಿ, ಅವಳು ಶಿ ರಿಪ್ರೆಸೆಂಟ್ಸ್ ಫೇಕ್ ಗುರುಸ್, ಫೇಕ್ ಢೋಂಗಿ ಗುರುಗಳ ಪ್ರತೀಕ. ವೇಷ ಧರಿಸಿದ್ಲು, ಅಪ್ಸರೆ ವೇಷ, ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಅದರ ಒಳಗಡೆ ದ್ವೇಷ ಭಾವನೆ, ಕೊಲ್ಲುವ ಭಾವನೆ ಇತ್ತು, ರೈಟ್, ವಂಚನೆ ಮಾಡುವ ಭಾವನೆ ಇತ್ತು. ಸೊ ದಟ್ ಇಸ್ ಪೂತನ ರಾಕ್ಷಸಿ. ಸೊ ತೃಣಾವೃತ ಮೂರನೇ ರಾಕ್ಷಸ. ಕಂಸನೇ ಕಳಿಸ್ತಾನೆ, ಇವರನ್ನೆಲ್ಲ ಕಂಸನೇ ಕಳಿಸ್ತಾ ಇದ್ದಾನೆ. ಕಂಸನಿಗೊಂದು ಸುಳಿವು ಸಿಕ್ಕಿತು, ಮೋಸ್ಟ್ಲಿ ನನ್ನ ಮೃತ್ಯು ಬೃಂದಾವನದಲ್ಲಿ ಗೋಕುಲದಲ್ಲಿದ್ದಾನೆ, ಅದಕ್ಕೆ ರಾಕ್ಷಸರನ್ನು ಕಳಿಸ್ತಾ ಇದ್ದ. ಸೊ ತೃಣಾವೃತ ರಾಕ್ಷಸ ಒಂದು ಗಾಳಿಯ ರೂಪದಲ್ಲಿ, ಚಂಡಮಾರುತದ ರೂಪದಲ್ಲಿ ಬಂದ, ಕೃಷ್ಣನನ್ನು ಮೇಲೆ ಎತ್ಕೊಂಡು ಹೋಗಿಬಿಟ್ಟ. ಸೊ ಕೃಷ್ಣನೂ ಅಲೋ ಮಾಡ್ದ ಮೇಲೆ ಕರ್ಕೊಂಡು ಹೋಗೋದಕ್ಕೆ. ಸ್ವಲ್ಪ ಹೊತ್ತು ಅವನಿಗೂ ಕೂಡ ವಿಹಾರ ಮಾಡಬೇಕಂತ ಇತ್ತು, ಆಕಾಶದಲ್ಲಿ ಹಾರಾಡಬೇಕು ಅಂತ ಒಂದು ಆಸೆ ಆಗಿತ್ತು. ಸೊ ಮೇಲೆ ಹೋದ. ಮೇಲೆ ಹೋದ ಮೇಲೆ ಕೃಷ್ಣ ಒಂದು ಬೆಟ್ಟದ ಥರ ಭಾರವಾದ, ಹಿ ಬಿಕಮ್ ಹೆವಿ. ಮತ್ತು ತೃಣಾವೃತನ ಕುತ್ತಿಗೆಯಲ್ಲಿ ಇದು ಬೋನ್ ಇರ್ತದೆ, ಕಾಲರ್ ಬೋನ್, ಒತ್ತಿ ಹಿಡಿದುಬಿಟ್ಟ. ಸೊ ಮತ್ತು ಆ ಒಂದು ವೇಟಿಗೆ ಅದನ್ನು ಸಹಿಸ್ಕೊಳ್ಳದೆ ತೃಣಾವೃತ ಮೇಲಿಂದ ಕೆಳಗಡೆ ಬೆದ್ದುಬಿಟ್ಟ. ರೈಟ್. ಸೊ ಎಲ್ಲ ರಾಕ್ಷಸರು ವೃಂದಾವನದ ಹೊರಗಡೆ ಹೋಗಿ ಬೀಳ್ತಾಯಿದ್ರು, ಸಿಟಿಯಲ್ಲಿ ಬೀಳ್ತಾ ಇರಲಿಲ್ಲ. ಸೊ ಗೋಕುಲದಲ್ಲಿ ಬೀಳಲಿಲ್ಲ, ಹೊರಗಡೆ ಬಿದ್ದರು. ಸೊ ತೃಣಾವೃತನ ವಧವಾಯಿತು. ಮತ್ತೆ ಯಶೋಧ ತಾಯಿಗೆ ಭಯವಾಯಿತು, ಅಯ್ಯೋ ಇಷ್ಟೊಂದು ರಾಕ್ಷಸರು ಬರ್ತಾ ಇದ್ದಾರೆ, ಕಾಟ ಆಗ್ತಾಯಿದೆ. ಸೊ ಅವಳು ಮತ್ತೆ ಕೃಷ್ಣನಿಗೆ ಗೋಮೂತ್ರ ಸಗಣಿಯಿಂದ ಸ್ನಾನ ಮಾಡಿಸ್ತಾಳೆ. ರೈಟ್. ಹಸುವಿನ ಬಾಲದಿಂದ, ಪುಚ್ಛದಿಂದ ದೃಷ್ಟಿ ತೆಗಿತಾಳೆ. ರೈಟ್. ಸೊ ಈ ರೀತಿ ಕೃಷ್ಣನ ರಕ್ಷಣೆಗೋಸ್ಕರ ವಿವಿಧ ಪ್ರಾರ್ಥನೆಗಳನ್ನು ಮಾಡ್ತಾಯಿದ್ದು. ರೈಟ್. ಇಲ್ಲಿ ಕೂತ್ಕೋಬೋದು, ಮಾತಾಡಿ, ಇಲ್ಲಿ ಕೂತ್ಕೊಳ್ಳಿ, ಕಾಣಿಸ್ತದೆ. ಓಕೆ. ಸೊ ಒಮ್ಮೆ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಆಟ ಆಡುವಾಗ ಕೃಷ್ಣ ಮಣ್ಣು ತಿಂದುಬಿಟ್ಟ. ಮಣ್ಣು ತಿಂದು ಬಲರಾಮನಿಗೆ ಗೊತ್ತಾಯಿತು ಕೃಷ್ಣ ಮಣ್ಣು ತಿಂದಿದ್ದಾನೆ. ಅಮ್ಮ ತಮ್ಮ ಮಣ್ಣು ತಿಂದಿದ್ದಾನೆ. ಹೌದಾ ಕೃಷ್ಣ, ಮಣ್ಣು ತಿಂದಿದೆಯಾ? ಇಲ್ಲ, ನಾನು ತಿಂದಿಲ್ಲ ಅಂತಾನೆ. ಸೊ ದೇವರು ಸುಳ್ಳು ಹೇಳ್ತಾರೆ. ಸೊ ದೇವರು ಸುಳ್ಳು ಹೇಳ್ಬೋದಾ? ಏನು? ಓಕೆ. ಸೊ ಕೃಷ್ಣ ಸುಳ್ಳು ಹೇಳಿದ್ರು ಅದು ಸತ್ಯನೇ. ದಟ್ಸ್ ಹೌ ವಿ ಶುಡ್ ಬಿಲೀವ್ ಇನ್ ಗಾಡ್. ದೇವ್ರು ಏನು ಮಾಡ್ತಾರೆ ಅದೆಲ್ಲರೂ ಸತ್ಯವೇ. ಅದ್ರ ಹಿಂದೆ ಒಂದು ಕಾರಣ ಇರ್ತದೆ. ಆ ಕಾರಣ ಯಾರಿಗೆ ಗೊತ್ತಿಲ್ಲ, ಅವರು ಭಗವಂತಾಗಿ ಸುಳ್ಳು ಹೇಳ್ತಾನೆ ಅಂತ ಅವ್ರು ತಿಳ್ಕೊತಾರೆ. ಬಟ್ ಆ್ಯಕ್ಚುಲಿ ಭಗವಂತ ಏನು ಮಾಡಿದ್ರು ಅದು ಸತ್ಯನೇ. ಸತ್ಯಂ ಪರಂ ಧೀಮಹಿ, ಪರಮ ಸತ್ಯನೇ ಕೃಷ್ಣ. ರೈಟ್. ಸೊ ಇಲ್ಲೊಂದು ಕಾರಣವಿತ್ತು. ಸೊ ತಾಯಿ ಹೇಳ್ತಾಳೆ ಬಾಯಿ ತೆಗಿ ಅಂತ. ಬಾಯಿ ತೆಗೆದಾಗ ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು ಕೃಷ್ಣನ ಮುಖದಲ್ಲಿ. ಎಲ್ಲವೂ ನಿನ್ನೊಳಗೆ, ನೀನು ಎಲ್ಲೊಳಗೆ. ರೈಟ್. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತಿ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಾ. ಭಗವದ್ಗೀತಾ 9th ಚಾಪ್ಟರ್. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದಾನಲ್ಲ, ಭಾಗವತದಲ್ಲಿ ತೋರಿಸ್ತಾನೆ. ಭಗವದ್ಗೀತೆಯಲ್ಲಿ ಕಥೆಗಳು ಒಂದು ಬರೋದಿಲ್ಲ, ಬರೀ ಶ್ಲೋಕಗಳು, ತತ್ವಗಳು, ವಿಚಾರಗಳು ಬರ್ತಾವೆ ಅಷ್ಟೇ. ಆದರೆ ಭಗವದ್ಗೀತೆ ನಾವು ಪ್ರಾಕ್ಟಿಕಲಿ ನೋಡಬೇಕಂದ್ರೆ ಭಾಗವತವನ್ನು ಓದಬೇಕು. ಕೇವಲ ಭಗವದ್ಗೀತೆ ಓದಿದರೆ ಕಂಪ್ಲೀಟ್ಲಿ ಅರ್ಥ ಆಗೋದಿಲ್ಲ. ಸೊ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂಥ ಶ್ಲೋಕಕ್ಕೆ ಉದಾಹರಣೆಗಳು ಭಾಗವತದಲ್ಲಿದ್ದಾವೆ. ರೈಟ್. ಸೊ ಎವ್ರಿಥಿಂಗ್ ಈಸ್ ವಿದಿನ್ ಮೀ. ಕೃಷ್ಣ ತೋರಿಸ್ತಾ ಇದ್ದಾನೆ, ಎವ್ರಿಥಿಂಗ್ ಈಸ್ ವಿದಿನ್ ಮೀ. ಎಲ್ಲವೂ ನನ್ನೊಳಗಿದೆ. ಸೂರ್ಯ, ಚಂದ್ರ, ಭೂಮಿ. ಮತ್ತು ಯಶೋಧ ತನ್ನನ್ನು ತಾನೇ ಮುಖದೊಳಗಡೆ ನೋಡ್ತಾಳೆ. ಶಿ ಸೀಸ್ ಹರ್ಸೆಲ್ಫ್ ವಿದಿನ್ ದ ಮೌತ್. ಸೊ ಈ ರೀತಿ ಒಂದು ಕ್ಷಣ ಯಶೋಧ ತಾಯಿಗೆ ಗಾಬರಿ ಆಯಿತು. ಏನಿದು, ನೀನು ನಾರಾಯಣನ? ಸೊ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನೇ ನಾರಾಯಣ ಅಂತ. ಆಗ ಕೃಷ್ಣ ಹಿಡಿಸಲಿಲ್ಲ. ಕೃಷ್ಣ ಮತ್ತೆ ತನ್ನ ಯೋಗಮಾಯ ಶಕ್ತಿಯಿಂದ ಯಶೋಧ ತಾಯಿ ಎಲ್ಲ ಮರೆತು ಬಿಡೋ ಹಾಗೆ ಮಾಡ್ತಾನೆ. ಸೊ ನಂತರ ಯಶೋಧ ಹೇಳ್ತಾಳೆ, ಬಾ ಮನೆಗೆ, ಹಸುವಾಗಿರ್ಬೇಕು, ಊಟ ಮಾಡು ಅಂತ. ಸೊ ಈ ರೀತಿ
ಕೃಷ್ಣ ತನ್ನ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಸೊ ಗರ್ಗಾಚಾರ್ಯರು ಬರ್ತಾರೆ. ನಿನ್ನೆ ನಾನು ಇದ್ರ ಬಗ್ಗೆ ಹೇಳಿದ್ದೆ ಆಲ್ರೆಡಿ, ರೈಟ್. ಕೃಷ್ಣ 4 ಯುಗದಲ್ಲಿ 4 ಬಣ್ಣಗಳಲ್ಲಿ ಬರ್ತಾನೆ, ರೈಟ್. ಆಸಾನ್ ವರ್ಣಸ್ತ್ರಯೋ ಹ್ಯಸ್ಯ ಗೃಹಣತೋ ಅನುಯುಗಂ ತನುಂ ಶುಕ್ಲೋ ರಕ್ತಸ್ತಥಾ ಪೀತ ಇದಾನಿಂ ಕೃಷ್ಣತಾಂ ಗತಃ. ಸೊ ಭಗವಂತ ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ಯುಗದಲ್ಲಿ ಬರ್ತಾನೆ. ಈಗ ದ್ವಾಪರ ಯುಗದಲ್ಲಿ ಕೃಷ್ಣ ವರ್ಣದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ. ಹಲವಾರು ನಾಮಗಳು ಮತ್ತು ಹಲವಾರು ರೂಪಗಳು ನಿನ್ನ ಮಗ ತಗೊಂಡಿದ್ದಾನೆ. ಗುಣಕರ್ಮಾಣು ರೂಪಾಣಿ ತಾನ್ಯಹಂ ವೇದನೋ ಜನಾ. ಅದೆಲ್ಲ ನನಗೆ ಗೊತ್ತು, ಜನರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ ಹೇಳಿ. ಏಷವಃ ಶ್ರೇಯ ಆಧಾಸ್ಯ ಗೋಪಗೋಕುಲನಂದನ ಅನೇನ ಸರ್ವದುರ್ಗಾಣಿ ಯೂಯಂ ಅಂಜಸ್ತರಿಷ್ಯಥ. ಕೃಷ್ಣನ ಸಹಾಯದಿಂದ ನಿನ್ನ ಗೋಕುಲಕ್ಕೆ ಆಗುವ ಎಲ್ಲ ವಿಪತ್ತುಗಳಿಂದ ನಿನಗೆ ರಕ್ಷಣೆ ಸಿಗುತ್ತೆ. ನಾರಾಯಣ ಸಮೋ ಗುಣೈ. ಕೃಷ್ಣನ ಗುಣಗಳು ನಾರಾಯಣನ ಸಮ ಇದ್ದಾವೆ, ಇಸ್ ಈಕ್ವಲ್ ಟು ಕೃಷ್ಣ. ಸೊ ದಟ್ಸ್ ವಾಟ್ ಗರ್ಗಾಚಾರ್ಯರು ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣನನ್ನು ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ಕಾಪಾಡು ಅಂತ ಗರ್ಗಾಚಾರ್ಯರು ಹೇಳಿ ಹೋಗ್ತಾರೆ. ಸೊ ಒಮ್ಮೆ ಕೃಷ್ಣ ತನ್ನ ಏನಂತಾರೆ ಗೋಪಿಯರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದೀತಾ ಇದ್ದ. ಕರೆಕ್ಟ್. ಬೆಣ್ಣೆ ಯಾಕೆ ಕದೀತಾ ಇದ್ದ? ಹಸಿವಾಗಿತ್ತಾ? ಹಸಿವಾಗಿಲ್ಲ. ಯಾಕೆ ಕದೀತಾ ಇದ್ದ? ಮತ್ತು ಪಕ್ಕದವ್ರ ಮನೆಗೆ ಹೋಗಿ ಕದೀತಾ ಇದ್ದ. ಸೊ ವೃಂದಾವನದ ಅಥವಾ ಗೋಕುಲದ ಭಾವನೆ ಏನಂತಂದರೆ ಕೃಷ್ಣ ಅಂದರೆ ಎಲ್ಲರಿಗೂ ಪ್ರಾಣ, ಪಂಚಪ್ರಾಣ. ಲೈಕ್ ದ ಡಾರ್ಲಿಂಗ್ ಆಫ್ ಎವ್ರಿಬಡಿ ಇನ್ ವೃಂದಾವನ್. ರೈಟ್. ಕೃಷ್ಣ ಇಸ್ ಲೈಕ್ ಡಾರ್ಲಿಂಗ್ ಆಫ್ ಎವ್ರಿಬಡೀಸ್. ದೇ ಕನ್ಸಿಡರ್ ಕೃಷ್ಣ ಆಸ್ ದೇರ್ ಚೈಲ್ಡ್. ಗೋಕುಲದಲ್ಲಿ ಎಲ್ಲರೂ ಕೃಷ್ಣ ನನ್ನ ಮಗ ಅಂತಲೇ ಆ ಒಂದು ಭಾವನೆಯಿಂದ ಕೃಷ್ಣನನ್ನು ನೋಡ್ತಾ ಇದ್ರು. ಕೃಷ್ಣ ನನ್ನ ಮನೆಗೆ ಬರಬೇಕು, ನನ್ನ ಮನೇಲಿ ಇರಬೇಕು ಇವತ್ತು. ಅದಕ್ಕೆ ಮನೇಲಿ ಚೆನ್ನಾಗಿ ಬೆಣ್ಣೆ ಕಡಿದು ಅದನ್ನು ಇಡ್ತಾಯಿದ್ರು. ಯಾಕಂದರೆ ಕೃಷ್ಣನಿಗೆ ಬೆಣ್ಣೆ ತುಂಬ ಇಷ್ಟ. ಮತ್ತು ಕೃಷ್ಣ ನನ್ನ ಮನೆಯಲ್ಲಿ ಹೆಚ್ಚು ಹೊತ್ತು ಕಳಿಬೇಕು, ಅದಕ್ಕೆ ಬೆಣ್ಣೆ ಸಿಗದೇ ಇರೋ ಥರ ಮೇಲೆ ಇಡಬೇಕು. ಸೊ ಕೃಷ್ಣ ಬಂದು ಹುಡುಕ್ತಾನೆ, ಸಿಗೋದಿಲ್ಲ. ಅಲ್ಲಿ ಇಲ್ಲಿ ಹುಡುಕ್ತಾನೆ, ಮೇಲೆ ನೋಡ್ತಾನೆ. ಸೊ ಅದು ಕದಿಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಸೊ ಅದಕ್ಕೆ ಹೆಚ್ಚು ಹೊತ್ತು ಕೃಷ್ಣ ನಮ್ಮ ಮನೇಲಿರ್ತಾನೆ. ಸೊ ಈ ರೀತಿ ವೃಂದಾವನದ ಗೋಕುಲದ ಗೋಪಿಕೆಯರು ದೇ ಯೂಸ್ ಟು ಮೇಕ್ ಬಟರ್. ಸೊ ಕೃಷ್ಣ ಬಂದು ಕದೀತಾ ಇದ್ದ. ಕದ್ದ ಮೇಲೆ ಅವನನ್ನು ಹಿಡಿತಾ ಇದ್ರು. ಕೃಷ್ಣ ಕಳ್ಳ ನೀನು, ನಿನಗೆ ಶಿಕ್ಷೆ ಕೊಡ್ತೀವಿ. ಸೊ ಅವನನ್ನು ಹಿಡ್ಕೊಂಡು ಯಶೋದೆ ಹತ್ರ ಹೋಗ್ತಾಯಿದ್ರು. ಯಶೋದೆ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ರು, ನಿನ್ನ ಕೃಷ್ಣ ನನ್ನ ಮನೆಗೆ ಬಂದು ಬೆಣ್ಣೆ ಕದ್ದ. ಇದು ಕಂಪ್ಲೇಂಟಾ? ಕಂಪ್ಲೇಂಟ್ ಅಂತ ಅನಿಸ್ತದೆ, ಬಟ್ ಆ್ಯಕ್ಚುಲಿ ಇದು ಕೃಷ್ಣ ಕಥೆ. ಗೋಕುಲದಲ್ಲಿ ಎಲ್ಲರೂ ಏನು ಮಾಡ್ತಾರೆ? ಕೃಷ್ಣ ಕಥೆಯನ್ನು ಹೇಳ್ತಾರೆ. ನನ್ನ ಮನೇಲಿ ಬಂದು ಇವತ್ತು ಕೃಷ್ಣ ಬೆಣ್ಣೆ ಕದ್ದ. ರೈಟ್. ತಾಯಿ ಕೇಳ್ತಾಳೆ, ಬೆಣ್ಣೆ ಕದ್ದಿದೆಯಾ? ಕೃಷ್ಣ ಹೇಳ್ತಾನೆ, ಇಲ್ಲ, ನಾನು ಕದ್ದಿಲ್ಲ. ಮಯ್ಯ ಮೋರಿ ಮೇ ನಹಿ ಮಾಖನ ಖಾಯೋ, ಮೇನೆ ಮಾಖನ್ ನಹಿ ಕಾಯ. ನಾನು ಬೆಣ್ಣೆ ಕದ್ದಿಲ್ಲ, ತಿಂದಿಲ್ಲ. ಸುಳ್ಳು ಹೇಳ್ತಾ ಇದೆಯಾ? ಸೊ ಗೋಪಿಯರು ಹೇಳ್ತಾರೆ, ಇಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನೋಡು, ಅವನ ತುಟಿ ಮೇಲೆ ಬೆಣ್ಣೆ ಇನ್ನೂ ಇದೆ, ಕೈಯೆಲ್ಲ ಇನ್ನೂ ಬೆಣ್ಣೆ ಹಸಿಯಾಗಿದೆ, ಕದ್ದಿದ್ದಾನೆ ಇವನು ಅಂತ. ಸೊ ಈ ರೀತಿ ಪ್ರತಿದಿನ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಯಶೋಧ ತಾಯಿಗೆ. ಒಮ್ಮೆ ಒಬ್ಬ ಗೋಪಿ ಕೃಷ್ಣನನ್ನು ರೆಡ್ ಹ್ಯಾಂಡ್ ಹಿಡ್ಕೊಂಡು ಬರ್ತಾಳೆ. ಕೃಷ್ಣ, ಇವತ್ತು ನಾನು ನಿನಗೆ ಶಿಕ್ಷೆ ಕೊಡಲೇಬೇಕು. ಸೊ ಯಶೋದೆ ಹತ್ರ ಬರ್ತಾಳೆ. ಬಂದಾಗ ಹೇಳ್ತಾಳೆ ಯಶೋದೆಗೆ, ನೋಡು, ನಿನ್ನ ಮಗ ಇವತ್ತು ನನ್ನ ಮನೆಯಲ್ಲಿ ಬೆಣ್ಣೆ ಕದ್ದು ಆ ಮಡಿಕೆಯನ್ನು ಒಡೆದು ತುಂಬ ತುಂಟತನ ಮಾಡಿ ಈಗ ನೋಡಿ ನಗ್ತಾ ಇದ್ದಾನೆ. ಯಶೋಧ ತಾಯಿ ನಾವೀಗ ಸ್ಟಾರ್ಟ್ ಮಾಡ್ತಾಳೆ, ಯಾಕೆ ನಗ್ತಾ ಇದ್ದೀರ? ಯಾರನ್ನು ಕರ್ಕೊಂಬಂದಿದ್ದೀಯಾ ನೋಡು ಅಂತಾರೆ. ಕೆಳಗಡೆ ನೋಡ್ತಾಳೆ. ಆ್ಯಕ್ಚುಲಿ ಅವಳ ಮಗ ಇದ್ದ ಅಲ್ಲಿ. ಕೃಷ್ಣನ ಬದಲಾಗಿ ಯಾರಿದ್ರು? ಗೋಪಿ ಮಗನೇ ಇದ್ದ. ನೀನೇಗೆ ಬಂದೆ ಇಲ್ಲಿ? ಅವ್ನು ನಗ್ತಾ ಇದ್ದ. ಅವನು ಹೇಳ್ಕೊಂಡು ಹೋಗ್ತಾಳೆ. ಸೊ ಕಾಂಪೌಂಡ್ ಹೊರಗಡೆ ಹೋದ ತಕ್ಷಣ ಅವನು ಕೃಷ್ಣನಾಗಿಬಿಡ್ತಾನೆ. ಮತ್ತು ಕೃಷ್ಣ ಹೇಳ್ತಾನೆ, ನೋಡು, ನೆಕ್ಸ್ಟ್ ಟೈಮ್ ನೀನು ಏನಾದರೂ ಈ ರೀತಿ ಮಾಡಿದ್ರೆ ನಿನ್ನ ಗಂಡನನ್ನು ನೋಡ್ತೀಯ ಇಲ್ಲಿ ಅಂತ ಸ್ಥಾನದಲ್ಲಿ.
ಸೊ ಈ ರೀತಿ ಕೃಷ್ಣ ತುಂಬ ತುಂಟತನ ಮಾಡ್ತಾಯಿದ್ದ. ಹಾಗೆ ಯಶೋಧ ತಾಯಿ ಹೇಳ್ತಾಳೆ, ಈ ಕೃಷ್ಣನಿಗೆ ಶಿಕ್ಷೆ ಕೊಡೋಣ ಅಂತ. ರೈಟ್, ಕೃಷ್ಣನನ್ನು ಸೊ ಯಶೋಧ ತಾಯಿ ಯೋಚನೆ ಮಾಡ್ತಾಳೆ, ನೋಡು ಕೃಷ್ಣ, ನಿನಗೆ ಯಾಕೆ, ನೀನು ಬೇರೆಯವ್ರ ಮನೆಗೆ ಯಾಕೆ ಹೋಗಿ ಕದೀತಾ ಇದೆಯಾ, ನಮ್ಮ ಮನೆ ಬೆಣ್ಣೆ ಇಷ್ಟ ಆಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಳೆ. ಸೊ ಇಲ್ಲೆಲ್ಲರೂ ಒಂದು ಕಂಪ್ಲೇಂಟ್ ಮಾಡ್ತಾಯಿದ್ರು ನೋಡಿ. ಸೊ ನಮ್ಮ ಮನೆ ಬೆಣ್ಣೆ ಇಷ್ಟ ಆಗೋದಿಲ್ವಾ ಅಂತ ಯೋಚನೆ ಮಾಡ್ತಾಯಿದ್ಲು. ಮೋಸ್ಟ್ಲಿ ನಾನು ಖುದ್ದಾಗಿ ಬೆಣ್ಣೆ ಮಾಡ್ತಾಯಿಲ್ಲ, ಅದಕ್ಕೆ ಕೃಷ್ಣ ತಿಂತಾ ಇರೋನು. ಸೊ ನಾನು ನಾಳೆ ಖುದ್ದಾಗಿ ಬೆಣ್ಣೆ ಮಾಡ್ತೀನಿ, ನಾನೇ ಬೆಣ್ಣೆ ಕಡಿತೀನಿ ಅಂತ ಅವಳು ಬೆಣ್ಣೆ ಕಡಿಯೋದಕ್ಕೆ ರೆಡಿ ಆಗ್ತಾಳೆ. ಸೊ ಇಲ್ಲಿ ನೋಡಿ, ಕೃಷ್ಣ ಮೇಲೆ ಅದೇನಂತಾರೆ ಹಿಂದಿನ ಕಾಲದಲ್ಲಿ ಮೇಲಿಂದ ಮಡಿಕೆ ಎಷ್ಟು ಹ್ಯಾಂಗ್ ಇಟ್. ಸೊ ಅವರು ತಿಂತಾಯಿದ್ರು, ಮಂಗಗಳಿಗೂ ತಿನ್ನಿಸ್ತಾಯಿದ್ರು. ರೈಟ್, ಈ ರೀತಿ ಬೆಣ್ಣೆ ಕಳ್ಳ, ನವನೀತ ಚೋರ. ಸೊಮ್ಮೆ ಕೃಷ್ಣ ದೀಪಾವಳಿ ದಿನ ಕೃಷ್ಣ ಬೆಳಗ್ಗೆ ಹೇಳ್ತಾನೆ, ಎದ್ದ ತಕ್ಷಣ ಹಸಿವಾಗ್ತದೆ. ಹಸಿವಾದ ತಕ್ಷಣ ಕೃಷ್ಣ ಎದ್ದು ಹೊರಗಡೆ ಬರ್ತಾನೆ. ಅಲ್ಲಿ ಯಶೋಧ ತಾಯಿ ಬೆಣ್ಣೆ ಕಡಿತಾ ಇದ್ಲು. ಅಮ್ಮ ನನಗೆ ಹಸುವಾಯಿತು ಅಂತ ಕೃಷ್ಣ ಬಂದು ಅವಳ ಸೆರೆಗೆ ಹಿಡಿತಾನೆ. ಹಿಡಿದು ನನಗೆ ಹಾಲು ಕುಡಿಸು ಅಂತ. ಸೊ ಮಗನನ್ನು ಎತ್ಕೊಂಡು ಹಾಲು ಕುಡಿಸ್ತಾ ಇದ್ಲು. ಆವಾಗ ಒಳಗಡೆ ಕಿಚನಲ್ಲಿ ಸ್ಟೋವ್ ಮೇಲೆ ಹಾಲಿಟ್ಟಿದ್ಲು. ಅದು ಹಾಲು ಉಕ್ಕಿ ಚೆಲ್ತಾ ಇತ್ತು. ಆ ಶಬ್ದ ಆಯಿತು. ಸೊ ಒಲೆ ಮೇಲೆ ಆ ಶಬ್ದ ಕೇಳಿದ ತಕ್ಷಣ ಕೃಷ್ಣನನ್ನು ಕೆಳಗಡೆ ಬಿಟ್ಟು ಅವಳು ಹಾಲನ್ನು ಕಾಪಾಡೋದಕ್ಕೆ ಹೋಗ್ತಾಳೆ. ಸೊ ಆಗ ಕೃಷ್ಣನಿಗೆ ಕೋಪ ಬಂತು. ಸೊ ಕೃಷ್ಣ ಏನು ಮಾಡ್ತಾನೆ, ಬೆಣ್ಣೆ ಅಲ್ಲಿ ಒಂದು ಬೆಣ್ಣೆ ಮಡಿಕೆ ಇತ್ತು, ಅದನ್ನು ಒಡೆದು ಇನ್ನೊಂದು ಬೆಣ್ಣೆ ಮಡಿಕೆ ಇತ್ತು, ಅದು ತಗೊಂಡು ಅದನ್ನು ತಿಂದು ಹೊಟ್ಟೆ ತುಂಬಿದ ಮೇಲೆ ಹೊರಗಡೆ ಹೋಗಿ ಒಂದು ಉರುಳು ಕಲ್ಲಿನ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡು ಎಲ್ಲ ಮಂಗಗಳನ್ನು ಕರೀತಾನೆ, ಬನ್ನಿ ಬನ್ನಿ ಬನ್ನಿ, ನೀವೆಲ್ಲರೂ ನನ್ನ ಪೂರ್ವ ಅವತಾರದಲ್ಲಿ ರಾಮಚಂದ್ರನಾಗಿ ಬಂದಾಗ ತುಂಬ ಸೇವೆ ಮಾಡಿದಿರಿ. ಆದರೆ ನಾನಾಗ ಕಾಡಿನಲ್ಲಿದ್ದೆ, ನಿಮಗೇನು ಕೊಡೋಕ್ಕಾಗಲಿಲ್ಲ, ಈಗ ಬೆಣ್ಣೆ ಕೊಡ್ತೀನಿ ಬನ್ನಿ ಅಂತ ಎಲ್ಲರೂ ಕರೀತಾನೆ. ಎಲ್ಲರಿಗೂ ಬೆಣ್ಣೆ ಕೊಡ್ತಾ ಇದ್ದ. ಬೆಣ್ಣೆ ಕೊಟ್ಟು ಕೊಟ್ಟು ಎಲ್ಲರ ಹೊಟ್ಟೆ ತುಂಬಿತು. ಎಲ್ಲ ಮಂಗಗಳ ಹೊಟ್ಟೆ ತುಂಬಿತು. ಅವರ ಹೊಟ್ಟೆ ತುಂಬಿದ ಮೇಲೆ ಅವರು ಕೂಡ ಬೇಡ ಬೇಡ ಅಂದರು. ಆಗ ಕೃಷ್ಣ ಹೇಳ್ತಾನೆ, ನೋಡಿ ಬೆಣ್ಣೆ ಚೆನ್ನಾಗಿಲ್ಲ, ಮಂಗಗಳು ತಿಂತಾ ಇಲ್ಲ ಅಂತ. ಆಗ ಯಶೋಧ ತಾಯಿ ಬಂದು ನೋಡ್ತಾಳೆ, ಎಲ್ಲ ಗಲೀಜಾಗಿದೆ, ಬೆಣ್ಣೆ ಎಲ್ಲ ಚೆಲ್ಲೋಗಿದೆ, ಯಾರು ಮಾಡಿದ್ದು ಅಂತ ಗೊತ್ತಾಯಿತು. ಯಾಕೆಂದರೆ ಕೃಷ್ಣನ ಬೆಣ್ಣೆ ಹೆಜ್ಜೆಗಳು ಕಾಣಿಸ್ತಾ ಇತ್ತು, ಗುರುತು ಕಾಣಿಸ್ತಾ ಇತ್ತು. ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾಳೆ, ಒಂದು ಕೋಲನ್ನು ಹಿಡ್ಕೊತಾಳೆ. ಆ ಕೋಲನ್ನು ನೋಡಿ ಮಂಗಗಳು ತಕ್ಷಣ ಓಡೋಗ್ತವೆ. ಸೊ ಮಂಗಗಳು ಮುಂದೆ ಕೂತಿದ್ದು, ಯಶೋಧ ತಾಯಿ ಕೃಷ್ಣನ ಹಿಂಭಾಗದಿಂದ ಬರ್ತಾಯಿದ್ಲು. ಆ ಮಂಗಗಳು ಓಡುವುದನ್ನು ನೋಡಿ ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣನು ಹಿಂದೆ ತಿರುಗಲಿಲ್ಲ, ಎಳೆದು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೈಟ್, ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಜಮಾನಂ ಯಶೋದಾಭಿಯೋಲುಖಲಾಧವಮಾನಂ ಪರಾಮೃಷ್ಟಮತ್ಯಂತ ತೋದೃತ ಗೋಪ್ಯ. ಸೊ ಯಶೋಧ ತಾಯಿ ಕೃಷ್ಣನಿಂದ ಓಡಿ ಓಡಿ ಹೋಗಿ ಕೃಷ್ಣನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಕೃಷ್ಣ ಕೈಗೆ ಸಿಗ್ತಾನೆ ಇರಲಿಲ್ಲ. ರೈಟ್, ತದ್ದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಗೆ ಅನೇಜದೇಕಂ. ಕೃಷ್ಣ ಇಸ್ ವೆರಿ ಫಾಸ್ಟ್. ಕೃಷ್ಣನನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ. ವೇದಗಳು ಹೇಳ್ತಾರೆ, ಈವನ್ ಮುನಿಗಳು ಕೂಡ ಮನಸ್ಸಿನ ವೇಗದಿಂದ ಕೃಷ್ಣನನ್ನು ಹಿಂಬಾಲಿಸಿದರೂ ಕೂಡ ಕೃಷ್ಣನನ್ನು ಹಿಡಿಯಲು ಸಾಧ್ಯವಿಲ್ಲ. ಸೊ ವಾಯೋರಥಾಪಿ ಮನಸ್ಸು ಮುನಿಪುಂಗವಾನ. ಸೊ ಕೃಷ್ಣನನ್ನು ಹಿಡಿಯಲು ಸಾಧ್ಯವೇ ಇಲ್ಲ. ಆದರೆ ಕೃಷ್ಣನನ್ನು ಕೇವಲ ಭಕ್ತಿಯಿಂದ ಮಾತ್ರ ನಾವು ಹಿಡಿಯಬಹುದು. ಭಕ್ತಿಬದ್ಧಂ, ಭಕ್ತಿಯಿಂದ ಮಾತ್ರ ಕೃಷ್ಣ ಬಂಧಿತನಾಗ್ತಾನೆ. ಬೇರೆ ಯಾವುದೇ ಮಾರ್ಗದಿಂದ ಕೃಷ್ಣನನ್ನು ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಸೊ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪೆಯಾಸೀತ್ ಸ್ವಬಂಧನೆ. ಆಯಿತಾ, ಯಶೋಧ ಪರಿಶ್ರಮವನ್ನು ನೋಡಿ ಅವಳು ತುಂಬ ಆಯಾಸ ಆಯಿತು. ಈಗ ಅವಳು ದೊಡ್ಡ ಗಾತ್ರವಿತ್ತು, ಓಡ್ತಾ ಇದ್ದು. ರೈಟ್,
ಸೊ ತಲೆಯಿಂದ ಹೂಗಳೆಲ್ಲ ಕೆಳಗಡೆ ಬೀಳ್ತಾ ಇತ್ತು, ರೈಟ್. ದೆನ್ ಸ್ವೆಟ್ ಡ್ರಾಪ್ಸ್, ಏನಂತಾರೆ, ಬೆವರು ಬರ್ತಾಯಿತ್ತು. ಸೊ ಇದನ್ನೆಲ್ಲ ನೋಡಿ ಕೃಷ್ಣ ಹೇಳ್ತಾನೆ, ಆಯ್ತು ಈಗ ನಾನು ಸಿಕ್ಬಿಡಬೇಕು. ಸೊ ದೆನ್ ಈ ಅಗ್ರಿ ಟು ಬಿ ಕಾಟ್. ಸೊ ಕೃಷ್ಣ ಸಿಕ್ಕಿಬಿದ್ದ. ಸೊ ನಿನಗೆ ದಂಡವನ್ನು ಕೊಡ್ತೀನಿ ಅಂತ ಯಶೋದ ತಾಯಿ ಅವಳನ್ನು ಸೆರೆ ಹಿಡಿದು ಅವನನ್ನು ಕಟ್ಟಾಕ್ತಾರೆ. ಯಾಕೆ ಕಟ್ಟಾಕಬೇಕು? ಈಗ ದೀಪಾವಳಿ ದಿನ ತುಂಬ ಕೆಲಸ, ಅಡುಗೆ ಮಾಡಬೇಕು, ನೈಟ್ ಪೂಜೆ ಮಾಡಬೇಕು. ಅದಕ್ಕೆ ಇವನನ್ನು ಹೀಗೆ ಬಿಟ್ಬಿಟ್ರೆ ಮತ್ತೇನೇನು ಮಾಡ್ತಾನೋ ಅಂತ ಕಟ್ಟಾಕ್ಬಿಡ್ತಾರೆ. ಸೊ ಅವನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆ ಉರುಳುಗಳಿಗೆ ಕಟ್ಬಿಡ್ತಾಳೆ. ಸೊ ಲೈಕ್ ದಿಸ್. ಆದರೆ ಕಟ್ಟೋ ಮುಂಚೆ ಹಗ್ಗ ತರ್ತಾಳೆ, ಆದರೆ ಹಗ್ಗ ಸ್ವಲ್ಪ ಸಣ್ಣದಾಯಿತು, 2 ಇಂಚ್ 2 ಬೆರಳಷ್ಟು ಚಿಕ್ಕದಾಯಿತು. ಆ ಒಂದು ಹಗ್ಗಕ್ಕೆ ಇನ್ನೊಂದು ಹಗ್ಗ ಕಟ್ತಾಳೆ, ಇನ್ನೊಂದು ಹಗ್ಗ ಕಟ್ತಾಳೆ, ಆದರೂ ಚಿಕ್ಕದಾಯಿತು, 2 ಬೆರಳಷ್ಟು ಚಿಕ್ಕದಾಯಿತು. ಮನೆಯಲ್ಲಿರುವ ಎಲ್ಲ ಹಗ್ಗಗಳನ್ನು ತರ್ತಾಳೆ, ಆದರೂ 2 ಬೆರಳಷ್ಟು ಚಿಕ್ಕದಾಯಿತು. ಮತ್ತು ತನ್ನ ಗೋಶಾಲೆ ಇರುವ 9 ಲಕ್ಷ ಹಸುಗಳನ್ನು ಕಟ್ಟುವಂಥ ಹಗ್ಗಗಳು ಎಲ್ಲವನ್ನು ತರ್ತಾಳೆ, ಆದರೂ 2 ಬೆರಳಷ್ಟು ಚಿಕ್ಕದಾಯಿತು. ಸೊ ಅದ್ಭುತವಾದ ಒಂದು ಲೀಲೆ ಇದು. ಇಟ್ಸ್ ಲೈಕ್ ಅಮೇಝಿಂಗ್ ಪಾಸ್ಟ್ ಟೈಮ್. ಸೊ ಕೃಷ್ಣ ಎಷ್ಟು ಏವಂ ಸಂದರ್ಶಿತ ಆಹ್ಯಂಗ ಹರಿಣ ಭೃತ್ಯವಶ್ಯತ ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂಶೇಶ್ವರಂ ವಶೇ. ಇಂತಹ ಒಂದು ಭೃತ್ಯವಶ್ಯತ, ಭಗವಂತನ ಗುಣ ಏನು? ಭೃತ್ಯವಶ್ಯತ, ತನ್ನ ಭಕ್ತರ ವಶದಲ್ಲಿ ಬರ್ತಾನೆ, ಬೇರೆ ಯಾರ ವಶದಲ್ಲೂ ಬರೋದಿಲ್ಲ, ಆದರೆ ತನ್ನ ಭಕ್ತರ ವಶದಲ್ಲಿ ಬರ್ತಾನೆ. ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಈಶ್ವರಂ ವಶೇ. ಎಲ್ಲ ಈಶ್ವರರು, ಎಲ್ಲ ದೇವತೆಗಳು ಕೃಷ್ಣನ ವಶದಲ್ಲಿದ್ದಾರೆ, ಆದರೆ ಕೃಷ್ಣ ಇಲ್ಲಿ ತನ್ನ ಭಕ್ತರ ವಶದಲ್ಲಿ ಬಂದ್ಬಿಡ್ತಾನೆ. ಸೊ ದಟ್ ಈಸ್ ಕೃಷ್ಣಸ್ ಅಮೇಝಿಂಗ್ ಕ್ವಾಲಿಟಿ. ಸೊ ಈ ರೀತಿ ಹೇಳ್ತಾರೆ. ಇಂತಹ ಒಂದು ಅನುಗ್ರಹ ಬ್ರಹ್ಮನಿಗೂ ಸಿಕ್ಕಿಲ್ಲ, ಶಿವನಿಗೂ ಸಿಕ್ಕಿಲ್ಲ, ಲಕ್ಷ್ಮೀದೇವಿಗೂ ಸಿಕ್ಕಿಲ್ಲ. ಪ್ರಸಾದಂ ಲೇಭಿರೇ ಗೋಪಿ ಯತ್ತತ್ ಪ್ರಾಪ ವಿಮುಕ್ತದಾತ್. ಇಂತಹ ಒಂದು ಅನುಗ್ರಹ ಮತ್ತು ಯಾರಿಗೂ ಸಿಕ್ಕಿಲ್ಲ, ಯಶೋಧ ತಾಯಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ವೆರಿ ಬ್ಯೂಟಿಫುಲ್ ಶ್ಲೋಕಾಸ್. One shloka before. ತದ್ದಾಮ ಬಂಧ್ಯಮಾನಸ್ಯ ಸ್ವಾರ್ಭಕಸ್ಯ ಕೃತಾಗಸ ದ್ವಿ ಅಂಗುಲೋನಂ ಅಭೂತ್ತೇನ ಸಂದತೆ ಅನ್ಯಚ್ಚ ಗೋಪಿಕ. 2 ಬೆರಳಷ್ಟು ಚಿಕ್ಕದಾಗ್ತಾ ಇತ್ತು, ಕಟ್ಟಕ್ಕಾಗಲಿಲ್ಲ. ಫೈನಲಿ ಭಕ್ತನ ಯದಾಸಿ ತದಪಿ ನ್ಯೂನಂ ತೇನಾನ್ಯದ್ ಅಪಿ ಸಂದತೆ. ರೈಟ್, ಹಲವಾರು ಹಗ್ಗಗಳನ್ನು ತಂದರೂ ಕೂಡ ಅದು 2 ಬೆರಳಷ್ಟು ಚಿಕ್ಕದಾಗ್ತಾಯಿತ್ತು. ತದಪಿ ದ್ವಿ ಅಂಗುಲಂ ನ್ಯೂನಂ ಯದ್ಯದ್ ಆದತ್ತ ಬಂಧನಂ. Their shortness could not be overcome. As many ropes as she joined, all of them failed. Their shortness could not be overcome. ಎಷ್ಟು ಕಟ್ಟಿದರೂ ಅದು 2 ಬೆರಳಷ್ಟು ಚಿಕ್ಕದಾಗ್ತಾ ಇತ್ತು. ಏವಂ ಸ್ವಗೇಹ ಧಾಮಾನಿ, ಮನೆಯಲ್ಲಿರೋ ಎಲ್ಲ ಹಗ್ಗ ತರ್ತಾಳೆ. ಯಶೋಧ ಸಂದದಪಿ ಗೋಪೀನಾಂ ಸುಸ್ಮಯಂತೀನಾಂ ಸ್ಮಯಂತಿ ವಿಸ್ಮಿತಾಭೂತ್. ಎಲ್ಲ ಗೋಪಿಯರು ನೋಡ್ತಾ ಇದ್ರು, ನಗ್ತಾ ಇದ್ರು. ಏನಿದು ವಿಸ್ಮಯ, ಅಮೇಝಿಂಗ್. ಯಾಕಂದರೆ ಪ್ರತಿದಿನ ಕೃಷ್ಣನಿಗೆ ಬಟ್ಟೆ ಉಡಿಸ್ತಾ ಇದ್ಲು, ಪ್ರತಿದಿನ ಕೃಷ್ಣನ ಸೊಂಟಕ್ಕೆ ಬೆಲ್ಟ್ ಕಟ್ತಾ ಇದ್ಲು. ಆದರೆ ಇವತ್ತು ಕಟ್ಟಕ್ಕೆ ಹಾಕ್ತಾ ಇಲ್ಲ. ಇದು ವಿಸ್ಮಯವಾದಂತಹ ಒಂದು ಲೀಲೆ. ಎಲ್ಲರೂ ವಿಸ್ಮಿತರಾದರು ಇದನ್ನು ನೋಡಿ. ರೈಟ್. ಸ್ವಮಾತೋಸ್ಮಿನ್ನಗಾತ್ರಾಯ ವಿಸೃಷ್ಟ ಕಪಸ್ಸರ್ಷ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾ ಆಸೀತ್ ಸ್ವಬಂಧನೆ ದೃಷ್ಟ್ವಾ ಪರಿಶ್ರಮಂ. ಸೊ ಇಲ್ಲಿ ಯಾಕೆ ಶ್ಲೋಕಗಳನ್ನು ತೋರಿಸ್ತಾ ಇದ್ದೇನೆ ಅಂದರೆ, ಇಲ್ಲೊಂದು ಲೆಸನ್ ಇದೆ. ನಾವು ನಮ್ಮ ಪರಿಶ್ರಮ ಪಡಬೇಕು, ಭಗವಂತನನ್ನು ಪಡೆಯೋದಕ್ಕೆ ನಾವು ನಮ್ಮ ಪರಿಶ್ರಮ ಪಡಬೇಕು. ಅದೇನು? ಭಾಗವತಗತೆಗೆ ಒಂದು ಕೇಳೋದು ಒಂದು ಅಂಗ, ಇದು ಭಕ್ತಿ ಒಂದು ಅಂಗ. ನಾಮಸ್ಮರಣೆ ಮಾಡುವುದು, ಹರಿಕೃಷ್ಣ ಜಪ ಮಾಡುವುದು, ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸುವುದು, ಇದು ನಮ್ಮ ಪರಿಶ್ರಮ. ನಮ್ಮ ಪರಿಶ್ರಮವನ್ನು ನೋಡಿ ಭಗವಂತ ಯಾವಾಗ ಮೆಚ್ಚುತ್ತಾನೆ, ಆಗ ಭಗವಂತ ತನ್ನ ಅನುಗ್ರಹವನ್ನು ಕೊಡ್ತಾನೆ. ದೃಷ್ಟಾ ಪರಿಶ್ರಮ ಕೃಷ್ಣ ಕೃಪೆಯ ಆಸೀತ್. ಕೃಷ್ಣನ ಕೃಪಾಶಕ್ತಿ ಯಾವಾಗ ಬರ್ತದೆ, ಆ ಕೃಪಾಶಕ್ತಿಯಿಂದ ಕೃಷ್ಣ ನಮಗೆ ಸಿಗ್ತಾನೆ. ಕೇವಲ ನಮ್ಮ ಪರಿಶ್ರಮದಿಂದ ಕೃಷ್ಣ
ಸಿಗೋದಿಲ್ಲ. ನಮ್ಮ ಪರಿಶ್ರಮ ಕೃಷ್ಣನ ಕೃಪೆಯನ್ನು ಆಕರ್ಷಿಸೋದಕ್ಕೆ ಮಾತ್ರವಿದೆ. ನಮ್ಮ ಪರಿಶ್ರಮದಿಂದ ಕೃಷ್ಣ ಸಿಗೋದೇ ಇಲ್ಲ. ಬಟ್ ವೆನ್ ಕೃಷ್ಣ ಇಸ್ ಹ್ಯಾಪಿ ವಿತ್ ಅವರ್ ಎಂಡಿವರ್, ದೆನ್ ಕೃಷ್ಣ ಕಮ್ಸ್ ಟು ಅಸ್. ಇದೊಂದು ಇಂಪಾರ್ಟೆಂಟ್ ಲೆಸನ್. ಸೊ 2 ಅಂಗುಲಿ, 2 ಬೆರಳು, ಒಂದು ಬೆರಳು ನಮ್ಮ ಪರಿಶ್ರಮದ ಪ್ರತೀಕ, ಇನ್ನೊಂದು ಬೆರಳು ಭಗವಂತನ ಅನುಗ್ರಹ. ಸೊ ದ 2 fingers. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಲೆಸನ್ ಫ್ರಮ್ ದಿಸ್ ಪಾಸ್ಟ್ ಟೈಮ್. ಸೊ ಕೃಷ್ಣ ಬಂಧನಕ್ಕೆ ಒಳಗಾಗ್ತಾನೆ. ಆದರೆ ಕೃಷ್ಣ ಬಂಧನಕ್ಕೆ ಬಿದ್ದರೂ ಕೂಡ ಇನ್ನೊಂದು ಲೀಲೆಯನ್ನು ಮಾಡ್ತಾನೆ. ಕೃಷ್ಣನ ಆಂಗಣದಲ್ಲಿ 2 ದೊಡ್ಡ ವೃಕ್ಷಗಳಿದ್ವು. ಅರ್ಜುನ ವೃಕ್ಷಗಳು, ದೊಡ್ಡ ಗಾತ್ರದ ವೃಕ್ಷಗಳು. ಇಬ್ಬರು ನಲಕುವರ ಮಣಿಗ್ರೀವ. ಹಿಂದಿನ ಜನ್ಮದಲ್ಲಿ ಅವರಿಬ್ಬರು ಕುಬೇರನ, ರಾಕ್ಷಸರಲ್ಲ, ಕುಬೇರನ ಮಕ್ಕಳಾಗಿದ್ದರು, ದೇವತೆಗಳಾಗಿದ್ದರು ಇವರಿಬ್ಬರು. ರೈಟ್, ಇವರಿಬ್ಬರು ದೇವತೆಗಳಾಗಿದ್ದರು. ಆದರೆ ತುಂಬ ಗರ್ವ ಇತ್ತು ಇವರಲ್ಲಿ. ನಾನು ಶ್ರೀಮಂತನ ಮಗ, ಕುಬೇರ. ನನ್ನ ತಂದೆ ಯಾರು? ಕುಬೇರ. ಚಿನ್ನದ ರಾಶಿ ಇದೆ ನಮ್ಮ ಹತ್ರ. ಎಂಜಾಯ್ ಮಾಡ್ತಾಯಿದ್ರು. ಹಲವಾರು ಹೆಣ್ಣುಮಕ್ಕಳ ಜೊತೆ ಅವರು ಆಟ ಆಡ್ತಾಯಿದ್ರು, ಸ್ನಾನ ಮಾಡ್ತಾಯಿದ್ರು. ಒಮ್ಮೆ ಕೈಲಾಸದಲ್ಲಿ ಮಾನಸ ಸರೋವರದಲ್ಲಿ ನಗ್ನವಾಗಿ ಸ್ನಾನ ಮಾಡ್ತಾಯಿದ್ರಂತೆ. ಆಗ ನಾರದ ಮುನಿಗಳು ಅಲ್ಲಿ ಬರ್ತಾರೆ. ನಾರದ ಮುನಿಗಳು ಬಂದು ಅಲ್ಲಿ ಬಂದಾಗ ಇವರಿಬ್ಬರು ಎಲ್ಲ ಕುಡಿದು ಟೈಟ್ ಆಗಿದ್ದರು, ಮಧುರಪಾನವನ್ನು ಮಾಡಿದರು. ನಾರದ ಮುನಿ ಬಂದಾಗ ಎಲ್ಲ ಹೆಂಗಸರು ಬಟ್ಟೆ ತೊಟ್ಕೊಂಡು ಗುರುಗಳೇ ನಮಸ್ಕಾರ ಅಂತ ಹೇಳಿ ಅವರಿಗೆ ಗೌರವವನ್ನು ಕೊಟ್ಟು ಹೋಗ್ತಾರೆ. ಆದರೆ ಇವರಿಬ್ಬರು 4 ಮಣಿಗ್ರೀವ ಹಂಗೆ ನಿಂತಿದ್ರು. ಆಗ ಗುರುಗಳಿಗೆ ಕೋಪ ಬರ್ತದೆ. ನಿಮಗೆ ಆಚರಣೆ ಏನು ಅಂತ ಗೊತ್ತಿಲ್ವಾ? ಹೇಗೆ ವ್ಯವಹಾರ ಮಾಡಬೇಕು ಗೊತ್ತಿಲ್ವಾ ನಿಮಗೆ? ನೀವು ಹೀಗೆ ಇರಿ ಅಂತ, ನೀವು ವೃಕ್ಷರಾಗಿ ಅಂತ ಶಾಪ ಕೊಡ್ತಾರೆ. ವೃಕ್ಷಗಳು ಬಟ್ಟೆ ತೊಡೋದಿಲ್ಲ, ಹಿಂಗೆ ನಿಂತಿರ್ತವೆ. ರೈಟ್. ಸೊ 1000 ವರ್ಷ ಹೀಗೆ ನಿಂತ್ಕೊಳ್ಳಿ ಅಂತ ಅವರು ಶಾಪ ಕೊಡ್ತಾರೆ. ಆದರೆ ಆಗ ಅವರಿಗೆ ಇದಾಗ್ತದೆ, ಅಯ್ಯೋ ನಾವು ಅಪರಾಧ ಮಾಡಿದ್ದೀವಿ ಅಂತ ಕ್ಷಮೆಗೆ ಬಿಡ್ತಾರೆ. ಸೊ ನಿಮ್ಮ ಪರಿಹಾರ, ನಿಮ್ಮ ಶಾಪಕ್ಕೆ ಪರಿಹಾರ, ಈ ಶಾಪಕ್ಕೆ ಪರಿಹಾರ ಮುಂದೆ ಕೃಷ್ಣ ನಿಮಗೆ ಉದ್ಧಾರ ಮಾಡಿದಾಗ ಆಗ್ತದೆ ಅಂತ ಹೇಳ್ತಾರೆ. ಸೊ ಮಹಾನ್ ಭಕ್ತರ ಒಂದು ಶಾಪ ಏನಿದೆ ಅದು ಒಂದು ಅನುಗ್ರಹ ಕೂಡ. ನಾರದರ ಒಂದು ಸಂಪರ್ಕದಿಂದ 4 ಮಣಿಗ್ರೀವರಿಗೆ ಕೃಷ್ಣನ ದರ್ಶನವಾಯಿತು. ಸೊ ಅದೊಂದು ಅನುಗ್ರಹ. ಮತ್ತು ಶಾಪದಿಂದ ಅವರ ಒಂದು ಮನೋಭಾವ ಪರಿವರ್ತನೆ ಆಯಿತು, ಪರಿಶುದ್ಧವಾಯಿತು. ಸೊ ದಟ್ ಈಸ್ ಅನದರ್ ಅನುಗ್ರಹ. ಸೊ ಇಬ್ಬರು ಅಲ್ಲಿದ್ದರು. ಸೊ ಕೃಷ್ಣ ಉರುಳು ಕಲ್ಲನ್ನು ಎಳ್ಕೊಂಡು ಬರ್ತಾನೆ. 2 ವೃಕ್ಷದ ಮಧ್ಯದಲ್ಲಿ ಎಳೆದಾಗ ಆ ವೃಕ್ಷಗಳು 2 ಬಿದ್ದೋಗ್ತವೆ. ಆ ಒಂದು ಭಯಂಕರ ಶಬ್ದ ಆಗ ಉಂಟಾಗ್ತದೆ. ಆಗ ಎಲ್ಲ ಬಾಲಕರು ನೋಡ್ತಾರೆ, ಏನಾಯಿತು ಅಂತ. ದೊಡ್ಡ ವೃಕ್ಷಗಳು 2 ಬಿದ್ದಿವೆ. ಆ 2 ವೃಕ್ಷಗಳಿಂದ ದಿವ್ಯ ಪುರುಷರು ಪ್ರಕಟರಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಕೃಷ್ಣ ಚಿಕ್ಕವನು, ಇವರೆಲ್ಲರೂ ದೊಡ್ಡವರು. ನಮಸ್ಕಾರ ಮಾಡಿ ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿ ಕ್ಷಮೆ ಬೇಡಿ ಅವ್ರು ಹೋದರು. ಸ್ವಲ್ಪ ಹೊತ್ತಿನ ನಂತರ ನಂದ ಯಶೋದ ಬರ್ತಾರೆ. ಏನಾಯ್ತು ಅಂತ ನೋಡಿದಾಗ, ದೇವತೆಗಳು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋದರು. ಇವೆಲ್ಲ ಸುಮ್ಮನೆ ರೀ, ನಮ್ಗೆ ಗೊತ್ತು ಏನಾಯ್ತು, ರಾಕ್ಷಸ ಬಂದಿದ್ದ ಇಲ್ಲಿ. ರಾಕ್ಷಸ ಬಂದು 2 ಗಿಡಗಳನ್ನು ಮುರಿದು ಹೋಗಿದ್ದಾನೆ. ಇಲ್ಲ ನಾವು ನೋಡಿದ್ದೀವಿ, ದೇವತೆಗಳು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋದರು ಅಂತ. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿದ್ದು ರಾಕ್ಷಸ ಬಂದಿದ್ದಾನೆ, ಕೃಷ್ಣನ ಕಾಪಾಡಬೇಕು. ಆಗ ನಂದ ಮಹಾರಾಜರು ಎಲ್ಲರಿಗೂ ಮೀಟಿಂಗ್ ಕರೀತಾರೆ. ನಂದ, ಉಪನಂದ, ಸುನಂದ ಎಲ್ಲರೂ ಬರ್ತಾರೆ, ಅಣ್ಣ ತಮ್ಮಂದಿರು ಬರ್ತಾರೆ. ಬಂದು ಎಲ್ಲ ಒಂದು ಮೀಟಿಂಗ್ ಮಾಡ್ತಾರೆ. ಈ ಜಾಗ ಸೇಫ್ ಇಲ್ಲ ನಮಗೆ. ರೈಟ್, ಮಥುರದಿಂದ ತುಂಬ ಹತ್ತಿರ ಇದೆ ಇದು, ಭಾಳ ರಾಕ್ಷಸರು ಬರ್ತಾ ಇದ್ದಾರೆ, ಕೃಷ್ಣನಿಗೆ ಸ್ವಲ್ಪ ರಿಸ್ಕ್ ಇದೆ, ಅಲ್ಲಿ ನಾವು ರೀಲೊಕೇಟ್ ಮಾಡೋಣ ಅಂತಾರೆ. ಸೊ ರೀಲೊಕೇಟ್ ಎಲ್ಲಿಗೆ ಮಾಡೋಣ ಅಂತ ಕೇಳಿದಾಗ, ಯಮುನಾ ನದಿ ದಾಟಿ ಅಲ್ಲಿ ಒಂದು ಬೃಂದಾವನ ಅಂತ ಒಂದು ಸ್ಥಳವಿದೆ, ಬೃಂದಾವನಕ್ಕೆ ಹೋಗೋಣ. ಈಗ ಅವ್ರು ಇರೋದು ಗೋಕುಲದಲ್ಲಿ, ಗೋಕುಲ ಬರೋದು ಮಹಾವನದಲ್ಲಿ. ರೈಟ್, ವ್ರಜಭೂಮಿಯಲ್ಲಿ 12 ವನಗಳಿವೆ. ರೈಟ್, ಬೃಂದಾವನ, ಮಹಾವನ, ಭಾಂಡಿರ್ವನ, ತಾಲ್ವನ, ಭದ್ರವನ, ಕಾಮ್ಯವನ, ಮಧುವನ, ಈ ರೀತಿ ಟೋಟಲ್ 12 ವನಗಳು. ಸೊ ಗೋಕುಲದಿಂದ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ತುಂಬ ಸುಂದರವಾದ ಕಾಡಿದೆ, ಗೋವರ್ಧನ ಪರ್ವತವಿದೆ, ಯಮುನಾ ನದಿ ಸುತ್ತಲೂ ಹರಿತಾಳೆ. ಸೊ ಅದು ತುಂಬ ಸೂಕ್ತವಾದ ಜಾಗ, ಅಲ್ಲಿ ಹೋಗೋಣ ಅಂತ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಸೊ ನಂದ ಮಹಾರಾಜರು ಎಲ್ಲರೂ ಎತ್ತಿನ ಮಂಡಿಯಲ್ಲಿ ಲಗೇಜನ್ನು ಲೋಡ್ ಮಾಡಿಕೊಂಡು ತಮ್ಮ ಮನೆ ಎಲ್ಲ ಏನಾದರೆ ಸಾಮಾನೆಲ್ಲ ಕಟ್ಕೊಂಡು ಹೋಗ್ತಾಯಿದ್ರು. ಸೊ ಹಸುಗಳು ಮುಂದೆ ಇದ್ದು, ಆಗೆ ಗೈಯ ಪೀಛೆ ಪೀಛೆ ಗ್ವಾಲ್, ಛೋಟೋ ಸೋ ಮೇರು ನಂದ ಗೋಪಾಲ್. ಸೊ ಬ್ಯೂಟಿಫುಲ್ ಸಾಂಗ್ಸ್ ದೇರ್. ಸೊ
ಅದನ್ನೆಲ್ಲ ಹಾಡ್ತಾ ಎಲ್ಲರೂ ಹೋಗ್ತಾಯಿದ್ರು. ಹೋಗ್ತಾ ಸೊ ಫೈನಲಿ ಸ್ವಲ್ಪ ತಿಂಗಳು ಟ್ರಾವೆಲ್ ಮಾಡಿದ ಮೇಲೆ ವೃಂದಾವನಕ್ಕೆ ಬರ್ತಾರೆ. ಸೊ ಆದರೆ ವೃಂದಾವನದಲ್ಲೂ ಕೂಡ ರಾಕ್ಷಸರ ಕಾಟ ನಿಲ್ಲಿಲ್ಲ. ರಾಕ್ಷಸರು ಬರ್ತಾಯಿದ್ರು. ಒಂದು ಕರುವಿನ ರೂಪದಲ್ಲಿ ವತ್ಸಾಸುರ ಬಂದ. ಕೃಷ್ಣ ವತ್ಸಾಸುರನನ್ನು ಕೊಂದು ಹಾಕಿದ. ಬಕಾಸುರ ಬಂದ ಒಂದು ಪಕ್ಷಿಯ ರೂಪದಲ್ಲಿ. ಬಕಾಸುರ ಕೃಷ್ಣನ ನುಂಗಿಬಿಟ್ಟ. ಕೃಷ್ಣನನ್ನು ನುಂಗಿದಾಗ ಕೃಷ್ಣ ಹೊರಗಡೆ ಬಂದು ಅದರ ಒಂದು ಬೀಕ್ ಅದನ್ನು ಒಂದು ಕಾಲು ಕೆಳಗಡೆ ಇಟ್ಟು ಇನ್ನೊಂದು ಕೈಯಿಂದ ಅದರ ಕೊಕ್ಕನ್ನು ಮುರಿದು ಬಿಟ್ಟ. ರೈಟ್, ಕೊಕ್ಕರೆ ರೂಪದಲ್ಲಿ ಬಂದಿದೆ ಆ್ಯಕ್ಚುಲಿ. ಆ ಕೊಕ್ಕರೆಯನ್ನು ಕೊಂದು ಬಿಟ್ಟ ಕೃಷ್ಣ. ನಂತರ ಬಂದ ಅಗಾಸುರ. ಅಗಾಸುರನಿಗೆ ತುಂಬ ಸೇಟ್ ತೀರಿಸ್ಕೊಳ್ಳೋದಿತ್ತು. ಇಬ್ಬರು ಅಣ್ಣ ತಂಗಿಂದಿರು, ಅವರನ್ನು ಕೊಂದು ಬಿಟ್ಟಿದೆಯಾ? ಬಕಾಸುರ ಮತ್ತು ಪೂತನಿ, ಅವರಿಬ್ಬರು ಆ್ಯಕ್ಚುಲಿ 3 ಜನ ಫ್ಯಾಮಿಲಿ, ಅಸುರ ಫ್ಯಾಮಿಲಿ. ಅಗಾಸುರ ವೇಷ ಬದಲಾಯಿಸ್ಕೊಂಡು ಒಂದು ಹಾವಿನ ರೂಪದಲ್ಲಿ ಬರ್ತಾನೆ. ಆ್ಯಕ್ಚುಲಿ ಎಲ್ಲ ಅಸುರರು ವೇಷ ಬದಲಾಯಿಸ್ಕೊಂಡು ಬರ್ತಾಯಿದ್ರು ಬೇರೆ ಬೇರೆ ರೂಪದಲ್ಲಿ. ಸೊ ವೇಷ ಬದಲಾಯಿಸ್ಕೊಂಡು ಬಂದು ಹಾವಿನ ರೂಪದಲ್ಲಿ ಬಂದು ಬಾಯಿ ತೆಗೆದು ಹಿಂಗೆ ಮಲಗಿಬಿಟ್ಟ, ಅಲ್ಲಾಡ್ತಾ ಇರಲಿಲ್ಲ. ಸೊ ಬಂಡೆ ಥರ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದ, ಮತ್ತು ನಾಲ್ಗೆ ಚಾಚಿದ್ದ. ಸೊ ಆಗ ಎಲ್ಲ ಗೋಪಬಾಲಕರು ನೋಡ್ತಾರೆ, ಕೃಷ್ಣ ಏನೋ ಹೊಸ ಆಟ ಸಾಮಾನು ಬಂದಿದೆ, ಆಟ ಆಡುವ ಸ್ಥಳ ಬಂದಿದೆ ನೋಡು ಇಲ್ಲಿ. ಸೊ ನಾವು ಹೋಗೋಣ ಒಳಗಡೆ. ಆಗ ಗೋಪಬಾಲಕರು ಡಿಸ್ಕಸ್ ಮಾಡ್ತಾಯಿದ್ರು, ಹೋಗೋಣ ಬೇಡ. ಹೋಗಬೇಕು ಅಂತ ಆಸೆ ಆಗ್ತಾಯಿತ್ತು, ಬಟ್ ಅದನ್ನು ನೋಡಿ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆಂದರೆ ಅದ್ರ ಒಳಗಡೆಯಿಂದ ಗಾಳಿ ಬರ್ತಾಯಿತ್ತು, ಬಾಯಿ ಒಳಗಿಂದ ಕೆಟ್ಟ ವಾಸನೆ ಬರ್ತಾಯಿತ್ತು. ಏನೇನೋ ತಿಂದ್ಕೊಂಡ್ಬಂದಿದ್ದ, ಎಲ್ಲ ಡೈಜೆಸ್ಟ್ ಆಗಿ ಡೇಕ್ ಬರ್ತಾಯಿತ್ತು, ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು. ಸೊ ಆದರೂ ಎಲ್ಲ ಗೋಪಬಾಲಕರು ಹೇಳ್ತಾರೆ, ಹೋಗೋಣ ಒಳಗಡೆ, ಕೃಷ್ಣ ಇದ್ದಾನಲ್ಲ, ನೋಡ್ಕೊತಾನೆ ಕೃಷ್ಣ. ಸೊ ವಿಲ್ ಗೋ ಇನ್ಸೈಡ್ ಅಂತ ನಾಲ್ಗೆ ಮೇಲೆ ನೆಡ್ಕೊಂಡು ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಅಗಾಸುರನಿಗೆ ತುಂಬ ಸಂತೋಷ ಆಯಿತು, ಎಲ್ಲರೂ ಒಳಗಡೆ ಬರ್ತಾ ಇದ್ದಾರೆ ಅಂತ. ಅಗಾಸುರನ ಒಂದು ಪ್ಲ್ಯಾನ್ ಏನಿತ್ತು, ಎಲ್ಲರನ್ನು ನುಂಗಿಬಿಡೋಣ, ಕೃಷ್ಣನನ್ನು ನುಂಗಿಬಿಡೋಣ. ಕೃಷ್ಣ ಸತ್ತಿದ್ದನ್ನು ಕೇಳಿ ನಂದ ಯಶೋಧ ಸತ್ತೋಗ್ತಾರೆ. ಅವರು ಸತ್ತು ವಿಷಯ ಕೇಳಿ ವ್ರಜವಾಸಿರೆಲ್ಲರೂ ಸತ್ತೋಗ್ತಾರೆ, ಇಡೀ ವೃಂದಾವನ ಸತ್ತೋಗ್ತದೆ. ದ್ಯಾಟ್ ವಾಸ್ ದಿಸ್ ಪ್ಲ್ಯಾನ್. ಸೊ ಎಲ್ಲ ಗೋಪಬಾಲಕರು ಒಳಗಡೆ ಹೋಗ್ತಾರೆ. ಕೃಷ್ಣ ದೂರದಿಂದ ನೋಡ್ತಾ ಇದ್ದಾನೆ, ಏನು ಮಾಡೋದು ಅಂತ. ಎಲ್ಲರೂ ಒಳಗಡೆ ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ. ಅಗಾಸುರ ವೇಟ್ ಮಾಡ್ತಾ ಇದ್ದಾನೆ ಕೃಷ್ಣ ಬರೋದಕ್ಕೆ. ಆಗ ಕೃಷ್ಣ ರೆಡಿ ಆಗ್ತಾನೆ, ನಾನು ಹೋಗ್ತೀನಿ ಒಳಗಡೆ ಅಂತ, ನೋಡೋಣ ಏನಿದೆ ಅಂತ. ಕೃಷ್ಣ ಬಾಯಿ ಒಳಗಡೆ ಹೋದ ತಕ್ಷಣ ಅಗಾಸುರ ಬಾಯಿ ಮುಚ್ಕೊಂಡ. ಹಾವು ಏನಾದರೂ ನುಂಗಿದಾಗ ಏನು ಮಾಡ್ತದೆ, ಹೊಟ್ಟೆ ಟೈಟ್ ಮಾಡ್ಕೊತದೆ. ಟೈಟ್ ಮಾಡೋದು ಒಳಗಡೆ ಇದೆಲ್ಲ ಏನಂತಾರೆ, ಹಿಂಡಿ ಕೊಲ್ತದೆ. ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆನೇ ಕೃಷ್ಣ ಅಗಾಸುರನ ಕುತ್ತಿಗೆಯಲ್ಲಿ ಅವನ ಗಾತ್ರವನ್ನು ಬಿಕಮ್ಸ್ ಬಿಗ್, ದೊಡ್ಡವನಾಗ್ತಾನೆ. ಸೊ ಎಷ್ಟು ದೊಡ್ಡವನಾಗ್ತಾನೆ ಅಂದರೆ ಅಗಾಸುರ ಉಸಿರಾಡೋಕ್ಕೆ ಆಗೋದಿಲ್ಲ, ಅವನ ಶ್ವಾಸ ನಿಂತೋಗ್ತದೆ. ಅಗಾಸುರ ಅಲ್ಲೇ ಸತ್ತೋಗ್ತಾನೆ. ಮತ್ತು ಗೋಪಬಾಲಕರೆಲ್ಲರೂ ಆಲ್ರೆಡಿ ಸತ್ತಿದ್ರು. ದೇಹದ ಅಗಾಸುರನ ಹೊಟ್ಟೆ ಒಳಗಡೆ ಹೋಗಿ ಒಳ್ಳೆ ಆ್ಯಸಿಡ್ ಅದೆಲ್ಲ ಇತ್ತಲ್ಲ, ಸೊ ದೇವರ ಡೆಡ್. ಆಗ ಕೃಷ್ಣ ಏನು ಮಾಡ್ತಾನೆ, ಅಗಾಸುರನ ದೇಹವನ್ನು ಛೇದಿಸಿ ಎಲ್ಲ ಗೋಪಬಾಲಕರನ್ನು ಒಳಗಡೆಯಿಂದ ಹೊರಗಡೆ ತರ್ತಾನೆ. ತನ್ನ ದೃಷ್ಟಿಯಿಂದಾನೆ ಎಲ್ಲ, ಫ್ರಮ್ ಹಿಯರ್ ಟು ಹಿಯರ್, ಎಲ್ಲರ ಮೇಲೆ ಕೃಪಾ ದೃಷ್ಟಿಯನ್ನು ಹಾಕ್ತಾನೆ. ಎಲ್ಲರೂ ಮತ್ತೆ ಜೀವಂತವಾಗ್ತಾರೆ. ಕೃಷ್ಣನ ಹೊರಗಡೆ ಬರ್ತಾನೆ. ಸೊ ವೃಂದಾವನದಲ್ಲಿ ವಿಶೇಷ ಲೀಲೆ ಏನಂತಂದರೆ, ಕೃಷ್ಣ ದೇವರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಕೃಷ್ಣ ತನ್ನ ಐಶ್ವರ್ಯವನ್ನು ವೃಂದಾವನದಲ್ಲಿ ತೋರಿಸೋದೇ ಇಲ್ಲ. ಅಗಾಸುರನ ಕೊಲ್ಲುವಾಗ ತನ್ನ ಗಾತ್ರವನ್ನು ದೊಡ್ಡ ಮಾಡಿದ, ಆದರೆ ಯಾರೂ ನೋಡಲಿಲ್ಲ, ಅದನ್ನು ಯಾರೂ ಗೊತ್ತೇ ಆಗಲಿಲ್ಲ. ಅದು ಭಾಗವತದಲ್ಲಿ ವರ್ಣಿಸಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ, ಆದರೆ ವೃಂದಾವನದ ಜನರಿಗೆ ಗೊತ್ತೇ ಇಲ್ಲ. ಕೃಷ್ಣನ ಮಾಯಾಶಕ್ತಿಯಿಂದ ಕೃಷ್ಣ ನನ್ನ ಮಗ, ಕೃಷ್ಣ ನನ್ನ ಸ್ನೇಹಿತ, ರೈಟ್, ಮೋರ ಪುತ್ರ, ಮೋರಸಕ, ಮೋರ ಪ್ರಿಯ, ಲೈಕ್ ದಿಸ್, ನನ್ನ ಮಗ, ನನ್ನ ಸಖ, ನನ್ನ ಪ್ರಿಯತಮ, ಈ ರೀತಿಯೇ ಎಲ್ಲ ವ್ರಜವಾಸಿಯರ ಭಾವನೆ. ಕೃಷ್ಣ ದೇವರು ಅನ್ನೋದು ಯಾರಿಗೂ ಅರಿವಿಲ್ಲ, ರೈಟ್. ಸೊ ದಿಸ್ ಇಸ್ ಕಾಲ್ಡ್ ರಸ ಅಂತಂದ್ರೇನು, ಒಂದು ರೀತಿಯ ಒಂದು ಸಂಬಂಧ, ಸಾರ. ನಾನು ಇಟ್ಸ್ ಲೈಕ್, ಸೊ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸ್ಕೊಳ್ಬೋದು ನಾವು.
5 ರೀತಿಯಲ್ಲಿ: ಶಾಂತರಸ, ದಾಸ್ಯರಸ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ ರಸ. ಶಾಂತರಸ ಅಂದರೆ ದೇವರು, ಅವರು ದೊಡ್ಡವರು, ದೂರಿಂದ ನಮಸ್ಕಾರ ಮಾಡಿ ಅವರಿಗೆ ಸೇವೆಯನ್ನು ಸಲ್ಲಿಸಿ, ದಟ್ ಈಸ್ ಶಾಂತ ಭಾವ. ದಾಸ್ಯ ಭಾವ ಅಂತಂದರೆ ಹತ್ತಿರ ಹೋಗಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವುದು, ರೈಟ್. ಹನುಮಂತ ಹೇಗೆ ರಾಮಚಂದ್ರ ಸೇವೆ ಮಾಡ್ತಾನೆ, ದಟ್ಸ್ ಕಾಲ್ಡ್ ದಾಸ್ಯ ಭಾವ, ರೈಟ್. ಆ ಒಂದು ಪ್ರೇಮ ಇನ್ನಿಷ್ಟು ಗಾಢವಾದಾಗ ಅದು ಸಾಖ್ಯ ಆಗ್ತದೆ. ಸಾಖ್ಯ ಅಂತಂದರೆ ಕೃಷ್ಣ ನನ್ನ ಸ್ನೇಹಿತ, ಕೃಷ್ಣ ಇವತ್ತು ಆಟ ಆಡೋಣ, ಕುಸ್ತಿ ಆಡೋಣಪ್ಪ, ರೈಟ್. ಯಾರು ಗೆಲ್ತಾರೆ ನೋಡೋಣಪ್ಪ. ಸೊ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಕುಸ್ತಿ ಆಡ್ತಾನೆ, ಕೃಷ್ಣ ಸೋತು ಬಿಡ್ತಾನೆ. ಯಾಕೆ? ತನ್ನ ಭಕ್ತನಿಗೆ ಆನಂದವನ್ನು ಕೊಡೋದಕ್ಕೆ. ನೋಡು, ನಾನು ಸೋತ್ಬಿಟ್ಟೆ, ನೀನು ಗೆದ್ದುಬಿಟ್ಟೆ. ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗಬೇಕು. ಆಯ್ತಪ್ಪ, ಕೃಷ್ಣ ತನ್ನ ಸ್ನೇಹಿತನನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾನೆ. ಅದು ತುಂಬ ಆತ್ಮೀಯವಾದಂಥ ಒಂದು ರಸ, ದಟ್ ಇಸ್ ಕಾಲ್ಡ್ ಸಾಖ್ಯ. ನಂತರ ವಾತ್ಸಲ್ಯ. ವಾತ್ಸಲ್ಯ ಅಂತಂದರೆ ಕೃಷ್ಣ ನನ್ನ ಮಗ, ಅವರಿಗೆ ನಾನು ಹಾಲು ಕುಡಿಸ್ಬೇಕು, ರಕ್ಷಣೆ ಮಾಡಬೇಕು, ಅಡುಗೆ ಮಾಡಬೇಕು, ದ್ಯಾಟ್ ಈಸ್ ಕಾಲ್ಡ್ ವಾತ್ಸಲ್ಯ, ರೈಟ್. ಸೊ ತುಂಬ ಇಂಡಿಯಾದಲ್ಲಿ ತುಂಬ ಜನ ಕೃಷ್ಣನನ್ನು ಬಾಲ್ ಗೋಪಾಲ್, ರೈಟ್, ಲಡ್ಡು ಗೋಪಾಲ್ ಪೂಜೆ ಮಾಡ್ತಾರೆ. ಕೃಷ್ಣ ನನ್ನ ಮಗ ಅಂತ ಆ ಒಂದು ಭಾವನೆಯಲ್ಲಿ ಮಾಡ್ತಾರೆ. ಸೊ ಕೃಷ್ಣ ನನ್ನ ಪ್ರಿಯತಮ, ಇದು ಅತ್ಯುತ್ತಮವಾದಂತಹ ಒಂದು ಭಾವನೆ. ಸೊ ದಟ್ ಈಸ್ ಗೋಪೀಸ್ ಆಫ್ ವೃಂದಾವನ್. ಸೊ ಅವರು ಕೃಷ್ಣನನ್ನು ಪ್ರಿಯತಮನಂತೆ ನೋಡ್ತಾರೆ. ಸೊ ಈ ರೀತಿ ಅಘಾಸುರನ ವಧವಾಯಿತು, ಎಲ್ಲರಿಗೂ ಹಸುವಾಯಿತು, ಎಲ್ಲರೂ ಕೂತ್ಕೊಂಡು ನೋಡಿ ಕೃಷ್ಣ ಇಲ್ಲಿ ದೊಡ್ಡವನಾಗಿ ಅಘಾಸುರನನ್ನು ಕೊಲ್ತಾ ಇದ್ದಾನೆ. ಕೊಂದು ಎಲ್ಲ ಗೋಪಬಾಲಕರನ್ನು ಮತ್ತೆ ಜೀವಂತಗೊಳಿಸ್ತಾನೆ. ಸೊ ದೇ ಆಲ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್. ದೇವತೆಗಳೆಲ್ಲ ಆಕಾಶದಲ್ಲಿ ಒಂದು ಪುಷ್ಪವೃಷ್ಟಿ ಮಾಡ್ತಾಯಿದ್ರು, ರೈಟ್. ಆ ಒಂದು ಅಘಾಸುರನ ಆತ್ಮ ಕೃಷ್ಣನ ದೇಹದಲ್ಲಿ ಸೇರ್ಕೊಂತು. ಅಘಾಸುರನಿಗೆ ಸಾಯುಜ್ಯ ಮುಕ್ತಿ ಸಿಕ್ಕಿತು. ಅನ್ಯ ರಾಕ್ಷಸರಿಗಿಂತ ಮುಕ್ತಿ ಸಿಗಲಿಲ್ಲ, ಅಘಾಸುರನಿಗೆ ಸಾಯುಜ್ಯ ಮುಕ್ತಿ ಸಿಕ್ತು. ಪೂತನ ರಾಕ್ಷಸಿಗೆ ತಾಯಿ ಸ್ಥಾನ ಸಿಕ್ತು. ಯಾಕೆಂದರೆ ಇವರು ಕೃಷ್ಣನಿಗೆ ಸ್ವಲ್ಪ ಸೇವೆಯನ್ನು ಸಲ್ಲಿಸಿದರು. ಪೂತನಿ ರಾಕ್ಷಸಿ ಹಾಲು ಕುಡಿಸಿದ್ದು. ಅಘಾಸುರನ ಒಂದು ಮೃತದೇಹ ಒಂದು ಆಟದ ಸ್ಥಳವಾಯಿತು. ಸೊ ಅವನ ದೇಹ ಕೃಷ್ಣನ ಭಕ್ತರಿಗೆ ಉಪಯೋಗವಾಯಿತು. ಅದಕ್ಕಾಗಿ ಓಕೆ ನನಗೆ ಸೇವೆ ಸಲ್ಲಿಸಿದ್ದಾನೆ ಅಂತ ಕೃಷ್ಣ ಸಾಯುಜ್ಯ ಮುಕ್ತಿಯನ್ನು ಕೊಟ್ಟ. ಅನ್ಯ ರಾಕ್ಷಸರಿಗೆ ಅಂತಹ ಮುಕ್ತಿಯನ್ನು ಕೊಡಲಿಲ್ಲ, ಅವರಿಗೆ ಮೋಕ್ಷವನ್ನು ಕೊಟ್ಟ. ಆದರೆ ಈ ರೀತಿ ಏನಂತಾರೆ ಸಾಯುಜ್ಯ ಮುಕ್ತಿ ಅಥವಾ ತಾಯಿ ಸ್ಥಾನವನ್ನು ಕೊಡಲಿಲ್ಲ. ಸೊ ಅಘಾಸುರನನ್ನು ಕೊಂದ ಮೇಲೆ ಎಲ್ಲರೂ ಊಟಕ್ಕೆ ಕೂತಿದ್ರು. ಆಗ ಬ್ರಹ್ಮಾಜಿಗೆ ನ್ಯೂಸ್ ಗೊತ್ತಾಯಿತು. ಇಮಿಡಿಯೇಟ್ಲಿನೂ ನ್ಯೂಸ್ ಆಯಿತು, ಅಘಾಸುರನ ವಧೆ ಆಗಿದೆ, ಒಬ್ಬ ಬಾಲಕ ಕೊಂದಿದ್ದಾನೆ. ಹೌದಾ? ಬ್ರಹ್ಮಾಜಿ ಬರ್ತಾರೆ, ನೋಡ್ತಾರೆ, ಟೆಸ್ಟ್ ಮಾಡೋದಕ್ಕೆ. ಯಾರು ಇವನು? ಬಂದು ನೋಡ್ತಾನೆ, ಕೃಷ್ಣ ಇವನಾ? ಅಘಾಸುರನನ್ನು ಕೊಂದ್ಬಿಟ್ನಾ? ಬ್ರಹ್ಮ ಕೂಡ ಮರೆತು ಬಿಟ್ಟ ಕೃಷ್ಣ ಯಾರು ಅನ್ನೋದನ್ನು. ಆಗ ಬ್ರಹ್ಮ ಹೇಳ್ತಾನೆ, ಟೆಸ್ಟ್ ಮಾಡೋಣ ನಾವು. ಸೊ ಟೆಸ್ಟ್ ಮಾಡೋದಕ್ಕೆ ಬ್ರಹ್ಮ ತನ್ನ ಹಂಸದ ಮೇಲೆ ಬಂದು ಎಲ್ಲ ಕರುಗಳನ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ಸೊ ಕರುಗಳು ಕಾಣಿಸ್ತಾ ಇಲ್ಲ. ಸೊ ಆಗ ಗೋಪಬಾಲಕರೆಲ್ಲ ಹುಡ್ಕೋದಕ್ಕೆ ಹೋಗ್ತಾರೆ, ಕರುಗಳು ಎಲ್ಲಿವೆ ಅಂತ. ಆಗ ಬ್ರಹ್ಮಾಜಿ ಆ ಗೋಪಬಾಲಕರನ್ನು ಕತ್ಕೊಂಡ್ಬಿಡ್ತಾನೆ, ಹ್ಯಾಜಾಕ್ ಮಾಡ್ತಾನೆ. ಸೊ ಕರುಗಳನ್ನು ಮತ್ತು ಗೋಪಬಾಲಕ ಇಬ್ಬರನ್ನ ಕಿಡ್ನಾಪ್ ಮಾಡಿದ್ದಾನೆ. ಆಗ ಕೃಷ್ಣನಿಗೆ ಗೊತ್ತಾಯಿತು, ಇದು ಯಾರು ಕಿತಾಪತಿ? ಬ್ರಹ್ಮಾಜಿ ಮಾಡಿರೋಂಥ ಕಿತಾಪತಿ. ಆದರೆ ಕೃಷ್ಣ ಏನು ಮಾಡ್ತಾನೆ, ತನ್ನ ದೇಹದಿಂದ ಹಲವಾರು ವಿಸ್ತಾರಗಳನ್ನು ಪ್ರಕಟಗೊಳಿಸಿ ಅವನೇ ಗೋಪಬಾಲಕರಾಗ್ತಾನೆ, ಅವನೇ ಕರುಗಳಾಗ್ತಾನೆ. ಸೊ ಈ ರೀತಿ 1 ವರ್ಷ ಬೃಂದಾವನದಲ್ಲಿರುವಂಥ ಎಲ್ಲ ಮಕ್ಕಳು ಕೃಷ್ಣನೇ, ಎಲ್ಲ ಕರುಗಳು ಕೃಷ್ಣನೇ ಆಗಿದ್ದರು. ಈ ರೀತಿ 1 ವರ್ಷ ಆಯಿತು. ಯಾಕೆಂದರೆ ಬ್ರಹ್ಮಾಜಿ ಅವರನ್ನು ಕದ್ಕೊಂಡು ಅವರ ಲೋಕದಲ್ಲಿಟ್ಟು ಬರೋಷ್ಟರಲ್ಲಿ ಇಲ್ಲಿ ಭೂಮಿಯಲ್ಲಿ 1 ವರ್ಷ ಕಳೀತು. ಯಾಕೆಂದರೆ ಬ್ರಹ್ಮಾಜಿ 1 ಸೆಕೆಂಡ್ ಈಸ್ ಈಕ್ವಲ್ ಟು 1 ಇಯರ್ ಆನ್ ಅರ್ತ್. ಸೊ ಬಂದು ನೋಡ್ತಾರೆ, ಎಲ್ಲರೂ ಹಾಗೇ ಇದ್ದಾರೆ. ನಾನು ಕತ್ಕೊಂಡು ಹೋಗಿದ್ದೀನಿ, ಬಟ್ ಎಲ್ಲರೂ ಇಲ್ಲೇ ಇದ್ದಾರೆ. ಆಶ್ಚರ್ಯವಾಯಿತು. ಮತ್ತು ಅಲ್ಲಿ ಕೇಳ್ತಾರೆ ಫೋನ್ ಮಾಡಿ, ಅಲ್ಲಿ ಇದ್ದಾರಾ ಅವರು? ಅಲ್ಲೂ ಇದ್ದಾರೆ. ಇಲ್ಲಿದ್ದಾರಾ? ಇಲ್ಲೂ ಇದ್ದಾರೆ. ಏನಿದು ಮಹಾಶ್ಚರ್ಯ! ಬ್ರಹ್ಮನ 4 ತಲೆಗಳು ಸುತ್ತಕ್ಕೆ ಸ್ಟಾರ್ಟ್ ಆಯಿತು, ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯಿತು. ಏನಿದು ಇಂಥ ಒಂದು ಆಶ್ಚರ್ಯಕರವಾದ ಘಟನೆ ನಾನು ಎಂದೂ ನೋಡೇ ಇಲ್ಲ. ವಾಟ್ ಹ್ಯಾಪನ್ ರಿಯಲಿ? ಭಾಗವತದಲ್ಲಿದೆ, ತಲೆ ಸುತ್ತಿ
ಹಿ ಬಿಕೇಮ್ ಬ್ಲ್ಯಾಂಕ್. ಕೆಲವೊಮ್ಮೆ ಬ್ಲ್ಯಾಂಕ್ಔಟ್ ಆಗ್ತದಲ್ಲ, ಏನೂ ನೆನಪಾಗೋದಿಲ್ಲ, ಏನು ಯೋಚನೆ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಬ್ಲ್ಯಾಕ್ಔಟ್ ಆಯ್ತು ಅವ್ರಿಗೆ. ಆಗ ವಿನಮ್ರತೆಯಿಂದ ತಲೆ ಬಗ್ಗಿಸಿ ವೃಂದಾವನದ ಮಣ್ಣಿಗೆ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಕ್ಷಮಿಸು, ನನ್ನಿಂದ ತಪ್ಪಾಯಿತು ಅಂತ. ಆಗ ಬ್ರಹ್ಮಾಜಿ ವಿನಮ್ರವಾಗಿ ತಲೆ ಬಗ್ಗಿಸಿ ಶರಣಾಗತರಾಗಿ ನಂತರ ಮೇಲೆ ಕಣ್ಣೆತ್ತಿ ತೆಗೆದಾಗ ನೋಡ್ತಾರೆ, ಅವರಿಗೆ ವೃಂದಾವನ ಕಾಣಿಸುತ್ತೆ. ಇಲ್ಲಿವರೆಗೂ ಅವರು ಕೇವಲ ಕಾಡು, ಒಂದು ಏನಂತಾರೆ ಗ್ರಾಮ, ಬಾಲಕರನ್ನು ನೋಡ್ತಾ ಇದ್ರು. ಈಗ ನೋಡಿದಾಗ ಯತ್ರ ನೈಸರ್ಗ ದುರ್ವೈರಾ ಸಹಾಸಂದ್ರ ಮೃಗಾದೇಹ ಮಿತ್ರಾಣಿವ ಅಜಿತಾವಾಸ ದುರ್ತರುತ್ತರ್ಷಕಾಧಿಕಂ. ನಿಜವಾದ ವೃಂದಾವನದ ದರ್ಶನ ಅವರಿಗಾಯಿತು. ಈಗಲೂ ಕೂಡ ತುಂಬ ಜನ ಹೋಗ್ತಾರೆ ವೃಂದಾವನಕ್ಕೆ ದರ್ಶನಕ್ಕೆ. ಅಲ್ಲೇನು ನೋಡ್ತಾರೆ? ಅಲ್ಲಿ ಕೂಡ ಟ್ರಾಫಿಕ್ ಇದೆ, ಅಲ್ಲಿ ಕೂಡ ಮಾಲ್ಸ್ ಆಗಿದ್ದಾವೆ, ಅಲ್ಲಿ ಕೂಡ ಬಿಸ್ನೆಸ್ ಹಬ್ಸ್ ಆಗಿದ್ದಾವೆ, ರೈಲ್ವೆ ಸ್ಟೇಷನ್ ಇದೆ, ಆಟೋದವರು ಹಾರ್ನ್ ಹೊಡಿತಾ ಇದ್ದಾರೆ, ರೈಟ್. ಮತ್ತು ಅಲ್ಲಿ ಚರಂಡಿ ಕೂಡ ಹರಿತಾ ಇದೆ. ಪ್ರಾಣಿಗಳು, ನಾಯಿಗಳಿದ್ದಾವೆ, ಹಂದಿಗಳಿದ್ದಾವೆ, ಮಂಗಗಳಿದ್ದಾವೆ. ಸೊ ಒಬ್ಬ ವ್ಯಕ್ತಿ ಕೃಷ್ಣ ಪುಸ್ತಕ ಓದಿ, ಭಾಗವತದ ದಶಮಸ್ಕಂದ ಓದಿ ನೋಡಬೇಕು ಈ ಜಾಗ ಅಂತ ಜರ್ಮನಿಯಿಂದ ಟಿಕೆಟ್ ತೊಗೊಂಡು ಡೆಲ್ಲಿಗೆ ಬಂದ. ಡೆಲ್ಲಿಯಿಂದ ಟಿಕೆಟ್ ಕಾರ್ ಮಾಡಿ ಬೃಂದಾವನಕ್ಕೆ ಬಂದ. ಬೃಂದಾವನದಲ್ಲಿ ಬಂದ ತಕ್ಷಣ ನೋಡ್ತಾನೆ, ಒಂದು ಹಳ್ಳಿ ಇದು. ಅಲ್ಲಿ ಚರಂಡಿ ಹರಿತಾ ಇದೆ, ಹಂದಿಗಳಿದ್ದಾವೆ, ಹಸುಗಳಿದ್ದಾವೆ, ಏನೋ ಹಂಗೆ ಠೇಲಾ ದುಕಾನ್ ಎಲ್ಲ ಇದೆ. ಇದು ನೋಡಿ, ದಿಸ್ ಇಸ್ ನಾಟ್ ಮ್ಯಾಚಿಂಗ್. ಇಲ್ಲಿ ಓದಿದ್ದು ಮತ್ತು ಇಲ್ಲಿ ನೋಡೋದು ಮ್ಯಾಚ್ ಆಗ್ತಾ ಇಲ್ಲ, ಏನಿದು ಅಂತ ಮತ್ತೆ ರಿಟರ್ನ್ ಟಿಕೆಟ್ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ಸೊ ಅವನು ಅಷ್ಟು ದೂರದಿಂದ ಬಂದ, ಆದರೆ ವೃಂದಾವನಿಗೆ ಆ್ಯಕ್ಸಸ್ ಸಿಗಲಿಲ್ಲ, ರೈಟ್. ಸೊ ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತೀನಿ, ನೋಡಿ ಇಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಿವೆ, IIM, IISc, ದೊಡ್ಡ ದೊಡ್ಡ ಕಾಲೇಜಸ್ ಇದ್ದಾವೆ. ಆದರೆ ಒಳಗಡೆ ಯಾರು ಹೋಗೋಕ್ಕಾಗಂಗಿಲ್ಲ. ಅದರ ಪಕ್ಕದಲ್ಲೇ ನಿಮ್ಮ ಮನೆ ಇದ್ದರೂ ಕೂಡ ಒಳಗಡೆ ಹೋಗೋಕ್ಕೆ ಅನುಮತಿ ಇಲ್ಲ. ಅದೇ ರೀತಿ ವೃಂದಾವನದ ಮೇಲೆ ನಿಂತರೂ ಕೂಡ ವೃಂದಾವನ ಒಳಗಡೆ ಪ್ರವೇಶ ಇಲ್ಲ. ಅದಕ್ಕೇನು ಬೇಕು? ಸ್ಯಾಂಕ್ಷನ್ ಬೇಕು, ಪರ್ಮಿಷನ್ ಬೇಕು, ID ಕಾರ್ಡ್ ಬೇಕು, ಅನುಮತಿ ಬೇಕು, ಆವಾಗ ಎಂಟ್ರ್ ಆಗೋಕ್ಕೆ ಸಾಧ್ಯ. ಅದೇ ರೀತಿ ಟಿಕೆಟ್ ತೊಗೊಂಡು ವೃಂದಾವನಕ್ಕೆ ಹೋಗೋಕ್ಕಾಗಲ್ಲ. ನೀವು ಆ ಸ್ಥಳಕ್ಕೆ ಹೋಗ್ಬೋದು, ಆದರೆ ವೃಂದಾವನದಲ್ಲಿ ಪ್ರವೇಶ ಸಿಗೋದಿಲ್ಲ. ವೃಂದಾವನವನ್ನು ಪ್ರವೇಶ ಮಾಡಬೇಕಂದ್ರೆ ಪರ್ಮಿಷನ್ ಬೇಕು, ಗುರುಗಳ ಅನುಮತಿ ಬೇಕು, ವ್ರಜವಾಸಿಯರ ಅನುಮತಿ ಬೇಕು. ಅವರು ನಮ್ಮನ್ನು ಬೃಂದಾವನದ ಒಳಗಡೆ ತೊಗೊಂಡು ಹೋಗ್ಬೋದು, ಕರ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಸಾಧ್ಯವಿಲ್ಲ. ಸೊ ಬ್ರಹ್ಮಾಜಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಕೃಷ್ಣ ತನ್ನ ದರ್ಶನವನ್ನು ತೋರಿಸ್ತಾನೆ. ಎಲ್ಲ ಗೋಪಬಾಲಕರು ಚತುರ್ಭುಜ ವಿಷ್ಣುಮೂರ್ತಿ ಆಗ್ತಾರೆ. ಎಲ್ಲ ವಿಷ್ಣುಮೂರ್ತಿಗಳು ಕೃಷ್ಣನ ಒಳಗಡೆ ಸೇರ್ಕೊತವೆ. ಇದನ್ನು ನೋಡಿ ವಿಷ್ಣು ದೇವರು ಗೊತ್ತು ನನಗೆ, ಬಟ್ ಎಲ್ಲ ವಿಷ್ಣುಗಳು ನಿನ್ನಿಂದ ಬಂದಿದ್ದಾರಾ? ಇದು ಗೊತ್ತಿರಲಿಲ್ಲ ನನಗೆ. ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಸೊ ಕೃಷ್ಣ ಒಂದು ಏಕಾಂತ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾಗ ಬ್ರಹ್ಮಾಜಿ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ 4 ತಲೆಗಳನ್ನು ಕೃಷ್ಣನ ಪಾದಕ್ಕೆ ಹಚ್ಚಿ ಕ್ಷಮೆ ಬೇಡ್ತಾರೆ. ನೋ ಮಿಡ್ಯತೆ ಅಬ್ರವಪುಷೇ ತಡಿದಂಬರಾಯ ಗುಂಜಾವತಾಂಸ ಪರಿಪಿಚ್ಚಲ ಸನ್ಮುಖಾಯ ವನ್ಯಸೃಜೆ ಕವಲವೆತ್ರ ವಿಷಾಣ ವೇಣುಂ ಲಕ್ಷ್ಮಶ್ರಿಯೇ ಮೃದುಪದೇ ಪಶುಪಾಂಗಜಾಯ. ಬ್ರಹ್ಮನ ಪ್ರಥಮ ಪ್ರಾರ್ಥನೆ ಇಸ್ ಗ್ಲೋರಿಫೈಂಗ್ ಕೃಷ್ಣ. ನೋ ಮೀ, ಐ ಆಫರ್ ಮೈ ಒಬೈಸೆನ್ಸಸ್. ಇಡ್ಯತೆ ಅಬ್ರವಪುಷೇ, ಇನ್ನು ಒಂದು ದೇಹ ಎಷ್ಟು ಕಾಂತಿಮಯವಾಗಿದೆ. ತಡಿದಂಬರಾಯ, ತಡಿತ್ ಲೈಕ್ ಮಿಂಚಿನ ಥರ ಹೊಳಿತಾ ಇದೆ ನಿನ್ನ ಬಟ್ಟೆ, ಪಿತಾಂಬರ ಬಟ್ಟೆ, ವಸ್ತ್ರ. ಗುಂಜಾವತಾಂಶ ಪರಿಪಿಚ್ಛ ಲಸನ್ಮುಖಾಯ, ಗುಂಜಮಾಲವನ್ನು ಧರಿಸಿದ್ದೀಯಾ. ಮತ್ತು ಪರಿಪಿಚ್ಛ ಶಿಖಿಪುಚ್ಛವನ್ನು, ನವಿಲಿನ ಗರೆಯನ್ನು ಧರಿಸಿದ್ದೀಯಾ. ಸೊ ರೀತಿ ಲಸನ್ಮುಖಾಯ, ನಿನ್ನ ಮುಖದಲ್ಲಿ ನಗುವಿದೆ. ವನ್ಯಸೃಜೆ, ಒಂದು ವೈಜಂತಿ ಮಾಲವನ್ನು ಉಟ್ಕೊಂಡಿದ್ದೀಯಾ. ವನ್ಯಸೃಜೆ ಕವಲವೆತ್ರ ವಿಷಾಣ ವೇಣು, ಕೈಯಲ್ಲಿ ವೇಣುವನ್ನು ಇಟ್ಕೊಂಡಿದ್ದೀಯಾ, ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಮೊಸರನ್ನವನ್ನು ಇಟ್ಕೊಂಡಿದ್ದೀಯಾ. ಹುಡುಕ್ತಾ ಇದೆಯಾ ಎಲ್ಲಿ? ಹಸುಗಳಲ್ಲಿ, ಕರುಗಳಲ್ಲಿ ಹುಡುಕ್ತಾ ಇದೆಯಾ. ವನ್ಯಸೃಜೆ ಕವಲವೆತ್ರ ವಿಷಾಣ ವೇಣು ಲಕ್ಷ್ಮಶ್ರೀಯೇ ಮೃದುಪದೇ ಪಶುಪಾಂಗಜಾಯ. ನಂದ ಮಹಾರಾಜನ ಮಗನೇ, ನಿನಗೆ ನಮಸ್ಕಾರ. ಬ್ರಹ್ಮಾಜಿ ಈಗ ಕೃಷ್ಣನ ನಿಜವಾದ ಪರಿಚಯವನ್ನು ಹೇಳ್ತಾ ಇದ್ದಾರೆ, ನೀನು ಯಾರು ಅಂತ, ರೈಟ್. ಸೊ ಈ ರೀತಿ ಸುಂದರವಾದ ಪ್ರಾರ್ಥನೆಗಳನ್ನು ಬ್ರಹ್ಮ ಸಲ್ಲಿಸ್ತಾನೆ. ನಂತರ ಆ್ಯಕ್ಚುಲಿ ಈ ಒಂದು ಸುದ್ದಿ
ಸೊ ಮೆನಿ ಡೀಟೇಲ್ಸ್ ಹರಿದ್ರೆ 1 ವರ್ಷದ ನಂತರ ಗೊತ್ತಾಯಿತು. ರೈಟ್. ಸೊ ಅಗಾಸುರನ ವಧ ಆಗಿರುವಂಥ ಲೀಲೆ ಎಲ್ಲ ವ್ರಜವಾಸರಿಗೆ 1 ವರ್ಷ ನಂತರ ಗೊತ್ತಾಯಿತು. ಯಾಕೆಂದರೆ 1 ವರ್ಷ ಎಲ್ಲರೂ ಕೃಷ್ಣರಾಗಿದ್ದರು. ಸೊ ಕೃಷ್ಣ ಹೋಗಿ ತನ್ನ ಕಥೆಯನ್ನು ಹೇಳಿಲ್ಲ. 1 ವರ್ಷದ ನಂತರ ಯಾವಾಗ ಗೋಪಬಾಲಕರು ವಾಪಸ್ ಬರ್ತಾರೆ, ಅವ್ರು ಹೇಳ್ತಾರೆ ಇವತ್ತು ಕೃಷ್ಣ ಅಗಾಸುರನನ್ನು ಕೊಂದ. 1 ವರ್ಷದ ನಂತರ ಏನು ಹೇಳ್ತಾರೆ, ಇವತ್ತು ಈಗಲೇ ಕೃಷ್ಣ ಅಗಾಸುರನನ್ನು ಕೊಂದ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಬಲರಾಮ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಬೃಂದಾವನದಲ್ಲಿ. ರೈಟ್. ತಾಲವನ ಅಂತ ಒಂದು ವನ ಇತ್ತು. ತಾಲವನ, ಅಲ್ಲಿ ತಾಡಿ ಗಿಡಗಳಿತ್ತು. ಅಲ್ಲಿ ಒಳ್ಳೆ ಹಣ್ಣುಗಳು, ಸ್ವಾದಿಷ್ಟವಾದ ಹಣ್ಣುಗಳು ಬೆಳೀತಾ ಇದ್ದವು. ಆದರೆ ಅದು ಕಂಸನ ಕಷ್ಟಡಿಯಲ್ಲಿತ್ತು. ಕಂಸ ಅದನ್ನು ನೋಡ್ಕೊತಾ ಇದ್ದ. ಎಲ್ಲ ಫ್ರೆಂಡ್ಸ್ ಬಂದು ಹೇಳ್ತಾರೆ, ಕೃಷ್ಣ ಹಣ್ಣಿದೆ, ಹಸುವಾಗಿದೆ, ತಿನ್ನೋಕ್ಕಾಗಲ್ಲ, ಕಂಸನ ಒಂದು ಸಾಮ್ರಾಜ್ಯ ಅದು, ಏನು ಮಾಡಬೇಕು? ಕೃಷ್ಣ ಹೇಳ್ತಾನೆ, ಬನ್ನಿ ನನ್ನ ಜೊತೆ ತಿನ್ನಿಸ್ತೀನಿ ಇವತ್ತು. ಒಳಗಡೆ ಹೋಗಿ ಆ ಮರವನ್ನು ಅಲ್ಲಾಡಿಸಿದಾಗ ಹಣ್ಣೆಲ್ಲ ಕೆಳಗೆ ಬಿಡ್ತಾ ಇತ್ತು. ಎತ್ಕೊಡಿ ಅಂತಾನೆ. ಆದರೆ ಈ ಶಬ್ದ ಕೇಳಿದ ತಕ್ಷಣ ಧೇನುಕ ಬರ್ತಾನೆ. ಧೇನುಕ ಅದು ಗರ್ಧಭ ಅಂತ ಕೂಡ ಕರೀತಾರೆ. ಕತ್ತೆ ರೂಪದಲ್ಲಿ ಗರ್ಧಭಾಸುರ ಬಂದು ಕತ್ತೆ ಥರ ಒದರ್ತಾ ಓಡಿ ಬರ್ತಾನೆ. ನನ್ನ ಸಾಮ್ರಾಜ್ಯದಲ್ಲಿ ನೀವು ಕಳ್ತನ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಯಾರು ಕಳ್ಳರು? ಕಂಸ ಕಳ್ಳ. ಎಲ್ಲದು ಕೃಷ್ಣಂದೇ. ರೈಟ್. ಎಲ್ಲವೂ ಕೃಷ್ಣನ ಸಂಪತ್ತಿ. ಆದರೆ ಕಂಸ ಇದು ನನ್ನದು ಅಂತ ತಿಳ್ಕೊತಾ ಇದ್ದ. ಸೊ ಕತ್ತೆ ಓಡಿ ಬರ್ತದೆ ಕೃಷ್ಣನ ಹತ್ರ. ರೈಟ್. ಆ್ಯಕ್ಚುಲಿ ಬಲರಾಮನ ಹತ್ರ ಬರ್ತದೆ. ಬಲರಾಮನ ಹತ್ರ ಬಂದು ಓಡಿ ಫಾಸ್ಟಾಗಿ ಬಂದು ನಿಂತು ಹಿಂದೆ ತಿರುಗ್ತಾನೆ. ಕತ್ತೆ ಕಾಲಿಂದ ಒದೀತದಲ್ಲ. ಸೊ ಬಲರಾಮನ ಎದೆಗೆ ಒದೀತದೆ. ಬಲರಾಮ ಹಂಗೆ ನಿಂತಿದ್ದ. ಏನಾಗಲಿಲ್ಲ. ಇನ್ನೊಮ್ಮೆ ಒದೆಯಕ್ಕೆ ಬಂದಾಗ ಕಾಲು ಹಿಡಿದು ಜೋರಾಗಿ ಸುತ್ತಿ ಆ ಸುತ್ತುವಾಗಲೇ ಅವನು ಸತ್ತುಬಿಟ್ಟ. ಸುತ್ತಿ ಎಸಿತಾರೆ. ಎಸೆದಾಗ ಅದು ಒಂದು ವೃಕ್ಷದ ಮೇಲೆ ಬಿತ್ತು. ಆ ವೃಕ್ಷ ಬಿದ್ದೋಯ್ತು. ಅದು ಇನ್ನೊಂದು ವೃಕ್ಷದ ಮೇಲೆ ಬಿತ್ತು. ಅದು ಬಿದ್ದೋಯ್ತು. ಈ ರೀತಿ ಹಲವಾರು ವೃಕ್ಷಗಳು ಕಾಡಲ್ಲಿ ಬಿದ್ದೋದು. ಈ ಶಬ್ದ ಕೇಳಿ ಗರ್ಧಭಾಸುರನ ಸ್ನೇಹಿತರೆಲ್ಲರೂ ಬರ್ತಾರೆ, ಓಡೋಡಿ ಬರ್ತಾರೆ. ಸೊ ಆಗ ಕೃಷ್ಣ ಬಲರಾಮ್ ಇಬ್ಬರು ಆ್ಯಕ್ಷನಲ್ಲಿ ಬರ್ತಾರೆ. ಇಬ್ಬರು ಕಾಲು ಹಿಡಿದು ಎಲ್ಲರನ್ನು ಎಸಿತಾ ಇದ್ದರು. ರೈಟ್. ಸೊ ಈ ಎಲ್ಲ ಯುದ್ಧ ಮುಗಿದ ಮೇಲೆ ನೋಡ್ತಾರೆ, ಎಲ್ಲ ವೃಕ್ಷಗಳ ಮೇಲೆ ಒಂದೊಂದು ಬಣ್ಣದ ಕತ್ತೆಗಳು ಬಿದ್ದಿದ್ದಾವೆ. ಸುಂದರವಾಗಿ ಕಾಣಿಸ್ತಾ ಇತ್ತಂತೆ. ರೈಟ್. ಸೊ ತರಣಂ ಮಧುರಂ. ಕೃಷ್ಣ ಯಾರನ್ನಾದರೂ ಕೊಂದರೂ ಕೂಡ ಅದು ಸುಂದರವಾಗಿರ್ತದೆ, ಮಧುರವಾಗಿರ್ತದೆ. ರೈಟ್. ಅಧರಂ ಮಧುರಂ ವಧರಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ರೈಟ್. ವಾಟ್ ಇಸ್ ನೆಕ್ಸ್ಟ್ ಲೈನ್? ಮಧುರಾಧಿಪತಿರಖಿಲಂ ಮಧುರಂ. ಸೊ ಕೃಷ್ಣ ಇಸ್ ಮಧುರಾಧಿಪತಿ. ಸೊ ಕೃಷ್ಣನ ಎಲ್ಲವೂ ಮಧುರವಾಗಿದೆ. ಸೊಮ್ಮೆ ಕೃಷ್ಣ ಮತ್ತು ತನ್ನ ಸ್ನೇಹಿತರೆಲ್ಲರೂ ನೀರು ಕುಡಿಯೋಕ್ಕೆ ಹೋಗ್ತಾರೆ ಯಮುನಾ ನದಿಯಲ್ಲಿ. ಆಗ ಅಲ್ಲಿ ವಿಷ ಇತ್ತು. ಆ ವಿಷ ಕುಡಿದು ಎಲ್ಲ ಗೋಪಬಾಲಕರು, ಹಸುಗಳು ಸತ್ತೋಗ್ತವೆ. ಆಗ ಕೃಷ್ಣನೇ ಕೋಪ ಬಂತು. ಕಾಳಿಯ ನಾಗ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದರ ವಿಷದ ಪ್ರಭಾವದಿಂದ ಇಡೀ ಜಲಾಶಯ ವಿಷಭರಿತವಾಗಿದೆ. ಸೊ ತನ್ನ ದೃಷ್ಟಿಯಿಂದ ಎಲ್ಲರನ್ನ ಎಚ್ಚರಗೊಳಿಸ್ತಾನೆ. ಕೃಷ್ಣ ಅಲ್ಲಿ ಒಂದು ಕದಂಬ ವೃಕ್ಷ ಇತ್ತು. ಅದರ ಮೇಲೆ ಹತ್ತಿ ಸೊಂಟಕ್ಕೆ ಬಟ್ಟೆಯನ್ನು ಟೈಟಾಗಿ ಕಟ್ಕೊಂಡು ಒಳಗಡೆ ಜಿಗಿದು ಬಿಡ್ತಾನೆ. ಆ ರಭಸಕ್ಕೆ ಕಾಳಿಯ ನಾಗನಿಗೆ ಡಿಸ್ಟರ್ಬ್ ಆಯಿತು. ಯಾರು ಬಂದಿದ್ದಾರೆ, ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಕಾಳಿಯ ನಾಗ ಬರ್ತಾನೆ. ಕಾಳಿಯ ನಾಗ ಮತ್ತು ಕೃಷ್ಣನ ಮಧ್ಯೆ ಯುದ್ಧ ಆಗ್ತದೆ. ಕೃಷ್ಣನನ್ನು ಏನಂತಾರೆ ಬಂದಿ ಮಾಡ್ತಾನೆ. ಸೊ ಹಿ ಕ್ಯಾಪ್ಚರ್ಸ್ ಹಿಮ್. ಕೃಷ್ಣ ಕೂಡ ಸ್ವಲ್ಪ ಡ್ರಾಮಾ ಮಾಡ್ತಾರೆ. ಹಿ ಅಪಿಯರ್ಸ್ ಅನ್ಕಾನ್ಷಿಯಸ್, ಮೂರ್ಛಿತನಾಗ್ತಾನೆ. ಯಾಕೆಂದರೆ ಏನಾದರೂ ಶೋ ಸ್ಟಾರ್ಟ್ ಆಗಬೇಕಂದ್ರೆ ಫುಲ್ ಅಟೆಂಡೆನ್ಸ್ ಇರಬೇಕಲ್ಲ, ಹೌಸ್ಫುಲ್ ಆಗಿರಬೇಕು, ಆವಾಗ ಶೋ ಸ್ಟಾರ್ಟ್ ಆಗ್ತದೆ. ಸೊ ವೃಂದಾವನದ ಯಾರೂ ಇನ್ನೂ ಬಂದಿರಲಿಲ್ಲ. ಸೊ ಆಗ ನ್ಯೂಸ್ ಹೋಯಿತು ನಂದ ಮಹಾರಾಜರಿಗೆ, ಕಾಳಿಯ ಕೃಷ್ಣನನ್ನು ಹಿಡ್ಕೊಂಡಿದ್ದಾನೆ ಅಂತ. ಸೊ ಎಲ್ಲರೂ ಓಡೋಡಿ ಬರ್ತಾರೆ. ಸೊ ಫುಲ್ 100% ಅಟೆಂಡೆನ್ಸ್ ಬಂತು ಅಲ್ಲಿನ ನದಿ ತಟದಲ್ಲಿ. ಎಲ್ಲರೂ ಬಂದಮೇಲೆ ಕೃಷ್ಣ ಅವರ ಸಂತುಷ್ಟಿಗೋಸ್ಕರ ಕಾಳಿಯ ನಾಗದ ಪಾಶದಿಂದ ಬಿಡಿಸಿಕೊಂಡು ಕಾಳಿಯ ನಾಗನ ಮೇಲೆ ನೃತ್ಯವನ್ನು ಮಾಡ್ತಾನೆ. ಸೊ ಅದ್ಭುತವಾದಂಥ ನೃತ್ಯ ಇದು. ಕಾಳಿಯ ಮರ್ದನ
ಕಾಲಿಯ ಮರ್ದನ ಅಂತ ಕೃಷ್ಣ ಪ್ರಸಿದ್ಧನಾದ. ಕಾಲಿಯ ನಾಗನನ್ನು ಕೊಲ್ಲಲಿಲ್ಲ, ಅದನ್ನು ಮರ್ದನ ಮಾಡಿದ. ಕೊಲ್ಲಲಿಲ್ಲ, ಬಿಟ್ಬಿಡ್ತಾನೆ. ಸೊ ಕಾಲಿಯ ನಾಗನಿಗೆ ಸಾವಿರಾರು ಹೆಡೆಗಳಿತ್ತು. ಸೊ ಒಂದು ಹೆಡೆ ಮೇಲೆ ಎತ್ತಿದಾಗ ಅದರ ಮೇಲೆ ಕಾಲಿಟ್ಟು ತುಳಿತಾ ಇದ್ದ, ಮತ್ತು ಇನ್ನೊಂದು ಹೆಡೆ ಮೇಲೆ ಬರ್ತಾಯಿತ್ತು, ಅದನ್ನು ತುಳಿತಾ ಇದ್ದ. ಸೊ ಈ ರೀತಿ ಎಲ್ಲ ಹೆಡೆಗಳ ಮೇಲೆ ಕಾಲಿಟ್ಟು ಕೃಷ್ಣ ಕಾಲಿಯನನ್ನು ಸೋಲಿಸಿಬಿಟ್ಟ. ಯಾವಾಗ ಅವನು ಸಾಯೋ ಹಂತಕ್ಕೆ ಬಂದಾಗ ನಾಗಪತ್ನಿಯರು ಬಂದು ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ದಯವಿಟ್ಟು ನನ್ನ ಪತಿಯನ್ನು ಬಿಟ್ಬಿಡು, ಕೊಲ್ಲಬೇಡ ಅಂತ. ಆಗ ಕೃಷ್ಣ ಆ್ಯಕ್ಚುಲಿ ಅವರು ಭಕ್ತರಾಗಿದ್ದರು. ಕಾಲಿಯ ನಾಗನ ಪತ್ನಿಯರು ನಾಗಕನ್ಯರು ಭಕ್ತರಾಗಿದ್ದರು. ಸೊ ನಾಗಕನ್ಯರ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣ ಕಾಲಿಯ ನಾಗನನ್ನು ಬಿಡ್ತಾನೆ. ಆಗ ಕಾಲಿಯ ನಾಗ ಕೇಳ್ತಾನೆ, ಕೃಷ್ಣ ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಯಿತು ಅಂತ. ಕೃಷ್ಣ ಹೇಳ್ತಾನೆ, ನಿನ್ನನ್ನು ನಾನು ಬಿಡ್ತಾ ಇದ್ದೀನಿ, ಆದರೆ ನೀನು ಇಲ್ಲಿ ಇರೋ ಹಾಗಿಲ್ಲ, ನೀನು ಈ ಜಾಗವನ್ನು ಬಿಟ್ಟು ಹೋಗಬೇಕು. ಆದರೆ ಕೃಷ್ಣ, ಈ ಜಾಗವನ್ನು ಬಿಟ್ಟರೆ ನನಗೆ ರಕ್ಷಣೆ ಕೊಡೋರು ಯಾರು? ಯಾಕಂದರೆ ಗರುಡನಿಗೆ ಒಂದು ಶಾಪವಿತ್ತು, ಗರುಡ ಯಮುನಾ ನದಿ ಹತ್ತಿರ ಬರೋ ಹಾಗಿಲ್ಲ ಅಂತ, ರೈಟ್. ಯಾಕೆಂದರೆ ಶೌಬರಿ ಮುನಿಗಳು ಶಾಪ ಕೊಟ್ಟಿದ್ದರು, ರೈಟ್. ಯಾಕಂದರೆ ಗರುಡ ಬಂದು ಮೀನು ಹಿಡ್ಕೊಂಡು ಹೋಗ್ತಾ ಇದ್ದ. ಆಗ ಶೌಬರಿ ಮುನಿಗಳು ಶಾಪ ಕೊಡ್ತಾರೆ, ಗರುಡನಿಗೆ ಶಾಪ ಕೊಡ್ತಾರೆ, ನೀನು ಇಲ್ಲಿ ಬರಬಾರ್ದು ಅಂತ. ಆ ಶಾಪ ಕೊಟ್ಟ ಅಪರಾಧದ ಕಾರಣ ಶೌಬರಿ ಮುನಿಗಳ ಪತನವಾಯಿತು. ನಿನ್ನೆ ಡಿಸ್ಕಸ್ ಮಾಡಿದ್ದಲ್ಲ ನಾವು. ತಪಸ್ಸು ಮಾಡ್ತಾಯಿದ್ರು, ಮೀನನ್ನು ನೋಡಿ ಅವರ ಮನಸ್ಸು ಚಂಚಲವಾಗಿ ಹೊರಗಡೆ ಬಂದು ಅವರು ತಪಸ್ಸನ್ನು ಬಿಟ್ಟುಬಿಡ್ತಾರೆ. ಸೊ ಯಾವಾಗ ಅಪರಾಧವಾಗ್ತದೆ ಆವಾಗ ಮನಸ್ಸು ಚಂಚಲವಾಗ್ತದೆ, ಆ ಚಂಚಲತೆಯಿಂದ ಪತನವಾಗುವ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಾವು ಅಪರಾಧವನ್ನು ಎಸಗಬಾರ್ದು. ಆಗ ಕೃಷ್ಣ ಹೇಳ್ತಾನೆ, ನೋಡು, ನಿನಗೆ ಗರುಡನಿಂದ ಭಯವಿಲ್ಲ, ಯಾಕೆಂದರೆ ನಿನ್ನ ಎಲ್ಲ ಹೆಡೆಗಳ ಮೇಲೆ ನನ್ನ ಪಾದದ ಗುರುತಿದೆ, ಈಗ ಪಾದ ಚಿಹ್ನೆ, ನನ್ನ ಸ್ಟ್ಯಾಂಪ್ ಇದೆ ಈಗ. ಸೊ ಗರುಡ ಅದನ್ನು ನೋಡಿದಾಗ ನಿನಗೆ ನಮಸ್ಕಾರ ಮಾಡ್ತಾನೆ. ಸೊ ಹೆದರ್ಕೋಬೇಡ. ಮತ್ತು ನಾನು ನಿನಗೆ ಕೆಲವೊಮ್ಮೆ ಸೇವೆ ಕೊಡ್ತೀನಿ, ಕೆಲವೊಮ್ಮೆ ನನಗೂ ಕೂಡ ವಿಹಾರ ಮಾಡುವ ಇಚ್ಛೆ ಆದಾಗ ನಿನ್ನನ್ನು ಕರಿತೀನಿ, ನಿನ್ನ ಮೇಲೆ ನಾನು ವಿಹಾರವನ್ನು ಮಾಡ್ತೀನಿ. ಐ ವಿಲ್ ಟ್ರಾವೆಲ್ ವಿತ್ ಯು. ಸೊ ಕೆಲವೊಮ್ಮೆ ಗರುಡನ ಮೇಲೆ ಆರೂಢರಾಗಿ ಪ್ರಯಾಣ ಮಾಡ್ತಾಯಿದ್ರು, ಕೆಲವೊಮ್ಮೆ ಕಾಲಿಯ ನಾಗನ ಮೇಲೆ ಪ್ರಯಾಣ ಮಾಡ್ತಾಯಿದ್ರಂತೆ. ಸೊ ನಂತರ ಪ್ರಲಂಬನೋ ರಾಕ್ಷಸನನ್ನು ಕೊಲ್ತಾರೆ, ಪ್ರಲಂಬಾಸುರ. ನಂತರ ಒಮ್ಮೆ ಕಾಡಿನಲ್ಲಿ ಬೆಂಕಿ ಪ್ರಕಟವಾಯಿತು, ಕಾಡು ಸುಡ್ತಾ ಇತ್ತು. ಆಗೆಲ್ಲ ಗೋಪಪಾಲಕರು ರಿಕ್ವೆಸ್ಟ್ ಮಾಡ್ತಾರೆ, ಕೃಷ್ಣ ಕಾಪಾಡು ಅಂತ. ಕೃಷ್ಣ ಹೇಳ್ತಾನೆ, ಕಣ್ಣು ಮುಚ್ಚು, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಕೊತಾರೆ. ಕೃಷ್ಣ ಬೆಂಕಿಯನ್ನು ಕೊಡ್ದುಬಿಟ್ಟ. ಸೊ ಈ ರೀತಿ ಹಲವಾರು ಲೀಲೆಗಳನ್ನು ಕೃಷ್ಣ ಮಾಡ್ತಾನೆ. ಸೊ ಎಲ್ಲ ಅಸುರರು ಒಂದೊಂದು ಅನರ್ಥದ ಪ್ರತೀಕ. ಸೊ ಹಿಯರ್ ದ ಲಿಸ್ಟ್ ಆಫ್ ಅಸುರರು ಮತ್ತು ಅವರ ಒಂದು ಯಾವ ಅನರ್ಥದ ಪ್ರತೀಕರಾಗಿದ್ದಾರೆ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದೆ. ನಂತರ ವೇಣುಗೀತೆ, ನಂತರ ವಸ್ತ್ರಹರಣ ಲೀಲೆ ಆಯಿತು. ಕೃಷ್ಣ ಗೋಪಿಕೆಯರ ವಸ್ತ್ರವನ್ನು ಕತ್ಕೊಂಡು ಗಿಡದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೆ. ಒಮ್ಮೆ ಬ್ರಾಹ್ಮಣರು ಯಜ್ಞ ಮಾಡ್ತಾಯಿದ್ರು, ರೈಟ್. ಯಜ್ಞ ಮಾಡುವಾಗ ಕೃಷ್ಣ ಹತ್ತಿರ ಬಂದು ಅಲ್ಲಿ ಹತ್ತಿರದಲ್ಲಿ ಕಾಡಿನಲ್ಲಿ ಒಂದು ಹಸುವನ್ನು ಮೇಯಿಸ್ತಾ ಇದ್ದ. ಆ ಸಮಯದಲ್ಲಿ ಕೃಷ್ಣ ಬಲರಾಮ ಹೇಳ್ತಾರೆ, ನಮ್ಗೆ ಹಸುವಾಗಿದೆ, ಸ್ವಲ್ಪ ಏನಾದರೂ ಊಟ ತಗೊಂಬನ್ನಿ ಅಂತ. ಆಗ ಮಕ್ಕಳೆಲ್ಲ ಹೋಗ್ತಾರೆ, ಹೋಗಿ ಬ್ರಾಹ್ಮಣರಿಗೆ ಕೇಳ್ತಾರೆ, ಬ್ರಾಹ್ಮಣರೇ, ಕೃಷ್ಣ ಬಲರಾಮ ಬಂದಿದ್ದಾರೆ, ದಯವಿಟ್ಟು ಊಟ ಕೊಡಿ ಅಂತ. ಆಗ ಬ್ರಾಹ್ಮಣರು ಹೇಳ್ತಾರೆ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಯಜ್ಞ ಮುಗಿದಿಲ್ಲ, ನಾವು ಕೊಡೋ ಆಗಿಲ್ಲ, ಮುಗಿದ ಮೇಲೆ ಬನ್ನಿ. ಬಟ್ ಕೃಷ್ಣ ಬಲರಾಮನಿಗೆ ಹಸುವಾಗಿದೆ, ಕೊಡೋದಿಲ್ಲ ನಾವು. ಅವರು ಮುಖ ಸಣ್ಣ ಮಾಡ್ಕೊಂಡು ಹೋಗ್ತಾರೆ ಕೃಷ್ಣ ಬಲರಾಮ ಹತ್ರ. ಕೃಷ್ಣ ಕೊಡಲಿಲ್ಲ. ಅವರು ಒಂದು ಕೆಲಸ ಮಾಡಿ, ಆ ಬ್ರಾಹ್ಮಣರ ಪತ್ನಿಯವರಿದ್ದಾರೆ, ಅವ್ರಿಗೆ ಹೋಗಿ ಕೇಳಿ ಅಂತ. ಸೊ ಅವ್ರಿಗೆ ಹೋಗಿ ಕೇಳಿದ ತಕ್ಷಣ, ಕೃಷ್ಣ ಬಂದಿದ್ದಾನೆ ಇಲ್ಲಿ, ನಮ್ಮ ಸೌಭಾಗ್ಯ ಎಷ್ಟು ಹತ್ತಿರ ಬಂದಿದ್ದಾನೆ, ನಾವು ಕೇವಲ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ವಿ, ಈಗ ನೋಡೋ ಸೌಭಾಗ್ಯ ಬಂದಿದೆ. ಯಾಕೆಂದರೆ ಆ್ಯಕ್ಚುಲಿ ಇದು ಮಥುರಾ ಬಾರ್ಡರಲ್ಲಿದೆ. ಈ ಬ್ರಾಹ್ಮಣ ಪತ್ನಿಯರು ಎಲ್ಲರೂ ಎಲ್ಲಿದ್ದರು? ಮಥುರಾ ಬಾರ್ಡರಲ್ಲಿ ಇರ್ತಾಯಿದ್ರು. ಸೊ ವೃಂದಾವನ ಸ್ವಲ್ಪ ದೂರ ಇತ್ತು. ಸೊ ವೃಂದಾವನದಿಂದ ಗೋಪಿಯರು ಬರ್ತಾಯಿದ್ರು ಹಾಲು ಮಾರೋದಕ್ಕೆ, ಹಾಲು ಮೊಸರು ಬೆಣ್ಣೆ ಮಾರೋದಕ್ಕೆ. ಅವರು ಹಾಲು ಮಾರೋದಕ್ಕೆ ಬಂದಾಗ ಅವು ಮಾರ್ತಾ ಕಥೆ ಹೇಳ್ತಾಯಿದ್ರು, ಇವತ್ತು ಕೃಷ್ಣ ಅಗಾಸುರನನ್ನು ಕೊಂದ, ಇವತ್ತು ಕೃಷ್ಣ ಬೆಣ್ಣೆ ಕದ್ದ, ಬೆಣ್ಣೆ ಮಹಾಪ್ರಸಾದ ತೊಗೊಂಬಂದಿದ್ದೀನಿ ತಗೊಳ್ಳಿ ಅಂತ ಕೊಡ್ತಾಯಿದ್ರು. ಸೊ ಈ ರೀತಿ ಮಾತಾಡ್ತಾ
ಆ ಬ್ರಾಹ್ಮಣರ ಪತ್ನಿಯರಿಗೆ ಈ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ಅವರಿಗೆ ಆಕರ್ಷಣೆ ಉಂಟಾಯಿತು, ಕೃಷ್ಣನನ್ನು ನೋಡಬೇಕು ಅನ್ನೋ ಹಂಬಲ ಉಂಟಾಯಿತು. ಸೊ ಅದೇ ಅವನೇ ಕೃಷ್ಣ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರೆಲ್ಲರೂ ಮನೆಯಲ್ಲಿ ಮಾಡಿದಂಥ ಅಡುಗೆಯನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಓಡೋಡಿ ಬರ್ತಾರೆ. ಬಂದು ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣ, ನಮ್ಮ ಸೌಭಾಗ್ಯ ನಿಮ್ಮ ದರ್ಶನ ಸಿಗ್ತಾ ಇದೆ. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯ ಬರಹ ಧಾತು ಪ್ರವಾಳ ನಟವೇಶ ಮನುವ್ರತಾಂಶೇ ವಿನ್ಯಸ್ತ ಹಸ್ತಮಿತ್ರೇಣ ಧುನಾನನಾಬ್ಜಂ ಕರುಣೋತ್ಪಲಕ ಕಪೋಲ ಮುಖಾಬ್ಜಹಾಸಂ. ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ಈ ರೀತಿ ನೋಡ್ತಾರೆ. ಶ್ಯಾಮಂ, ಶ್ಯಾಮವರ್ಣ, ಹಿರಣ್ಯ ಪರಿಧಿಂ ಪೀತಾಂಬರ ವಸ್ತ್ರ, ವನಮಾಲ್ಯ ಬರಹ, ವನಮಾಲಿ ಮತ್ತು ಮೋರ ಪಂಕವನ್ನು ಉಟ್ಕೊಂಡಿದ್ದಾನೆ, ಮತ್ತು ಧಾತು ಪ್ರವಾಲ, ವೃಂದಾವನದ ಧೂಳನ್ನು ಹಚ್ಕೊಂಡಿದ್ದಾನೆ. ಇಟ್ಸ್ ವೆರಿ ಆಸ್ಪಿಷಿಯಸ್. ನಂತರ ಹೇಗೆ ಜಾನ್ಸನ್ಸ್ ಪೌಡ್ರು ಪಾಂಡ್ಸ್ ಏನು ಹಚ್ಕೊತಾರಲ್ಲ, ಆ ರೀತಿ ಕೃಷ್ಣ ಬೃಂದಾವನದ ನ್ಯಾಚುರಲ್ ಪೌಡ್ರನ್ನ ಹಚ್ಕೊತಾ ಇದ್ದ. ನಟವೇಷಂ, ಸುಂದರವಾಗಿ ಡ್ರೆಸ್ ಮಾಡ್ಕೊಂಡ. ಯಾರಾದರೂ ಡ್ರಾಮಾ ಮಾಡೋಕೋದ್ರೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾರೆ, ಅದೇ ನಟವೇಷಂ. ಮತ್ತು ಒಂದು ಕೈಯನ್ನು ಅನುವ್ರತಾಂಶೆ ವಿನ್ಯಸ್ತ ಹಸ್ತಂ, ಒಂದು ಕೈಯನ್ನು ತನ್ನ ಸ್ನೇಹಿತನ ಹೆಗಲ ಮೇಲೆ ಇಟ್ಟಿದ್ದ, ಇನ್ನೊಂದು ಕೈಯಲ್ಲಿ ಒಂದು ಕಮಲದ ಹೂ ಇಟ್ಕೊಂಡಿದ್ದ. ನೋಡಿ ಇಲ್ಲಿ ಕೃಷ್ಣನ ಕೈಯಲ್ಲಿ ಒಂದು ಕಮಲದ ಹೂ ಇದೆ, ರೈಟ್. ವಿನ್ಯಸ್ತ ಹಸ್ತಮಿತರೇಣ ಧುನಾನನಾಬ್ಜಂ, ಮತ್ತು ಕಿವಿ ಮೇಲೆ ಒಂದು ಹೂವನ್ನು ಇಟ್ಕೊಂಡಿದ್ದ, ಕಿವಿ ಸಂದಿಯಲ್ಲಿ. ಕರ್ಣೋತ್ಪಲ ಒಂದು, ಮತ್ತು ಕೂದಲು ಒಂದು, ಕೂದಲು ಒಂದೆರಡು ಎಲೆಗಳು ತನ್ನ ಕಪೋಲದ ಮೇಲೆ ಬರ್ತವೆ, ಗುಂಗುರು ಕೂದಲು ಕೆನ್ನೆ ಮೇಲೆ ಬರ್ತಾಯಿತ್ತು, ರೈಟ್. ಕರ್ಣೋತ್ಪಲ ಅಲಕ ಕಪೋಲ ಮುಖಾಬ್ಜಹಾಸಂ ನಗ್ತಾ ಇದ್ದ. ಸೊ ಕೃಷ್ಣ ಪ್ರಸಾದವನ್ನು ಸ್ವೀಕರಿಸಿದ. ಅವಾಗ ಹೇಳ್ದ, ನೀವು ವಾಪಸ್ ಹೋಗಿ. ಕೃಷ್ಣ, ಇಲ್ಲ ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ, ನಿಮ್ಮನ್ನು ನೋಡ್ತಾ ಇರ್ತೀವಿ. ಇಲ್ಲ ಹೋಗಿ. ನಾನು ಕೃಷ್ಣ ಸೇಸ್ನು ಶ್ರವಣಾದ್ ದರ್ಶನಾದ್ ಧ್ಯಾನಾದ್ ಮಯಿ ಭಾವೋನು ಕೀರ್ತನಾಥ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋಗೃಹಂ. ನೀವು ನನ್ನ ಸಂಘವನ್ನು ಪಡಿಬೇಕಂದ್ರೆ ನೀವೇನು ಮಾಡಿ, ನನ್ನ ಬಗ್ಗೆ ಕೇಳಿ, ನನ್ನ ದರ್ಶನ ಮಾಡಿ, ನನ್ನ ವಿಗ್ರಹದ ದರ್ಶನ, ಶ್ರವಣ ದರ್ಶನ ಧ್ಯಾನ, ನನ್ನ ಲೀಲೆಗಳ ಧ್ಯಾನವನ್ನು ಮಾಡಿ, ಮತ್ತು ಅನುಕೀರ್ತನೆ, ನನ್ನ ಕಥೆಯನ್ನು ಹೇಳಿ ಇನ್ನೊಬ್ಬರಿಗೆ. ಇದರಿಂದ ನನ್ನ ಸಾನ್ನಿಧ್ಯ ನಿಮಗೆ ಸಿಗ್ತದೆ, ಕೇವಲ ಹತ್ತಿರ ಇರೋದರಿಂದ ಸಿಗೋದಿಲ್ಲ. ಮನೆಗೆ ಹೋಗಿ ಅಂತಾರೆ. ಸೊ ಮನೆಗೆ ಕಳಿಸ್ಬಿಡ್ತಾರೆ ಅವರನ್ನೆಲ್ಲ. ಸೊ ಅವರೆಲ್ಲರೂ ಮನೆಗೆ ಹೋಗ್ತಾರೆ. ಆಗ ಬ್ರಾಹ್ಮಣರಿಗೂ ಕೂಡ ದುಃಖ ಆಗಲಿಲ್ಲ. ಅವ್ರಿಗೆ ಗೊತ್ತಾಯಿತು, ನಾವು ಏನು ಯಜ್ಞ ಮಾಡ್ತಾಯಿದ್ದೀವಿ, ಇಲ್ಲಿ ಯಜ್ಞ ಪುರುಷನೇ ಅಲ್ಲಿ ಬಂದಿದ್ದ, ನಮ್ಗೆ ಗೊತ್ತಾಗಲಿಲ್ಲ, ಅಯ್ಯೋ ತಪ್ಪಾಯಿತು. ಪಶ್ಚಾತ್ತಾಪ ಪಡ್ತಾರೆ ಅವರು ಬ್ರಾಹ್ಮಣರು. ನಮ್ಮ ಹೆಂಡತಿಯರು ಎಷ್ಟು ಸೌಭಾಗ್ಯವಂತರು, ಅವರಿಗೆ ದರ್ಶನ ಸಿಕ್ಕಿತ್ತು, ನಮಗೆ ಸಿಗಲಿಲ್ಲ, ದೇ ಆರ್ ಸೋ ಫಾರ್ಚುನೇಟ್ ಅಂತ ಅವರು ಪಶ್ಚಾತ್ತಾಪ ಪಡ್ತಾರೆ. ಒಮ್ಮೆ ನಂದ ಮಹಾರಾಜರು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಏನು ಪೂಜೆ ಅಂತ ಕೃಷ್ಣ ಕೇಳ್ತಾನೆ. ಇದು ಇಂದ್ರ ಪೂಜೆ. ಹೌದಾ, ಯಾಕೆ ಇಂದ್ರನ ಪೂಜೆ ಮಾಡ್ತೀರಾ? ನೋಡಪ್ಪ, ನಾವು ಗೊಲ್ಲರು, ನಮ್ಮ ಒಂದು ಕೆಲಸ ಏನು, ಕೃಷಿ, ಗೋರಕ್ಷಾ, ವಾಣಿಜ್ಯ, ಕೃಷಿ ಮಾಡಬೇಕು ಮತ್ತು ಹಸುಗಳನ್ನು ಬೆಳೆಸಬೇಕು. ಸೊ ಇದಕ್ಕೆ ಮಳೆ ಬೇಕು. ಮಳೆ ಯಾರು ಕೊಡ್ತಾರೆ? ಇಂದ್ರ ಕೊಡ್ತಾರೆ. ಅದಕ್ಕಾಗಿ ನಾವು ಇಂದ್ರ ಪೂಜೆ ಮಾಡಬೇಕು. ಮತ್ತು ನಮ್ಮ ತಲೆಮಾರುಗಳಿಂದ ಇದು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು. ಕೃಷ್ಣ ಹೇಳ್ತಾನಪ್ಪ, ಯಾಕೆ ಮಾಡ್ತಾ ಇದ್ದೀರಾ? ಇದು ಬೇಕಿಲ್ಲ. ಯಾಕೆಂದರೆ ನಾವು ಕರ್ಮ ಮಾಡಿದರೆ ಕರ್ಮಫಲ ಬಂದೇ ಬರ್ತದೆ, ರೈಟ್. ಸೊ ನಮಗೆ ನಮ್ಮ ಕರ್ಮಕ್ಕೆ ತಕ್ಕಂಗೆ ಒಳ್ಳೆಯದು ಕೆಟ್ಟದ್ದು ಆಗೇ ಆಗ್ತದೆ. ನೀವು ಸಪ್ರೇಟಾಗಿ ಇಂದ್ರನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ? ಸೊ ಏನು ಮಾಡಬೇಕು ನಾವು ಗೊಲ್ಲರು. ಸೊ ವಿ ಆರ್ ಡಿಪೆಂಡೆಂಟ್ ಆನ್ ಗೋವರ್ಧನ ಪರ್ವತ. ಸೊ ಗೋವರ್ಧನ ನಮಗೆ ಎಷ್ಟು ಸೇವೆಯನ್ನು ಮಾಡ್ತಾನೆ. ಹಂತಾಯ ಮದ್ರ್ಯವಲ ಹರಿದಾಸವರ್ಯೋ, ಹರಿದಾಸವರ್ಯ ಗೋವರ್ಧನ. ಯದ್ ರಾಮಕೃಷ್ಣಚರಣ ಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹ ಗೋ ಗಣಯೋಸ್ತಯೋರ್ಯತ್ ಪಾಣೀಯಸೂಯವಸ ಕಂದರ ಕಂದಮೂಲೈ. ನಮ್ಮ ಹಸುಗಳಿಗೆ ಒಂದು ಹಸಿರು ಹುಲ್ಲನ್ನು ಕೊಡ್ತಾನೆ, ಸ್ವಾದಿಷ್ಟವಾದ ಹುಲ್ಲುಗಳನ್ನು. ನಮಗೆ ಆಟ ಆಡೋದಕ್ಕೆ ಗುಫೆಗಳನ್ನು ಕೊಡ್ತಾನೆ, ತಂಪಾದ ಪಾನೀಯಗಳನ್ನು ಕೊಡ್ತಾನೆ. ನಮಗೆ ಹಲವಾರು ವೃಕ್ಷಗಳು, ಹಣ್ಣುಗಳಿವೆ ಅಲ್ಲಿ. ಸೊ ಅದರಿಂದ ನಾವು ನಮ್ಮ ಪಾಲನೆ ಪೋಷಣೆ ಆಗ್ತಾಯಿದೆ. ಸೊ ನಾವು ಗೋವರ್ಧನಗಿರಿಯ ಪೂಜೆಯನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಸೊ ಕೃಷ್ಣ ಈ ರೀತಿ ಹೇಳಿದ ತಕ್ಷಣ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಯಾಕಂದರೆ ಎವ್ರಿಬಡಿ ವಾಂಟೆಡ್ ಕೃಷ್ಣಸ್ ಪ್ಲೇಜರ್. ವೃಂದಾವನದಲ್ಲಿ ಎಲ್ಲರ ಒಂದು ಗುರಿಯನ್ನು ಕೃಷ್ಣ ಸಂತುಷ್ಟನಾಗಿರಬೇಕು. ಸೊ ಎಲ್ಲರೂ ರೆಡಿ ಆಗ್ತಾರೆ. ಹೇಗೆ ಮಾಡಬೇಕು ಪೂಜೆ? ನಾವೆಂದು ಮಾಡೇ ಇಲ್ಲ, ಇದು ಹೊಸ ಪದ್ಧತಿ, ಇದು ನಮ್ಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕಂತ ನಂದಮಾರ್ಜಿ ಹೇಳ್ತಾರೆ. ಆಯಿತು, ನೀವು ಏನೇನು ರೆಡಿ ಮಾಡಿದ್ದೀರಲ್ಲ ಅದೇ ಸಾಮಗ್ರಿನ ಅಲ್ಲಿ ತೊಗೊಂಡೋಗಿ ಅಲ್ಲಿ ಹೋಗಿ ಗೋವರ್ಧನ ಪೂಜೆ ಮಾಡೋಣ.
ಆಯಿತು. ಸೊ ಕೃಷ್ಣ ನೀನೇ ಲೀಡ್ ಮಾಡು, ನೀನು ಹೇಗೆ ಹೇಳ್ತೆ ಹಂಗೆ ಮಾಡ್ತೀವಿ. ಸೊ ಆಯಿತು, ಕೃಷ್ಣ ಹೇಳ್ದ. ಸೊ ಎಲ್ಲರೂ ಏನಂತಾರೆ ಎಲ್ಲ ಪಾಕವನ್ನು ಮಾಡಿ ಅಡುಗೆ ಮಾಡ್ಕೊಂಡು ಬನ್ನಿ, ಸೊ ಗೋವರ್ಧನಿಗೆ ಎಲ್ಲ ನೈವೇದ್ಯ ಹೇಳೋಣ ಅಂತ. ಸೊ ಎಲ್ಲರೂ ಬಂದು ನೈವೇದ್ಯ ಇಡ್ತಾರೆ. ರಾಶಿಯಷ್ಟು ಅನ್ನ, ಸ್ವೀಟು, ಪಲ್ಯ ಎಲ್ಲ ಇಡ್ತಾರೆ. ಸೊ ಆಗ ಗೋವರ್ಧನ ಪರ್ವತದ ಮೇಲೆ ಇನ್ನೊಬ್ಬ ವ್ಯಕ್ತಿ ಪ್ರಕಟನಾಗ್ತಾನೆ. ಶೈಲೋಸ್ಮಿ, ನಾನು ಈ ಪರ್ವತ. ಶೈಲ, ನಾನು ಈ ಪರ್ವತ. ಶೈಲ ಅಂದರೆ ಪರ್ವತ. ಆ್ಯಕ್ಚುಲಿ ಕೃಷ್ಣನೇ ಮೇಲೆ ಕೂತ್ಕೊಂಡ್ಬಿಟ್ಟ. ನಾನು ಈ ಪರ್ವತ, ಕೊಡಿ ನನಗೆ, ನಾನು ಊಟ ಮಾಡ್ತೀನಿ ಅಂತ. ಎಲ್ಲ ಮಾಡಿದ ಅಡುಗೆನೆಲ್ಲ ತಿಂದುಬಿಡ್ತಾನೆ. ತಿಂದ ಮೇಲೆ ಅನಿಯೋರ್ ಇನ್ನೂ ಬೇಕು ಅಂತಾನೆ. ಮತ್ತೆ ಅಡುಗೆ ಮಾಡ್ತಾರೆ, ಮಾಡಿದ್ದನ್ನೆಲ್ಲ ತಿಂದುಬಿಡ್ತಾರೆ. ಸೊ ಮಾಡೋಕ್ಕೆ ಏನೂ ಇರಲಿಲ್ಲ ಆವಾಗ. ಕೃಷ್ಣ ಹೇಳ್ತಾನೆ ಒಂದು ತುಳಸಿ ಪತ್ರ ಆಫರ್ ಮಾಡೋಣ ಅಂತ. ತುಳಸಿ ಇಟ್ಟಾಗ ಗೋವರ್ಧನ ಸಂತುಷ್ಟನಾಗ್ತಾನೆ. ಸೊ ಇಟ್ ವಾಸ್ ವೆರಿ ಹ್ಯಾಪಿ. ಮತ್ತು ತಿಂದಿದ್ದನ್ನೆಲ್ಲ ಮತ್ತೆ ವಾಪಸ್ ಪ್ರಸಾದ ರೂಪದಲ್ಲಿ ವಾಪಸ್ ಕೊಡ್ತಾನೆ. ಸೊ ಕೃಷ್ಣ ಹೇಳ್ತಾನೆ, ಈಗ ಆರತಿ ಮಾಡೋಣ. ಆರತಿ ಮಾಡಿ ಪ್ರದಕ್ಷಿಣೆ ಮಾಡಬೇಕು. ಓಕೆ, ಗೋವರ್ಧನಗಿರಿಯ ಪ್ರದಕ್ಷಿಣೆಯನ್ನು ಮಾಡಬೇಕು. ಸೊ ಮುಂದೆ ಹಸುಗಳನ್ನು, ನಂತರ ಸ್ತ್ರೀಯರನ್ನು, ನಂತರ ಗೊಲ್ಲರು ಎಲ್ಲರೂ ಕೀರ್ತನೆ ಮಾಡ್ತಾ 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 ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಸೊ ಫಸ್ಟ್ ಗೋವರ್ಧನ ಪ್ರದಕ್ಷಿಣೆ ಮಾಡಿದ್ರೆ ಯಾರು? ಕೃಷ್ಣನೇ. ಸೊ ಕೃಷ್ಣನಿಂದಲೇ ಸ್ಟಾರ್ಟ್ ಆಗಿದ್ದು. ಈಗಲೂ ಕೂಡ ಗೋವರ್ಧನ ಪ್ರದಕ್ಷಿಣೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಸುಮಾರು 80 ಮೈಲ್ ಎತ್ತರ ಇತ್ತು ಗೋವರ್ಧನ ಪರ್ವತ. ಈಗ ಕೇವಲ ಒಂದು ಮೇ ಬಿ 80 ಫೀಟ್ ಆಗಿದೆ. ಆಗಿನ ಕಾಲದಲ್ಲಿ ತುಂಬ ಎತ್ತರ ಇತ್ತು, ತುಂಬ ದೊಡ್ಡದಾಗಿತ್ತು. ಈಗ 21 ಕಿಲೋಮೀಟರ್ಸ್ ಇದೆ ಅದರ ಒಂದು ಅಳತೆ, ಫಿಸಿಕಲ್ ಸರ್ಕಂಫರೆನ್ಸ್. ಬಟ್ ಆಗಿನ ಕಾಲದಲ್ಲಿ ಇನ್ನೂ ದೊಡ್ಡದಿತ್ತು. ಸೊ ಕೃಷ್ಣ ಎಲ್ಲ ಪ್ರದಕ್ಷಿಣೆ ಮಾಡಿ ನಂತರ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಪ್ರಸಾದವನ್ನು ಹಂಚಿ, ಬ್ರಾಹ್ಮಣರಿಗೆ ಪ್ರಸಾದವನ್ನು ಹಂಚಿ, ಎಲ್ಲರೂ ಪ್ರಸಾದವನ್ನು ತಗೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ. ಎಲ್ಲರೂ ಖುಷಿಯಾಗಿದ್ದರು ಎಕ್ಸೆಪ್ಟ್ ಒನ್, ಇಂದ್ರ. ಸೊ ಇಂದ್ರನಿಗೆ ಕೋಪ ಬಂತು. ಎಲ್ಲರೂ ಟ್ಯಾಕ್ಸ್ ಕೊಟ್ಟಿದ್ದಾರೆ, ವೃಂದಾವನದಿಂದ ಟ್ಯಾಕ್ಸ್ ಬಂದಿಲ್ಲ ಈ ವರ್ಷ, ಯಾಕೆ ಅಂತ ಕೇಳ್ತಾರೆ. ಇಲ್ಲ, ಒಬ್ಬ ಚಿಕ್ಕ ಬಾಲಕನ ಮಾತನ್ನು ಕೇಳಿ ಅವರು ಪೂಜೆ ಮಾಡಲಿಲ್ಲ. ಹೌದಾ, ಓಕೆ, ಅವರಿಗೆ ಪಾಠ ಕಲಿಸೋಣ. ಸಮರ್ಥಕ, ಮಳೆ ಸೂರಿಯಲ್ಲಿ ವೃಂದಾವನವನ್ನು ನಾಶ ಮಾಡುವಂತ ಹೇಳಿದಾಗ ಸಮರ್ಥಕ ಪರ್ವತ ಮೋಡಗಳು ಬಂದು ಧಾರಾಕಾರವಾಗಿ ಮಳೆ ಸುರಿಸ್ತಾರೆ. ಕ್ಷಣದಲ್ಲಿಯೇ ಎಲ್ಲ ಕಡೆ ಫ್ಲಡ್ ಬಂತು. ಮತ್ತು ಎಲ್ಲರೂ ಓಡೋಡಿ ಬರ್ತಾರೆ, ಕೃಷ್ಣ ಕಾಪಾಡು. ಕೃಷ್ಣನಿಗೆ ಗೊತ್ತಾಯ್ತು ಇದು ಯಾರು ಒಂದು ಕೈವಾಡ ಅಂತ. ಸೊ ಕೃಷ್ಣ ಹೇಳ್ತಾನೆ, ಬನ್ನಿ ನನ್ನ ಜೊತೆ. ಸೊ ಗೋವರ್ಧನ ಹತ್ರ ಹೋಗಿ ಗೋವರ್ಧನನ್ನು ಎತ್ತಿ ಹಿಡಿತಾನೆ. ತನ್ನ ಎಡಗೈಯಿನ ಕಿರಿ ಬೆರಳಲ್ಲಿ 7 ದಿವಸ 7 ರಾತ್ರಿ ಎತ್ತಿ ಹಿಡಿತಾನೆ. ಎಲ್ಲರನ್ನು ಒಳಗಡೆ ಬರಮಾಡ್ಕೊತಾನೆ. ಎಲ್ಲರೂ ನೀವು ಒಳಗಡೆ ಇರಿ, ಸುರಕ್ಷಿತವಾಗಿರಿ, ನೋ ಪ್ರಾಬ್ಲಮ್. ಸೊ ಈ ರೀತಿ ಕೃಷ್ಣ 7 ದಿವಸ ಗೋವರ್ಧನ ಎತ್ತಿ ಹಿಡಿದ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು, ಅದರ ಒಳಗಡೆ ಒಂದು ಹನಿ ಕೂಡ ಬೀಳಲಿಲ್ಲ. ಮತ್ತು ಕೃಷ್ಣನ ಮೈಯಿನ ಕಾಂತಿಯಿಂದ ಒಳಗಡೆ ಎಲ್ಲ ಪ್ರಕಾಶವಿತ್ತು, ಲೈಟ್ ಇತ್ತು. ಹೊರಗಡೆ ಎಲ್ಲ ಡಾರ್ಕ್ನೆಸ್, ಸೂರ್ಯನೇ ಕಾಣಿಸ್ತಾ ಇರಲಿಲ್ಲ, ಅದರ ಒಳಗಡೆ ಎಲ್ಲ ಪ್ರಕಾಶಮಯವಾಗಿತ್ತು. 7 ದಿವಸ. ಆ್ಯಕ್ಚುಲಿ ಕೃಷ್ಣ ಎಲ್ಲರ ಒಂದು ಆಸೆಯನ್ನು ತಿಳ್ಕೊಂಡಿದ್ದ. ಡೇ ಟೈಮಲ್ಲಿ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದ. ಮನೆಯಲ್ಲಿ ಗೋಪಿಯರಿಗೆ, ತಂದೆ ತಾಯಿಗೆ ದರ್ಶನ ಸಿಗ್ತಾ ಇರಲಿಲ್ಲ. ರಾತ್ರಿ ಮನೆಯಲ್ಲಿ ಮಲಗಿದಾಗ ತನ್ನ ಫ್ರೆಂಡ್ಸಿಗೆ ದರ್ಶನ ಸಿಗ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ಏನು ಆಸೆ ಇತ್ತು? ಕಂಟಿನ್ಯೂಸ್ ನಾವು ಕೃಷ್ಣನ ಜೊತೆನೇ ಇರಬೇಕು. ಹೌದಾ, ಆಯಿತು, ನಾನು ಫುಲ್ಫಿಲ್ ಮಾಡ್ತೀನಿ. ಸೊ ಈ ಗೋವರ್ಧನ ಲೀಲೆಯಲ್ಲಿ 7 ದಿವಸ 7 ರಾತ್ರಿ ಕಂಟಿನ್ಯೂಸ್ ಆಗಿ ಎಲ್ಲರೂ ಕೃಷ್ಣನ ಜೊತೆನೇ ಇದ್ದರು. ಸೊ ಕೃಷ್ಣ ತನ್ನ ಭಕ್ತರ ಆಸೆಯನ್ನು ಪೂರೈಸ್ತಾನೆ. ಹೇಗೆ ಪೂರೈಸ್ತಾನೆ ಅನ್ನೋದು ಗೊತ್ತಿಲ್ಲ, ಅದು ಕೃಷ್ಣನಿಗೆ ಬಿಟ್ಟಿದ್ದು. ಹಿ ಸ್ಯಾಟಿಸ್ಫೈಡ್ ಎವ್ರಿಬಡೀಸ್ ಡಿಸೈರ್ ಹಿಯರ್. ಸೊ ಇದು ಗೋವರ್ಧನ ಧರಣ. ಸೊ 7 ದಿವಸದ ನಂತರ ಸಮರ್ಥಕ ಬಂದು ಹೇಳ್ತಾನೆ, ಸರ್ ನಮ್ಮ ಟ್ಯಾಂಕ್ ಖಾಲಿಯಾಗಿದೆ, ಈಗ ನೀರಿಲ್ಲ, ಸೊ ನಾವು ಹೋಗ್ತೀವಿ ಅಂತ ಹೋಗಿಬಿಡ್ತಾರೆ. ಆಗ ಇಂದ್ರನಿಗೆ ಗೊತ್ತಾಯಿತು, ಓ ಇದು ತುಂಬ ದೊಡ್ಡ ಕಿತಾಪತಿಯಾಗಿದೆ, ನನ್ನಿಂದ ದೊಡ್ಡ ಅಪರಾಧವಾಯಿತು. ಯಾರು ಕೃಷ್ಣನಿಗೆ ಅತಿ ಪ್ರಿಯರು ಅವರ ಮೇಲೆ ನಾನು ಅತ್ಯಾಚಾರವನ್ನು ಮಾಡಿದ್ದೇನೆ, ಯಾವ ರೀತಿ ಮುಖ ತೋರಿಸ್ಲಿ ಅಂತ. 7 ದಿವಸ ಆದಮೇಲೆ ಮಳೆ ನಿಂತೋಯ್ತು, ಸೂರ್ಯ ಪ್ರಕಟನಾದ. ಆಗ ಕೃಷ್ಣ ಹೇಳ್ತಾನೆ, ಎಲ್ಲರೂ ಹೊರಗಡೆ ಹೋಗಿ, ನಾನು ಹೊರಗಡೆ ಬರ್ತೀನಿ ಅಂತ. ಸೊ ಎಲ್ಲರೂ ಹೊರಗಡೆ ಹೋಗ್ತಾರೆ. ನಂತರ ಕೃಷ್ಣ, ಯಾರಿಗೂ ಹೋಗೋ ಇಚ್ಛೆ ಇರಲಿಲ್ಲ, ಇದು ಶೋ ಕಂಟಿನ್ಯೂ ಆಗಬೇಕಂತ ಇಚ್ಛೆ ಇತ್ತು. ಬಟ್ ಕೃಷ್ಣನ ಯೋಜನೆ ಬೇರೆ ಇತ್ತು. ಸೊ ಹಿ ಕೆಪ್ ದ ಗೋವರ್ಧನ್ ಪರ್ವತ ಡೌನ್ ಆ್ಯಂಡ್ ವೆಂಟ್ ಔಟ್. ಅದೊಂದು ಏಕಾಂತವಾದ ಸ್ಥಳದಲ್ಲಿ ಕೃಷ್ಣ ತಾಯಿ ಸುರಭಿಯನ್ನು ಕರ್ಕೊಂಡು ಬರ್ತಾನೆ. ಅಮ್ಮ ಸ್ವಲ್ಪ ನೀನು ರಿಕ್ವೆಸ್ಟ್ ಮಾಡು,
ನಾನು ಮಹಾ ಅಪರಾಧ ಮಾಡಿದ್ದೀನಿ, ನಾನು ಡೈರೆಕ್ಟಾಗಿ ಮುಖ ತೋರಿಸೋಕ್ಕಾಗೋದಿಲ್ಲ. ರೈಟ್, ಕೆಲವೊಮ್ಮೆ ಆಗ್ತದೆ, ದೊಡ್ಡ ಅಪರಾಧ ಆದಾಗ ಡೈರೆಕ್ಟಾಗಿ ಮುಖ ತೋರಿಸೋಕ್ಕಾಗೋದಿಲ್ಲ. ಯಾರಾದರೂ ಇನ್ನೊಬ್ಬರ ಒಂದು ಸಹಾಯ ತಗೊಂಡು ಸ್ವಲ್ಪ ಏನಂತಾರೆ ಮೀಡಿಯೇಷನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಇಂದ್ರ ಸುರಭಿಯನ್ನು ತಂದು, ಸುರಭಿ ಹೇಳ್ತಾಳೆ ಸ್ವಲ್ಪ ತಪ್ಪು ಮಾಡಿದ್ದಾನೆ ಕ್ಷಮಿಸಿಬಿಡಿ ಅಂತ. ಕೃಷ್ಣ ಹೂ ಅನ್ನೋದಿಲ್ಲ, ಹೂ ಅನ್ನೋದಿಲ್ಲ, ಸುಮ್ಮನೆ ಇದ್ದರು. ಆಗ ಕೃಷ್ಣ ಇಂದ್ರ ಹೇಳ್ತಾನೆ, ನಾನು ನಿನ್ನ ಅಭಿಷೇಕ ಮಾಡ್ತೀನಿ ಅಂತ. ಸೊ ಐರಾವತದಿಂದ ಎಲ್ಲ ಪುಣ್ಯ ತೀರ್ಥಗಳ ನೀರನ್ನು ತಂದು ಕೃಷ್ಣನಿಗೆ ಅಭಿಷೇಕ ಮಾಡ್ತಾನೆ. ಕೃಷ್ಣ ಇವತ್ತಿನಿಂದ ನಿನ್ನ ಹೆಸರು ಗೋವಿಂದ ಅಂತ ಇಂದ್ರ ಘೋಷಣೆ ಮಾಡ್ತಾನೆ. ಇಂದ್ರ ಧೂಪ ದೀಪ ಪುಷ್ಪ ಗಂಧ ಎಲ್ಲದರಿಂದ ಅರ್ಚನೆಯನ್ನು ಮಾಡಿ ಆರಾಧನೆಯನ್ನು ಮಾಡಿ ಇಂದ್ರ ಕ್ಷಮೆಯನ್ನು ಕೇಳಿ ವಾಪಸ್ ಹೋಗ್ತಾನೆ. ಸೊ ಇಂದ್ರ ಈ ರೀತಿ ಅಪರಾಧವನ್ನು ಮಾಡಿದ. ಕೃಷ್ಣನ ಪತಿ ಕೃಷ್ಣ ಅವನನ್ನು ಕ್ಷಮಿಸಿಬಿಟ್ಟ. ಸೊ ಈ ರೀತಿ ಹಲವಾರು ಲೀಲೆಗಳಿವೆ. ಏನೇ 28ನೇ ಅಧ್ಯಾಯದಲ್ಲಿದ್ದೀವಿ ನಾವು. ಟೋಟಲ್ ಎಷ್ಟು ಅಧ್ಯಾಯಗಳು? 90 ಅಧ್ಯಾಯಗಳು. ಕೃಷ್ಣ ಲೀಲೆ ಎಷ್ಟು? 90 ಚಾಪ್ಟರ್ಸ್. 90. ಭಾಗವತದಲ್ಲಿ 335 ಅಧ್ಯಾಯಗಳಿವೆ. 335. ಅದರಲ್ಲಿ 90 ಅಧ್ಯಾಯಗಳು ಓನ್ಲಿ ಕೃಷ್ಣ ಲೀಲ. ಮೀನ್ಸ್ ಒಂದು ಮೂರನೇ ಭಾಗ, 1/3 ಆಫ್ ದ ಎಂಟೈರ್ ಭಾಗವತ ಮೀನ್ಸ್ ಕೃಷ್ಣ ಲೀಲ ಓನ್ಲಿ. ಸೊ ಕೃಷ್ಣ ರೆಸ್ಕ್ಯೂಡ್ ನಂದ ಮಹಾರಾಜ್. ಒಮ್ಮೆ ನಂದ ಮಹಾರಾಜರು ಅತಿ ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ತಾರೆ, 2:30 ಸುಮಾರು. ವರುಣರು ಹೇಳ್ತಾರೆ, ಇದು ಸರಿಯ ಸಮಯ ಅಲ್ಲ, ಇಷ್ಟು ಬೇಗ ಸ್ನಾನ ಮಾಡಬಾರ್ದು. ಅವನು ಹೇಳ್ಕೊಂಡು ಹೋಗ್ತಾರೆ ಕೆಳಗಡೆ. ವರುಣರ ಸೈನಿಕರು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಗೊತ್ತಾಗ್ತದೆ ವರುಣಿಗೆ, ಇವರು ನಂದ ಮಹಾರಾಜರು ಕೃಷ್ಣನ ತಂದೆ. ಓ ತಪ್ಪಾಯ್ತು ಅಂತ ಅವ್ರನ್ನ ಆಸದ ಮೇಲೆ ಕೂಡಿಸಿ ಕ್ಷಮೆ ಕೇಳಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಆಗ ಕೃಷ್ಣನೂ ಒಳಗಡೆ ಬಂದು ನಂದ ಮಹಾರಾಜನ ವಾಪಸ್ ಕರ್ಕೊಂಡು ಹೋಗ್ತಾನೆ. ಒಮ್ಮೆ ಕೃಷ್ಣನಿಗೆ ರಾಸಕ್ರೀಡೆ ಮಾಡುವ ಇಚ್ಛೆ ಆಯಿತು. ಪೂರ್ಣಿಮೆಯ ರಾತ್ರಿ, ಶರದ್ ಪೂರ್ಣಿಮೆ, ಕಾರ್ತಿಕ ಮಾಸ, ಹುಣ್ಣಿಮೆಯ ರಾತ್ರಿ ದಿನ ಒಂದು ವಟವೃಕ್ಷದ ಕೆಳಗಡೆ ನಿಂತ್ಕೊಂಡು ಕೃಷ್ಣ ಎಲ್ಲ ಗೋಪಿಯರನ್ನು ಕರೀತಾನೆ. ಹೇಗೆ ಕರೀತಾನೆ? ವೇಣುನಾದದಿಂದ. ಸ್ಮೇರಾನ್ ಭಂಗಿತ್ರಯ ಪರಿಚಿತಂ ಸಾಚಿ ವಿಸ್ತೀರ್ಣ ದೃಷ್ಟಿಂ ವಂಶೀ ನ್ಯಸ್ತ ಅಧರ ಕಿಶರ್ಯಂ ಉಜ್ವಲಂ ಚಂದ್ರಕೇಣ ಗೋವಿಂದಾಖ್ಯಂ ಹರಿತನುಮಿಹ ಕೇಶಿ ತೀರ್ಥೋಪಕಂಠೆ ಮಾ ಪ್ರೇಕ್ಷಿಷ್ಟಾಸ್ತವ್ಯ ದಿಸಕೆ ಬಂಧು ಸಂಗೀ ಸ್ಥಿರಂಗ. ಸೊ ಕೃಷ್ಣ ವಟವೃಕ್ಷದ ಕೆಳಗಡೆ ಕೇಶಿ ತೀರ್ಥದ ಪಕ್ಕದಲ್ಲಿ ನಿಂತ್ಕೊಂಡು ಕೊಳಲುತ್ತಾ ಇದ್ದ. ಕೃಷ್ಣ ಹೇಗೆ ಕಾಣಿಸ್ತಾ ಅಂದರೆ, ಚಂದ್ರನ ಒಂದು ರಿಫ್ಲೆಕ್ಷನ್ ಕೃಷ್ಣನ ತುಟಿ ಮೇಲೆ, ತುಟಿ ಹೊಳಿತಾ ಇತ್ತು, ಕೆಂಪಾದ ತುಟಿ, ಬಿಕಾಸ್ ಆಫ್ ದ ಲೈಟ್ ಆಫ್ ಮೂನ್. ತುಟಿಯ ಮೇಲೆ ಕೃಷ್ಣ ಕೊಳಲನ್ನು ಇಟ್ಕೊಂಡಿದ್ದ. ವಂಶಿ ನಸ್ತ ಅಧರ ಕೇಶಲಯಂ ಉಜ್ವಲಂ ಚಂದ್ರಿಕೇಣ. ಸೊ ಈ ರೀತಿ ಕೃಷ್ಣ ಕೊಳಲನ್ನು ಊದಿದಾಗ ಎಲ್ಲ ಗೋಪಿಯರು ಅಟ್ರಾಕ್ಟ್ ಆಗ್ತಾರೆ. ಎಲ್ಲರೂ ಮನೆಯಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಸಫಲರಾಗ್ತಾರೆ, ಆದರೆ ಕೆಲವರ ಮನೆಯಲ್ಲಿ ಬಾಗಿಲು ಮುಚ್ಚಿಬಿಡ್ತಾರೆ. ಹೋಗುವಾಗಿಲ್ಲ, ಮಧ್ಯರಾತ್ರಿ ಯಾಕೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯಾ, ಕೃಷ್ಣನನ್ನು ಭೇಟಿಯಾಗು. ಇಲ್ಲ, ಪರಪುರುಷರ ಜೊತೆ ಹೋಗೋಗಿಲ್ಲ, ಇಲ್ಲೇ ಇರಬೇಕು ನೀನು. ಇಲ್ಲ. ಸೊ ಕೆಲವರು ಗೋಪಿಯರು ಹೋಗೋಕ್ಕಾಗಲಿಲ್ಲ, ಅವರು ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದರು. ಕೆಲವರು ಹೋಗೋಕ್ಕೆ ಸಾಧ್ಯವಾಯಿತು. ಸೊ ಆಗ ಒಬ್ಬ ಗೋಪಿ ಇನ್ನೊಬ್ಬ ಗೋಪಿಗೆ ಹೇಳ್ತಾ ಇದ್ದಾಳೆ, ಮಾಪ್ರೇಕ್ಷಿಷ್ಟಾಸ್, ಕೃಷ್ಣನ ಕಡೆ ನೋಡಬೇಡ ನೀನು. ಯಾಕಂದರೆ ನೋಡಿದರೆ ನೀನು ನಿನ್ನ ಸಂಸಾರವನ್ನು ಮರೆತು ಬಿಡ್ತೀಯ. ಅವನ ಹೆಸರು ಗೋವಿಂದ, ಗೋವಿಂದಾಖ್ಯಂ ಹರಿತನುಮಿಹ ಕೇಶಿ ತೀರ್ಥೋಪಕಂಠೆ ಮಾಪ್ರೇಕ್ಷಿಷ್ಟ ಸ್ತವ್ಯದಸೆಗೆ ಬಂಧು ಸಂಖ್ಯೆ ಅಸ್ಥಿರಂಗ. ನೀನು ಸಂಸಾರದ ಸುಖವನ್ನು ಭೋಗಿಸಬೇಕಂತಂದರೆ ನೀನು ಕೃಷ್ಣನನ್ನು ನೋಡಲೇಬೇಡ, ಕಣ್ಣು ಮುಚ್ಕೊಂಡು ವಾಪಸ್ ಹೋಗು ಅಂತಾರೆ. ಇದರ ಅರ್ಥ ಏನು? ಇಟ್ಸ್ ಇಟ್ ಈಸ್ ಸೇಯಿಂಗ್ ದಟ್ ಕೃಷ್ಣನ ಕಡೆ ನೋಡಿ ಅಟ್ರಾಕ್ಟ್ ಆಗಿ, ಇದು ಇಂಡೈರೆಕ್ಟ್ ವೇ ಆಫ್ ಸಾರ್ಕಾಸ್ಟಿಕ್ ವೇ ಆಫ್ ಗ್ಲೋರಿಫೈಯಿಂಗ್ ಕೃಷ್ಣ. ಅಂದರೆ ಕೃಷ್ಣ ಎಷ್ಟು ಸುಂದರವಾಗಿದ್ದಾನೆ ಅಂದರೆ, ಅವನನ್ನು ನೋಡಿದರೆ, ನಿಜವಾಗ್ಲೂ ನೋಡಿದರೆ ಬೇರೆ ಎಲ್ಲವನ್ನು ಮರೆತು ಬಿಡ್ತೀವಿ. ರೈಟ್, ಬೇರೆ ಏನು ನೆನಪಾಗೋದಿಲ್ಲ, ಬರೀ ಕೃಷ್ಣನನ್ನು ಮಾತ್ರ ನೋಡ್ತಾ ಇರಬೇಕು ಅನಿಸ್ತದೆ. ಸೊ ಅಷ್ಟು ಸುಂದರವಾದವನು ಕೃಷ್ಣ. ಸೊ ಎಲ್ಲರೂ ಕೃಷ್ಣ ಹತ್ರ ಬರ್ತಾರೆ. ಕೃಷ್ಣ ಹೇಳ್ತಾನೆ, ಯಾಕೆ ಬಂದಿದ್ದೀರಾ? ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಇಲ್ಲಿ ಒಂಟಿಯಾಗಿ ಬರುವುದು ಸರಿಯಲ್ಲ, ವಾಪಸ್ ಮನೆಗೆ ಹೋಗಿ ಅಂತಾನೆ. ಕೃಷ್ಣ ಹೇಳ್ತಾನೆ, ಕರೆದಿದ್ದು ನೀನೇ,
ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ರೈಟ್. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಂತಚ್ಯುತಾಗತ ಕತಿವಿಧಸ್ತವೋದ್ಗೀತ ಮೋಹಿತ ಕಿತವಯೋಷಿತ ಕಸ್ತ್ಯಜಿನ್ನಿಷಿ. ಗೋಪಿಗೀತೆಯಲ್ಲಿ ಗೋಪಿಯರು ಹೇಳ್ತಾರೆ, ಪತಿ ಸುತ, ಗಂಡ ಮಕ್ಕಳು, ಭ್ರಾತೃ ಬಾಂಧವ, ಅಣ್ಣ ತಮ್ಮಂದಿರು, ಬಂಧುಗಳು ಎಲ್ಲರನ್ನ ಬಿಟ್ಟು ಓಡಿ ಬಂದಿದ್ದೀವಿ ನಿಮ್ಮ ಹತ್ರ. ಅತಿ ವಿಲಂಘ್ಯತೆ ಅಂತ ಅಚ್ಯುತ ಆಗತ್ತ, ಅಲ್ಟಿಮೇಟ್ ಯು ಹ್ಯಾವ್ ಕಮ್ ಟು ಯು ಅಚ್ಯುತ, ರೈಟ್. ನಮ್ಗೆ ಯಾರೂ ಗತಿ ಇಲ್ಲ, ನಿಮ್ಮ ಗೀತ ಮೋಹಿತ, ನೀವು ನಿಮ್ಮ ವೇಣುಧ್ವನಿಯನ್ನು ಕೇಳಿ ಇಲ್ಲಿ ಓಡಿ ಬಂದಿದ್ದೀವಿ, ದಯವಿಟ್ಟು ಕಸ್ತಜನ್ಯಶಿ, ಹೌ ಕ್ಯಾನ್ ವಿ ಗೋ ಬ್ಯಾಕ್, ನಾವು ವಾಪಸ್ ಹೋಗೋದಿಲ್ಲ, ನಿಮ್ಮ ಜೊತೆ ಇರ್ತೀವಿ ಅಂತ. ಸೊ ವೆನ್ ಕೃಷ್ಣ ಸೇಸ್ ಓಕೆ, ನೀವು ನನ್ನ ಜೊತೆ ಬಂದಿದ್ದೀರಾ, ನಡೀರಿ ಯಮುನಾ ತಟಕ್ಕೆ ಹೋಗೋಣ ಅಂತ ಎಲ್ಲರನ್ನು ಯಮುನಾ ತಟಕ್ಕೆ ಕರ್ಕೊಂಬರ್ತಾನೆ. ಆಗ ಕೃಷ್ಣ, ಎಲ್ಲ ಗೋಪಿಯರು ಹೇಗೆ ಅವರ ಭಾವನೆ ಅಂತಂದರೆ, ಕೃಷ್ಣ ನನ್ನ ಜೊತೆನೇ ಇದ್ದಾನೆ ಅಂತ. ಎಲ್ಲರಿಗೂ ಗರ್ವ ಬಂತು, ಐ ಆಮ್ ಸ್ಪೆಷಲ್. ಯಾವಾಗ ಅವರ ಮನಸ್ಸಲ್ಲಿ ಗರ್ವ ಬಂತು, ಕೃಷ್ಣ ಅದೃಶ್ಯನಾದ, ಇಟ್ ಡಿಸಪಿಯರ್ಡ್. ಎಲ್ಲಿ ಕೃಷ್ಣ ಅಂತ ಎಲ್ಲರೂ ಹುಡುಕ್ತಾ ಇದ್ರು. ಸೊ ದೆನ್ ದೇ ಸ್ಟಾರ್ಟ್ ಸರ್ಚಿಂಗ್, ವೇರ್ ಇಸ್ ಕೃಷ್ಣ, ವೇರ್ ಇಸ್ ಕೃಷ್ಣ. ಗೋಪಿಸ್ ಸರ್ಚ್. ಆಗ ಎಲ್ಲರೂ ನೋಡ್ತಾರೆ, ಒಂದು ಪಾದ ಹೆಜ್ಜೆ ಇದೆ, ದೆನ್ ದೇರ್ ಇಸ್ ಅನದರ್ ಹೆಜ್ಜೆ, 2 ಹೆಜ್ಜೆ ಗುರುತುಗಳಿವೆ, ಒಂದು ಕೃಷ್ಣಂದು, ಇನ್ನೊಬ್ಬ ಗೋಪಿಯದು. ನೋಡಿ, ಕೃಷ್ಣ ಒಬ್ಬಳು ಗೋಪಿಯ ಜೊತೆ ಹೋಗಿದ್ದಾನೆ. ಯಾರವರು? ರಾಧಾರಾಣಿ. ಭಾಗವತದಲ್ಲಿ ರಾಧಾರಾಣಿಯನ್ನ ಹೆಸರು ಬರೋದೇ ಇಲ್ಲ, ರಾಧಾನ ಹೆಸರು ಬರೋದಿಲ್ಲ, ಒಬ್ಬ ಗೋಪಿ, ವಿಶೇಷ ಗೋಪಿ ಅಂತ ವರ್ಣನೆ ಇದೆ ಅಷ್ಟೇ. ಹಾಂ, ಇರಲಿಲ್ಲ, ಇದೆ, ಹೆಸರಿದೆ, ರಾಧಾ ಅಂತ ಹೆಸರಿದೆ, ಬಟ್ ಶುಕಮುನಿಗಳು ಆ ಹೆಸರನ್ನು ಉಚ್ಚಾರಣೆ ಮಾಡಿಲ್ಲ. ಯಾಕಂದರೆ ಶುಕ ಶ್ರೀಮತಿ ರಾಧಾರಾಣಿಯ ಒಂದು ಪೆಟ್ ಗಿಳಿ, ಅದರ ಹೆಸರು ಶುಕ. ಸೊ ರಾಧಾರಾಣಿಯ ಪರಮ ಭಕ್ತರು ಶುಕಮುನಿಗಳು. ಸೊ ರಾಧಾರಾಣಿಯ ಬಗ್ಗೆ ಹೇಳಿದಾಗ ಅಥವಾ ಅವರ ನಾಮೋಚ್ಚಾರಣೆ ಮಾಡಿದಾಗ ಅವರು ಮರೆತು ಬಿಡ್ತಾಯಿದ್ರು. ಆದರೆ ಪರೀಕ್ಷಿತನಿಗೆ ಕೇವಲ 7 ದಿವಸ ಆಯಿತು, ಸೊ ಸಮಯ ತುಂಬ ಕಮ್ಮಿ ಇತ್ತು, ಅದಕ್ಕಾಗಿ ಆ ಟಾಪಿಕ್ನ ಟಚ್ ಮಾಡಲಿಲ್ಲ ಅವರು. ಸೊ ಭಾಗವತದಲ್ಲಿ ರಾಧಾರಾಣಿ ಬಗ್ಗೆ ಉಲ್ಲೇಖ ತುಂಬ ಕಮ್ಮಿ ಬರ್ತದೆ. ಅದು ಈ ಒಂದು ಅಧ್ಯಾಯದಲ್ಲಿ ಸ್ವಲ್ಪ ಮಾತ್ರ ಬರ್ತದೆ, ಇಂಡೈರೆಕ್ಟಾಗಿ ಬರ್ತದೆ. ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋಯ ಮನಯದ್ರ. ಅನಯ ಆರಾಧಿತ, ರಾಧಾ ಅನ್ನುವ ಹೆಸರು ಎಲ್ಲಿಂದ ಬಂತು? ಆರಾಧನೆಯಿಂದ. ಯಾರು ಕೃಷ್ಣನ ಆರಾಧನೆ ಮಾಡೋದರಲ್ಲಿ ನಿಪುಣರಾಗಿದ್ದಾರೆ ಅವರೇ ಶ್ರೀರಾಧಾ, ರೈಟ್. ಸೊ ದಟ್ ಈಸ್ ರಾಧಾರಾಣಿ. ಕೃಷ್ಣನ ಆರಾಧನೆಯಲ್ಲಿ ಅತಿ ನಿಪುಣರಾಗಿದ್ದಾರೆ, ವೆರಿ ಎಕ್ಸ್ಪರ್ಟ್ ಇನ್ ಸರ್ವಿಂಗ್ ಕೃಷ್ಣ, ದಟ್ ಈಸ್ ರಾಧಾ. ಕೃಷ್ಣನ ದೇಹದಿಂದ ಪ್ರಕಟವಾದವಳು. ವೆನ್ ಕೃಷ್ಣ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಹಿಸ್ ಹ್ಯಾಪಿನೆಸ್, ಕೃಷ್ಣ ತನ್ನ ಆನಂದವನ್ನು ಹೆಚ್ಚು ಮಾಡೋದಕ್ಕೆ ಇಚ್ಛೆ ಪಟ್ಟಾಗ ಕೃಷ್ಣನ ಎಡಭಾಗದಿಂದ ಅವಳು ಪ್ರಕಟರಾಗ್ತಾಳೆ, ಅವಳೇ ಶ್ರೀರಾಧಾ. ಬಲಭಾಗದಿಂದ ಬಲರಾಮ ಪ್ರಕಟನಾದ. ಕೃಷ್ಣನ ಪ್ರಥಮ ವಿಸ್ತಾರ ಬಲರಾಮನಿಂದನೇ ಎಲ್ಲ ನಾರಾಯಣ ವಿಷ್ಣುಗಳು ಪ್ರಕಟರಾಗಿದ್ದು. ಅದೇ ಕೃಷ್ಣನ ಎಡಭಾಗದಿಂದ ರಾಧಾರಾಣಿ ಪ್ರಕಟ. ಆ್ಯಸ್ ಸೂನ್ ಆ್ಯಸ್ ಶಿ ಅಪಿಯರ್ಡ್, ಶಿ ಸ್ಟಾರ್ಟೆಡ್ ರನ್ನಿಂಗ್ ಟು ಸರ್ವ್ ಕೃಷ್ಣ. ಅವಳು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕೃಷ್ಣನ ಸೇವೆ ಮಾಡೋದಕ್ಕೆ. ಹೂ, ಹಣ್ಣು, ಪುಷ್ಪ ಎಲ್ಲರನ್ನ ಸಂಗ್ರಹಿಸಿ ಕೃಷ್ಣನ ಪೂಜೆ ಮಾಡೋದಕ್ಕೆ. ಧಾವತಿ ಪ್ರಕಟವಾದ ತಕ್ಷಣ ಅವಳು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಧಾ ಮೀನ್ಸ್ ಟು ರನ್, ರಾಧಾ ಮೀನ್ಸ್ ಒನ್ ಹೂ ಈಸ್ ರನ್ನಿಂಗ್ ಟು ಸರ್ವ್ ಕೃಷ್ಣ ಆಲ್ವೇಸ್. ಸೊ ಅವಳು ಕೃಷ್ಣನ ಅಂತರಂಗ ಶಕ್ತಿ. ಸೊ ಆಗ ಗೋಪಿಯರೆಲ್ಲ ಕೃಷ್ಣನ ವಿರಹದಲ್ಲಿ ಅವರು ಒಂದು ಹಾಡನ್ನು ಹಾಡ್ತಾರೆ. ಎಂಥ ಹಾಡೋದು? ಗೋಪಿಗೀತೆ. ಜಯತಿ ತೇದಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಶಾಶ್ವತತ್ರ ಹಿ ದೈತದೃಶತಾ ದೀಕ್ಷುತಾವಕ ತ್ವಯಿಧೃತಾ ಸವಾ ತಾಂ ವಿಚಿನ್ವತೆ. ಈ ರೀತಿ ಅವರು ಹಾಡನ್ನು ಹಾಡ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಈ ರೀತಿ ಗೋಪಿ ಗೀತೆಯನ್ನು ಹಾಡಿದಾಗ ಕೃಷ್ಣನ ಸ್ಮರಣೆನೇ ಎಲ್ಲ ಶ್ಲೋಕಗಳಲ್ಲಿ, ಕೃಷ್ಣನ ಸ್ಮರಣೆ, ವಿವಿಧ ಲೀಲೆಗಳ ಸ್ಮರಣೆ, ಕೃಷ್ಣನ ಗುಣಗಳ ಸ್ಮರಣೆ ಮಾಡ್ತಾ ಇರುವಾಗ ಸ್ವಲ್ಪ ಹೊತ್ತಿನ ನಂತರ ಕೃಷ್ಣ ಪ್ರಕಟನಾಗ್ತಾನೆ, ರೈಟ್. ಸೊ ಹಿ ಅಪಿಯರ್ಸ್
ಸೊ ದೆನ್ ಕೃಷ್ಣ ಡಸ್ ರಾಸಲೀಲೆ, ಎಲ್ಲರ ಜೊತೆ ರಾಸಲೀಲೆಯನ್ನು ಮಾಡ್ತಾನೆ ಕೃಷ್ಣ. ಡ್ಯಾನ್ಸಸ್. ಆ ಒಂದು ಹುಣ್ಣಿಮೆಯ ರಾತ್ರಿ ಬ್ರಹ್ಮನ ಒಂದು ರಾತ್ರಿ ಎಷ್ಟಾಗ್ತದೆ. ಒನ್ ನೈಟ್ ಅಪಿಯರ್ಸ್ ಲೈಕ್ ಬ್ರಹ್ಮಾಸ್ ಒನ್ ನೈಟ್. ಸಹಸ್ರಯುಗ ಪರ್ಯಂತಂ ಅಹರೇತ್ ಬ್ರಹ್ಮಣ. 1000 ದಿವ್ಯಯುಗಾಸ್. ಅಷ್ಟು ದೀರ್ಘಕಾಲ ನೃತ್ಯವನ್ನು ಕೃಷ್ಣ ಮಾಡ್ತಾನೆ. ಸೊ ಮತ್ತು ಬೆಳಗಾಗುವ ಹೊತ್ತಿನಲ್ಲಿ ಎಲ್ಲ ಗೋಪಿಯರು ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಸೊ ಈ ಒಂದು ಲೀಲೆ ನಡೆದಿದ್ದು, ಆ್ಯಂಡ್ ಇಸ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಲೀಲಾ ಆಲ್ಸೋ. ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ಲೀಲಾ. ಸೊ ಈ ಲೀಲೆ ನಡೆದಾಗ ಕೃಷ್ಣನ ವಯಸ್ಸು ಎಷ್ಟಾಗಿತ್ತು? 8 ವರ್ಷ. ಕೃಷ್ಣ ಗೋವರ್ಧನ ಎತ್ತಿದ್ದು 7 ವರ್ಷ ವಯಸ್ಸಿನಾಗ. ವೆನ್ ಯು 7 years old, he lifted ಗೋವರ್ಧನ, ರೈಟ್. ಸೊ ಕೃಷ್ಣ ಈ ರಾಸಕ್ರೀಡೆಯನ್ನು ಮಾಡಿದ್ದು 8 ವರ್ಷದ ವಯಸ್ಸಿನಲ್ಲಿ. ಅಂತಹ ವಯಸ್ಸಿನಲ್ಲಿ ಸಪೋಸ್ ಅವನನ್ನು ಕೃಷ್ಣನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ರೂ ಕೂಡ 8 ವರ್ಷದ ಬಾಲಕರಲ್ಲಿ ಕಾಮವಿಕಾರ ಇರೋದಿಲ್ಲ. ಬಟ್ ಕೃಷ್ಣ ಇಸ್ ಟ್ರಾನ್ಸೆಂಡೆಂಟಲ್, ಸಚ್ಚಿದಾನಂದ ಪುರುಷ. ಮತ್ತು ಗೋಪಿಯರು ಕೂಡ ತಮ್ಮ ಆಧ್ಯಾತ್ಮಿಕ ಚಿನ್ಮಯ ದೇಹದಲ್ಲಿ ಬಂದಿದ್ದರು. ತಮ್ಮ ಭೌತಿಕ ದೇಹವನ್ನು ಮನೆಯಲ್ಲೇ ಬಿಟ್ಟು ಆಧ್ಯಾತ್ಮಿಕ ಸ್ವರೂಪದಲ್ಲಿ ಬಂದಿದ್ದರು. ಸೊ ಇದು ದಿವ್ಯವಾದ ಒಂದು ಅತಿ ಚಿನ್ಮಯವಾದಂತಹ ಒಂದು ನೃತ್ಯ, ಒಂದು ಲೀಲೆಯಾಗಿದೆ. ಅದಕ್ಕೆ ಈ ಲೀಲೆಯನ್ನು ವರ್ಣನೆ ಮಾಡಿದ ನಂತರ ಶುಕದೇವ್ ಗೋಸ್ವಾಮಿಯವರು ಹೇಳ್ತಾರೆ, ಯಾರು ಈ ಲೀಲೆಯನ್ನು ಕೇಳ್ತಾರೆ ಅವರ ಮನಸ್ಸಿನಿಂದ ಕಾಮವಾಸನೆ ಹೊರಟೋಗ್ತದೆ, ರೈಟ್. ಯಾವುದಾದ್ರೂ ಒಂದು ಕೆಟ್ಟ ಚಿತ್ರವನ್ನು ನೋಡಿದಾಗ ಮನಸ್ಸಲ್ಲಿ ಕಾಮವಾಸನೆ ಬೆಳೀತದೆ. ಆದರೆ ಈ ಕೃಷ್ಣ ಲೀಲೆಯನ್ನು ಕೇಳಿದಾಗ ಕಾಮವಾಸನೆ ನಷ್ಟವಾಗ್ತದೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ದಿಸ್ ಈಸ್ ಎ ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಲೀಲಾ. ಅತಿ ಪರಿಶುದ್ಧವಾದಂಥ ಶುದ್ಧವಾದಂಥ ಒಂದು ಲೀಲೆ ಆಗಿದೆ. ವಿಕ್ರೀಡಿತಂ ವ್ರಜವಧುಬೀರಿದಂ ಚ ವಿಷ್ಣೋ ಶ್ರದ್ಧಾನ್ವಿತೋ ನ ಶೃಣುಯಾದತ ವರ್ಣೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಾನ್ ಹೃದ್ರೋಗಂ ಆಶು ಅಪಹಿನೋತಿ ಅಚಿರೇಣ ಧೀರಃ, ರೈಟ್. ವಿಕ್ರೀಡಿತಂ ವ್ರಜವಧು ಅಂತಂದರೆ ಗೋಪಿಯರು. ವಿಕ್ರೀಡಿತಂ ಕೃಷ್ಣನ ಕ್ರೀಡೆ, ಗೋಪಿಯರ ಜೊತೆ ನಡೆದಂಥ ಕ್ರೀಡೆ. ವಿಷ್ಣು, ಕೃಷ್ಣನೇ ವಿಷ್ಣು. ಶ್ರದ್ಧಾನ್ವಿತೋ, ಶ್ರದ್ಧೆಯಿಂದ ಯಾರು ಕೇಳ್ತಾರೆ, ಅನುಶ್ರುಣಿಯಾತ್ ಅಥವರ್ಣಯದ್, ಯಾರು ಕೇಳ್ತಾರೆ ಅಥವಾ ವರ್ಣನೆ ಮಾಡ್ತಾರೆ ಅವರಿಗೆ ಏನು ಲಾಭ ಸಿಗ್ತದೆ? ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ, ಭಗವಂತನ ಪ್ರತಿ ಭಕ್ತಿ, ಪರಮಭಕ್ತಿ ಲಭ್ಯವಾಗ್ತದೆ. ಕಾಮಂ ಹೃದ್ರೋಗ, ಹೃದಯದ ರೋಗ ಏನು? ಕಾಮವಾಸನೆ, ರೈಟ್. ಒಂದು ಸ್ತ್ರೀ ಪುರುಷರ ಪ್ರತಿ ಭೌತಿಕ ಆಕರ್ಷಣೆ ಏನಿದೆ ಅದು ಕಾಮವಾಸನೆ. ಆ ಕಾಮ ಅಪಹಿನೋತಿ, ಅದು ನಾಶವಾಗ್ತದೆ. ಅಚಿರೇಣ, ಕ್ವಿಕ್ಲಿ, ಮತ್ತು ಅವನು ಧೀರನಾಗ್ತಾನೆ. ಸೊ ಈ ರೀತಿ ವರ್ಣನೆ ಇದೆ. ರಾಸ ಪಂಚಾಧ್ಯಾಯದ ಅಂತಿಮ ಶ್ಲೋಕ ಇದು. ಸೊ ದಿಸ್ ಈಸ್ ವಾಟ್ ಕೃಷ್ಣ ಶುಕದೇವ್ ಗೋಸ್ವಾಮಿ ಇದನ್ನು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೃಷ್ಣ ಹಲವಾರು ಲೀಲೆಗಳನ್ನು ಮಾಡ್ತಾನೆ. ಕೇಶಿ ವ್ಯೋಮರನ್ನು ಕೊಲ್ತಾನೆ. ನಂತರ ಒಂದು ಕಂಸ ಸೋತು ಬಿಟ್ಟ. ಎಷ್ಟು ರಾಕ್ಷಸರನ್ನು ಗಳಿಸಿದ್ದೀನಿ, ಎಲ್ಲರೂ ಸತ್ತು ಹೋಗಿದ್ದಾರೆ. ಸೊ ಕೃಷ್ಣನನ್ನು ವೃಂದಾವನದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ. ಸೊ ವಿಲ್ ಕಾಲ್ ಹಿಮ್ ಟು ದ ಹೋಮ್ ಗ್ರೌಂಡ್, ರೈಟ್. ಹೋಮ್ ಪಿಚ್. ಕ್ರಿಕೆಟಲ್ಲಿ ಕೂಡ ಹೋಮ್ ಪಿಚ್ ಅಂತಾರಲ್ಲ. ವಿದೇಶದಲ್ಲಿ ಗೆಲ್ಲಕ್ಕಾಗಲಿಲ್ಲ, ಎಲ್ಲಿ ಗೆಲ್ಲೋಣ, ಭಾರತದಲ್ಲಿ ಗೆಲ್ಲೋಣ ಅಂತ. ಸೊ ಅದೇ ರೀತಿ ಕಂಸ ಹೇಳ್ತಾನೆ, ಆಯಿತು ಮಥುರೆ ಕರೆಯೋಣ. ಸೊ ಅಕ್ರೂರ, ಸೊ ನೀನು ತುಂಬ ಪ್ರಿಯರಾದವರು ಕೃಷ್ಣನಿಗೆ, ಕೃಷ್ಣನ ಭಕ್ತನೇನು, ಸಿನ್ನೆ ಹೋಗಿ ಇನ್ವಿಟೇಷನ್ ಕೊಡು, ಕೃಷ್ಣ ಬಲರಾಮನನ್ನು ಬರಮಾಡಿಕೋ, ಯಾಕೆಂದರೆ ನಾವೊಂದು ಪೂಜೆ ಮಾಡ್ತಾಯಿದ್ದೀವಿ, ರೈಟ್. ಸೊ ಆ ಪೂಜೆಗೆ ಆಮಂತ್ರಣ ಕೊಡು, ನಂದ ಮಹಾರಾಜರು ಮತ್ತು ವಿಶೇಷವಾಗಿ ಕೃಷ್ಣ ಬಲರಾಮ ಎಲ್ಲರೂ ಬರಲಿ ಅಂತ. ಸೊ ಅಕ್ರೂರ ಕೃಷ್ಣ ಬಲರಾಮನ ಕರ್ಕೊಂಡು ಹೋಗ್ತಾನೆ. ಆದರೆ ಕರ್ಕೊಂಡು ಹೋಗುವಾಗ ಅಲ್ಲಿ ವಿಚಿತ್ರವಾದ ಒಂದು ಸಂಗತಿ ಆಯಿತು. ಕೃಷ್ಣ ಬಲರಾಮನ ಹೋಗೋದಕ್ಕೆ ಬಿಡಲೇ ಇಲ್ಲ, ರೈಟ್. ಗೋಪಿಯರೆಲ್ಲ ಮುಂದೆ ನಿಂತಿದ್ದರು. ನೀವು ಹೋಗೋಂಗಿಲ್ಲ ಕೃಷ್ಣ. ಅಕ್ರೂರ, ನಿನ್ನ ಹೆಸರು ಅಕ್ರೂರ, ಬಟ್ ನೀನು ತುಂಬ ಕ್ರೂರಿ. ಕೃಷ್ಣ ಬಲರಾಮನ ಎತ್ಕೊಂಡು ಹೋಗ್ತಾ ಇದೆಯಾ, ಸೊ ಯು ಆರ್ ವೆರಿ ಕ್ರೂಯಲ್. ಆಗ ಕೃಷ್ಣನೇ ಬಂದು ಹೇಳಬೇಕಾಯ್ತು, ನಾನು ವಾಪಸ್ ಬರ್ತೀನಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಇರಲಿ, ನಾನು ಖಚಿತವಾಗಿ ವಾಪಸ್ ಬರ್ತೀನಿ. ಸೊ ನೀವು ಹೆದರ್ಕೋಬೇಡಿ, ಐ ವಿಲ್ ಕಮ್ ಬ್ಯಾಕ್. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಕೃಷ್ಣ ಈ ರೀತಿ ಹೇಳಿದ ಮೇಲೆ ಅವ್ರು ದಾರಿ ಕೊಡ್ತಾರೆ. ಆಯಿತು ಕೃಷ್ಣ, ನಿನ್ನ ಇಚ್ಛೆ ಇದ್ದರೆ ನಾವು ತಡೆಯೋದಿಲ್ಲ, ನೀನು ಹೋಗು ಅಂತ ಹೋಗ್ತಾರೆ. ಆದರೆ ಅಕ್ರೂರನಿಗೂ ಕೂಡ ಭಯ ಆಗ್ತಾಯಿತ್ತು.
ಕೃಷ್ಣ ಬಲರಾಮನನ್ನು ಕಂಸ ಏನಾದರೂ ಕೊಂದುಬಿಟ್ರೆ, ಏನಾದರೂ ಕಷ್ಟ ಕೊಟ್ಟರೆ. ಸೊ ದಾರಿಯಲ್ಲಿ ಸ್ನಾನದ ನೆಪದಲ್ಲಿ ಯಮುನಾ ನದಿಯಲ್ಲಿ ಇಳಿದಾಗ ಕೃಷ್ಣ ವಿಷ್ಣುವಿನ ರೂಪವನ್ನು ತೋರಿಸ್ತಾನೆ, ಮತ್ತು ಬಲರಾಮ ಸಂಕರ್ಷಣ ಹಾವಿನ ರೂಪವನ್ನು ತೋರಿಸ್ತಾನೆ. ಆಗ ಅಕ್ರೂರನಿಗೆ ಗೊತ್ತಾಗ್ತದೆ, ಓ ಇವರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, ಪರಮ ಭಗವಂತ ಇವನು. ಸೊ ಮಥುರೆಗೆ ಬರ್ತಾರೆ. ಮಥುರದಲ್ಲಿ ಒಬ್ಬ ಹೂ ಮಾರುವನಿದ್ದ. ಸೊ ಅವನಿಂದ ಸೇವೆಯನ್ನು ಸ್ವೀಕರಿಸ್ತಾನೆ ಕೃಷ್ಣ. ಕುಬ್ಜ ಕಂಸನಿಗೆ ಗಂಧದ ಲೇಪವನ್ನು ಎತ್ಕೊಂಡು ಹೋಗ್ತಾ ಇದ್ಲು. ಕೃಷ್ಣ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದೆಯಾ ನೀನು? ಕಂಸನ ಹತ್ರ ಹೋಗ್ತಾ ಇದೆ. ನಮಗೆ ಕೊಡ್ತೀಯಾ ಇದನ್ನು? ಕೃಷ್ಣ ಬಲರಾಮ ನೋಡಿ, ಆಯ್ತು ತಗೊಳ್ಳಿ ಅಂತ ಕೊಡ್ತಾಳೆ. ಸೊ ಗಂಧದ ಲೇಪವನ್ನು ಕೃಷ್ಣ ಬಲರಾಮಿಗೆ ಹಚ್ತಾಳೆ. ಅವರಿಗೆ ತುಂಬ ಸಂತೋಷ ಆಯಿತು. ನೀನು ನನ್ನ ಸೇವೆ ಮಾಡಿದೀಯಾ, ನೀನು ಯಾಕೆ ಈ ರೀತಿ ಕುರುಪಳಾಗಿರಬೇಕು? ಸೊ ಕೃಷ್ಣ ಒಂದು ಪಾದವನ್ನು ಅವಳ ಪಾದದ ಮೇಲಿಟ್ಟು ಕೆನ್ನೆಯನ್ನು ಹೀಗೆ ಎತ್ತಿದಾಗ ಅವಳು ತುಂಬ ಸುಂದರಿ ಆಗ್ತಾಳೆ. ಶಿ ವಾಸ್ ಬ್ಯೂಟಿಫುಲ್. ಸೊ ಆ ಶಿವಧನುಷ್ ಒಂದು ಕಡೆ ಇಟ್ಟಿದ್ದರು. ಅಲ್ಲಿ ಕೃಷ್ಣ ವಿಹಾರ ಮಾಡುತ್ತಾ ಹೋಗ್ತಾ ಇದ್ದ. ಆಗ ಅಲ್ಲಿ ಒಂದು ಆನೆಯನ್ನು ಕಳಿಸ್ತಾನೆ ಕೃಷ್ಣನನ್ನು ಕೊಲ್ಲೋದಿಕ್ಕೆ. ಆನೆ ಹೆಸರೇನು? ಕುವಲೆಯ ಪೀಡ. ಸೊ ಕೃಷ್ಣ ಆ ಆನೆಯ ಕೋರೆಯನ್ನು ಮುರಿದು, ಆ ಕೋರೆಯಿಂದನೇ ಹೊಡೆದು ಆನೆಯನ್ನು ಕೊಂದುಬಿಡ್ತಾನೆ. ಸೊ ಕೃಷ್ಣ ಈಸ್ ಜಸ್ಟ್ 10 years and 6 months, 10.5 years, ಬಟ್ ವೆರಿ ಪವರ್ಫುಲ್. ನಂತರ ಒಂದು ಮಲ್ಲ ಯುದ್ಧದಲ್ಲಿ ಚಾಣೂರ ಮುಷ್ಟಿಕರನ್ನು ಕೃಷ್ಣ ಬಲರಾಮರು ಕೊಂದುಬಿಡ್ತಾರೆ. ಚಾಣೂರ ಮುಷ್ಟಿಕ ತುಂಬ ದೊಡ್ಡ ಪಹಲ್ವಾನರಾಗಿದ್ದರು. ಕೃಷ್ಣ ಬಲರಾಮ 10-10.5 ವರ್ಷದ ಮಕ್ಕಳಾಗಿದ್ದರು. ಆದರೆ ಚಾಣೂರ ಮುಷ್ಟಿಕರನ್ನು ತುಂಬ ಸರಳವಾಗಿ ಕೊಂದುಬಿಡ್ತಾರೆ. ಮಿಂಚಿನ ವೇಗದಿಂದ ಅವರು ಪಂಚ್ ಮಾಡ್ತಾರಂತೆ ಕೃಷ್ಣ ಬಲರಾಮ, ಅಷ್ಟು ಪವರ್ಫುಲ್ಲಾಗಿ. ನಂತರ ಕೃಷ್ಣ ನೋಡ್ತಾನೆ, ಕಂಸ ಮೇಲೆ ಕೂತಿದ್ದಾನೆ, ರೈಟ್. ಸೊ ಕೃಷ್ಣ ಮೇಲೆ ಹತ್ತಿ ಕಂಸನನ್ನು ಸಿಂಹಾಸನದಿಂದ ಕೆಳಗಡೆ ಎಸೆದು ಅವನನ್ನು ಪ್ರಾಣಿ ಥರ ಎಳ್ಕೊಂಡು ಬಂದು ಅವನ ಎದೆ ಮೇಲೆ ಕೂತ್ಕೊಂಡು ಎದೆಗೆ ಪ್ರಹಾರ ಮಾಡ್ತಾನೆ. ಏನು ಅಸ್ತ್ರಶಸ್ತ್ರವನ್ನು ಉಪಯೋಗಿಸಲಿಲ್ಲ, ಬರೀ ಪಂಚಿಂದ, ಮುಷ್ಟಿ ಪ್ರಹಾರದಿಂದ ಕಂಸನನ್ನು ಕೊಂದುಬಿಟ್ಟ. ಸೊ ಕಂಸನನ್ನು ಕೊಂದ ಮೇಲೆ ಕಂಸನ ಪತ್ನಿಯರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್. ಕಂಸನ ಪತ್ನಿಯರು ಜರಾಸಂಧನ ಮಕ್ಕಳು. ಸೊ ಅವ್ರು ಅಳ್ತಾ ಇದ್ದರು. ಆದರೆ ದೇವಕಿ ವಸುದೇವರಿಗೆ ತುಂಬ ಸಂತೋಷವಾಯಿತು. ಸುಮಾರು 10.5 ವರ್ಷದ ನಂತರ ಕೃಷ್ಣನನ್ನು ನೋಡ್ತಾ ಇದ್ದೀವಿ ನಾವು. ಹುಟ್ಟಿದ ಮೇಲೆ ಈಗಲೇ ನೋಡ್ತಾ ಇದ್ದೀವಿ. ಆಗ ಕೃಷ್ಣ ಬಲರಾಮ ದೇವಕಿ ವಸುದೇವರಿಗೆ ತುಂಬ ಆನಂದವನ್ನು ಕೊಡ್ತಾರೆ. ನಂತರ ಕೃಷ್ಣ, ನೀನು ಸ್ಕೂಲಿಗೆ ಹೋಗ್ತಾ ಇದೆಯಾ? ಇಲ್ಲ ಅಮ್ಮ, ಸ್ಕೂಲಿಗೆ ಹೋಗ್ತಾ ಇಲ್ಲ. ನಂದ ಮಹಾರಾಜರು ಹಸು ಮೇಯಕ್ಕೆ ಕಳಿಸ್ತಾ ಇದ್ದಾರೆ. ಅವಕಾಶ ಇರಲಿಲ್ಲ ಅಲ್ಲಿ ನಂದ ಮಹಾರಾಜರ ಭವನದಲ್ಲಿ. ಸೊ ಆಯಿತು, ನಿನಗೆ ಶಿಕ್ಷಣಕ್ಕೆ ನಾವು ಉಜ್ಜಯಿನಿ ಅವಂತಿಪುರಕ್ಕೆ ಕಳಿಸ್ತೀವಿ ಅಂತ ಉಜ್ಜಯಿನಿಗೆ ಕಳಿಸಿ ಅಲ್ಲಿ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಅವರ ವಿದ್ಯಾಭ್ಯಾಸ ಆಗ್ತದೆ. ಕೇವಲ 64 ದಿನಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ವಾಪಸ್ ಬರ್ತಾರೆ. ಈಗಿನ ಥರ 16 ವರ್ಷ ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ. 64 ಡೇಸಲ್ಲಿ ಬೇಗನೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದು ಮತ್ತೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಗುರುದಕ್ಷಿಣೆ ರೂಪದಲ್ಲಿ ಸಾಂದೀಪನಿ ಮುನಿ ಕೇಳ್ತಾರೆ, ನನ್ನ ಮೃತ ಮಕ್ಕಳನ್ನು ವಾಪಸ್ ತಗೊಂಬ ಅಂತ. ಆಗ ಕೃಷ್ಣ ಬಲರಾಮರು ಸಾಂದೀಪನಿ ಮುನಿಗಳ ಮೃತ ಮಕ್ಕಳನ್ನು ಯಮರಾಜರ ಲೋಕದಿಂದ ವಾಪಸ್ ಕರ್ಕೊಂಡ್ಬರ್ತಾರೆ, ರೈಟ್. ಸೊ ಇಲ್ಲಿ ವೃಂದಾವನದಲ್ಲಿ ಗೋಪಿಯರು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತಾನೆ ಕೃಷ್ಣ, ಯಾವಾಗ ಬರ್ತೀಯ ಅಂತ, ರೈಟ್. ಸೊ ಆ್ಯಕ್ಚುಲಿ ಕೃಷ್ಣ ಮಥುರೆಯಲ್ಲಿದ್ದ. ಆದರೆ ಮಥುರೆಯಲ್ಲಿ ಜರಾಸಂಧ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟು ಬಾರಿ? ಸುಮಾರು 18 ಬಾರಿ ಅಟ್ಯಾಕ್ ಮಾಡ್ದ. ಸೊ ಪ್ರತಿ ಸಲ ಸೋಲಿಸ್ತಾ ಇದ್ದ. ಸೊ ಒಂದು ಸಲ ಏನು ಮಾಡ್ತಾನೆ ಕೃಷ್ಣ, ಲೆಟ್ ಮೀ ಗೋ ಟು ದ್ವಾರಕಾ, ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಭಕ್ತರಿಗೆ. ಸೊ ಓವರ್ ನೈಟ್ ಒಂದು ಸಮುದ್ರದ ಮಧ್ಯದಲ್ಲಿ ಒಂದು ಸುಂದರವಾದ ನಗರವನ್ನು, ದ್ವಾರಕಾ ನಗರವನ್ನು ಸೃಷ್ಟಿ ಮಾಡಿ ಎಲ್ಲರನ್ನ ಸ್ಥಳಾಂತರಗೊಳಿಸ್ಬಿಡ್ತಾನೆ. ಎಲ್ಲರೂ ರಾತ್ರಿ ಮಲಗಿದ್ರೆ ಇಲ್ಲಿ ಕಣ್ ತೆಗೆದ್ರೆ ನೋಡ್ತಾರೆ, ದ್ವಾರಕಾದಲ್ಲಿದ್ದೀವಿ. ಸೊ ದ್ಯಾಟ್ ಇಸ್ ಸೋ ಈಸಿ. ಇಲ್ಲಿ ಜನ ಮನೆ ಚೇಂಜ್ ಮಾಡಬೇಕಂದ್ರೆ ಎಷ್ಟೋ ವಾರಗಳು ಬೇಕು. ಪ್ಯಾಕ್ ಮಾಡಬೇಕು, ಲೋಡ್ ಮಾಡಬೇಕು,
ಶಿಫ್ಟ್ ಮಾಡಬೇಕು, ಅನ್ಪ್ಯಾಕ್ ಮಾಡಬೇಕು, ಸೆಟ್ ಮಾಡಬೇಕು. ಸೊ ಇಟ್ ಟೇಕ್ಸ್ ಎ ಮಂತ್. ಬಟ್ ಕೃಷ್ಣನಿಗೆ ಅದು ತುಂಬ ಸರಳವಾಯಿತು, ವೆರಿ ಈಸಿಲಿ. ಇಲ್ಲಿ ಗೋಪಿಯರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ವೃಂದಾವನದಲ್ಲಿ. ಸೊ ಕೃಷ್ಣನಿಗೆ ನ್ಯೂಸ್ ಗೊತ್ತಾಗ್ತಾ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ದಿನ ಏನು ಮಾಡ್ತಾನೆ ಕೃಷ್ಣ, ಉದ್ಧವನನ್ನು ಕಳಿಸ್ತಾನೆ. ಉದ್ಧವ, ನನ್ನ ಪರವಾಗಿ ನೀನು ವೃಂದಾವನಕ್ಕೆ ಹೋಗಿ ನನ್ನ ಸಂದೇಶವನ್ನು ಕೊಡು ಅಂತ. ಸೊ ಉದ್ಧವ ಸಂದೇಶವನ್ನು ಕೊಡೋದಕ್ಕೆ ಬರ್ತಾನೆ. ಕೃಷ್ಣ ನಿಮ್ಮೆಲ್ಲರ ಹೃದಯದಲ್ಲಿದ್ದಾನೆ. ಸೊ ಕೃಷ್ಣನ ಮೇಲೆ ಧ್ಯಾನ ಮಾಡಿ ಕೂತ್ಕೊಂಡು ಹೀಗೆ ಓಂ ಧ್ಯಾನ ಮಾಡಿ ಕೃಷ್ಣನ ನಿಮ್ಮ ಹೃದಯದಲ್ಲಿದ್ದಾನೆ. ಅದು ಗೋಪಿಯರಿಗೆ ಧ್ಯಾನ ಮಾಡೋಕ್ಕೆ ಆಗಲಿಲ್ಲ. ಎಲ್ಲಿ ನೋಡಿದ್ರು ಕೃಷ್ಣನಿಗೆ ಕಾಣಿಸ್ತಾ ಇದ್ದ. ರೈಟ್. ಒಬ್ಬ ಗೋಪಿ ಒಂದು ಭ್ರಮರ ಬಂತು. ಭ್ರಮರಿಗೆ ಕೇಳ್ತಾರೆ, ಕೃಷ್ಣನನ್ನು ನೋಡಿದೆಯಾ? ಎಲ್ಲಿಂದ ಬರ್ತಾಯಿದ್ದಾನೆ? ಕೃಷ್ಣನನ್ನು ನೋಡಿದೆಯಾ? ಇನ್ನೊಬ್ಬ ಗೋಪಿ ಮೋಡವನ್ನು ನೋಡಿ ಕೃಷ್ಣನನ್ನು ನೆನಪಾಗಿ ಮೂರ್ಛಿತವಾಗಿ ಬೀಳ್ತಾಯಿದ್ರು. ಇನ್ನೊಬ್ಬಳು ತಮಾಲ ವೃಕ್ಷವನ್ನು ನೋಡಿ ಕೃಷ್ಣ ಬಂದ ಅಂತ ಹೋಗಿ ಆಲಿಂಗನ ಮಾಡ್ತಾಯಿದ್ಲು. ಈ ರೀತಿ ಕೃಷ್ಣನ ಪ್ರೀತಿಯಲ್ಲಿ ಹುಚ್ಚರಾಗಿದ್ದರು ಅವರು, ಅಷ್ಟೊಂದು ಪ್ರೀತಿ. ಸೊ ಈ ರೀತಿ ಅವರ ಪ್ರೀತಿಯನ್ನು ನೋಡಿ ಉದ್ಧವ ಹೇಳ್ತಾನೆ, ನಾನು ನಿಮಗೆ ಪಾಠ ಕಲಿಸೋದಕ್ಕೆ ಬಂದೆ, ಆದರೆ ಪಾಠ ಕಲಿತು ಹೋಗ್ತಾ ಇದ್ದೀನಿ. ನಾನು ಉತ್ತಮ ಭಕ್ತ ಅಂತ ತಿಳ್ಕೊಂಡಿದ್ದೆ, ಆದರೆ ನೀವು ಎಲ್ಲರಿಗಿಂತ ಉತ್ತಮ ಭಕ್ತರು. ಸೊ ದಯವಿಟ್ಟು ನಿಮ್ಮ ಅನುಗ್ರಹ ನನಗೆ ಬೇಕು. ಸೊ ನಾನು ವೃಂದಾವನದ ಭೂಮಿಯಲ್ಲಿ ಒಂದು ಹುಲ್ಲಿನ ಕಡ್ಡಿಯಾಗಿ ಬೆಳಿಬೇಕು. ನೀವು ನಡೆದಾಗ ನಿಮ್ಮ ಪಾದಧೂಳಿ ನನ್ನ ತಲೆಗೆ ಸ್ಪರ್ಶವಾಗಬೇಕು ಅನ್ನೋ ಒಂದು ಆಸೆಯಿಂದ ಈಗಲೂ ಕೂಡ ಉದ್ಧವ ವೃಂದಾವನದಲ್ಲಿ ಒಂದು ಗುಲ್ಮಲ್ಲತೆ, ಒಂದು ಹುಲ್ಲಿನ ರೂಪದಲ್ಲಿ ಈಗಲೂ ಇದ್ದಾನೆ ಅಂತ ಹೇಳ್ತಾರೆ. ಸೊ ಈ ರೀತಿ ಉದ್ಧವನ ಏನರ ದ್ವಾರಕೆಗೆ ಹೋದ. ದ್ವಾರಕೆಯಲ್ಲಿ ಸೊ ಭಾಗವತದ ದಶಮಸ್ಕಂದದ 40 ಅಧ್ಯಾಯಗಳು ವೃಂದಾವನ ಲೀಲೆ, 41ರಿಂದ 50ರವರೆಗೂ ಮಥುರಾ ಲೀಲೆ, 51ನೇ ಅಧ್ಯಾಯದಿಂದ 90ನೇ ಅಧ್ಯಾಯದವರೆಗೂ ದ್ವಾರಕೆ ಲೀಲೆ. ಸೊ ದ್ವಾರಕೆಯಲ್ಲಿ ಕೂಡ ಹಲವಾರು ಲೀಲೆಗಳಿದೆ. ಮುಖ್ಯವಾಗಿ ರುಕ್ಮಿಣಿ ಅಪಹರಣ ಲೀಲೆ, ರೈಟ್. ಶ್ಯಾಮಂತಕ ಮಣಿಯ ಒಂದು ಲೀಲೆ, ರೈಟ್. ರುಕ್ಮಿಯ ವಧ, ಡೆಲಿವರೆನ್ಸ್ ಆಫ್ ಕಿಂಗ್ ನರಗರಾಜನ ಮೋಕ್ಷ. ಮತ್ತು ಒಬ್ಬ ಪೌಂಡ್ರಕ ಅಂತ ಇದ್ದ, ನಾನೇ ಕೃಷ್ಣ ಅಂತ ಹೇಳ್ತಾ ಇದ್ದ. ಕೃಷ್ಣ ಅವನನ್ನು ಕೊಂದಾಕ್ಬಿಡ್ತಾನೆ. ಬಲರಾಮ ದ್ವಿಡನನ್ನು ಕೊಲ್ತಾನೆ. ಒಮ್ಮೆ ಹಸ್ತಿನಾಪುರದ ರಾಜರು ಯದುವಂಶಕ್ಕೆ ಅವಮಾನ ಮಾಡ್ತಾರೆ. ಸೊ ಬಲರಾಮ ಇಡೀ ಹಸ್ತಿನಾಪುರವನ್ನು ಯಮುನಾ ನದಿಯಲ್ಲಿ ಮುಳುಸೋಕ್ಕೆ ಅಲ್ಲಿ ನೋಡಿ ಎಳಿತಾ ಇದ್ದಾನೆ. ಇಸ್ ಪೂಲಿಂಗ್ ದ ಎಂಟೈರ್ ಹಸ್ತಿನಾಪುರ ಇಂಟು ಯಮುನಾ. ಸೊ ಅಷ್ಟೊಂದು ಕೋಪ ಬಂದಿತ್ತು ಬಲರಾಮನಿಗೆ. ಒಮ್ಮೆ ನಾರದರು ದ್ವಾರಕಾ ನಗರಕ್ಕೆ ಹೋಗ್ತಾರೆ, ಕೃಷ್ಣನ ಭೇಟಿಯಾಗೋದಕ್ಕೆ. ಒಂದು ಅರಮನೆಯಲ್ಲಿ ನೋಡ್ತಾರೆ ಕೃಷ್ಣ ಅಲ್ಲಿ ಊಟ ಮಾಡ್ತಾ ಇದ್ದಾನೆ. ಇನ್ನೊಂದು ಅರಮನೆಯಲ್ಲಿ ನೋಡ್ತಾನೆ ಕೃಷ್ಣ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಇನ್ನೊಂದು ಅರಮನೆಯಲ್ಲಿ ನೋಡ್ತಾನೆ ಕೃಷ್ಣ ಏನೇನು ಮಾಡ್ತಾ ಇದ್ದಾನೆ. ಸೊ 16,108 ಅರಮನೆಗಳಲ್ಲಿ ಕೃಷ್ಣ ಬೇರೆ ಬೇರೆ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಇದು ನೋಡಿ ನಾರದರಿಗೆ ಆಶ್ಚರ್ಯವಾಯಿತು. ಹೋ ಕೃಷ್ಣ, ರೈಟ್. ಸೊ 16,000 ಮದುವೆ ಮಾಡ್ಕೊಂಡಿದ್ದೀಯಾ, ಬಟ್ ಎಲ್ಲರ ಜೊತೆ ನೀನು ಸರಿಸಾಟಿಯಾಗಿ ಅದೇ ಸಮಯದಲ್ಲಿ ಎಲ್ಲರ ಜೊತೆ ವಿಸ್ತಾರಗೊಂಡು ವಾಸ ಮಾಡ್ತಾ ಇದೆಯಾ ನೀನು. ಸೊ ಅತಿ ಅದ್ಭುತ ಆಶ್ಚರ್ಯ. ಜರಾಸನನ್ನು ಕೊಲ್ಲೋದಕ್ಕೆ ಕೃಷ್ಣ ಒಂದು ಹಿಂಟನ್ನು ಕೊಡ್ತಾನೆ. ರಾರಸಿ ಯಜ್ಞದಲ್ಲಿ ಶಿಶುಪಾಲನ ವಧೆಯನ್ನು ಮಾಡ್ತಾನೆ ಕೃಷ್ಣ. ಸೊಮ್ಮೆ ಕೃಷ್ಣನ ಸ್ನೇಹಿತ, ಸ್ಕೂಲ್ ಫ್ರೆಂಡ್ ಸುಧಾಮ ತನ್ನ ಅರಮನೆಗೆ ಬರ್ತಾನೆ. ಕೃಷ್ಣ ಅವನ ಪಾದವನ್ನು ತೊಳೆದು ಸುಧಾಮನಿಗೆ ಅತ್ಯಂತ ಹೆಚ್ಚು ಗೌರವವನ್ನು ತೋರಿಸಿ, ರೈಟ್, ಸಮ್ಮಾನವನ್ನು ಮಾಡ್ತಾನೆ. ರುಕ್ಮಿಣಿ ದೇವಿ ಕೂಡ ಸುಧಾಮನಿಗೆ ಚಾಮರ ಸೇವೆ ಮಾಡ್ತಾ ಇದ್ಲು, ರೈಟ್. ಸೊ ದಿಸ್ ಇಸ್ ಸುಧಾಮನ ಭಕ್ತಿ, ರೈಟ್. ಸೊ ಸುಧಾಮ ಸಹಾಯ ಕೇಳೋದಕ್ಕೆ ಬಂದಿದ್ದ, ಆದರೆ ಕೃಷ್ಣನ ಪ್ರೀತಿಯಲ್ಲಿ ಏನು ಕೇಳೋದನ್ನು ಮರೆತುಬಿಟ್ಟ. ಆದರೆ ಕೃಷ್ಣ ಎಲ್ಲವನ್ನು ಕೊಟ್ಬಿಟ್ಟ, ರೈಟ್. ಭಗವಾನ್ ಜಬ್ ದೇತೆ ಚಪ್ಪರ್ ಫಾಡ್ಕೆ ದೇತೆ ಹಿಂದಿಯಲ್ಲಿ ಹೇಳ್ತಾರಲ್ಲ, ರೈಟ್. ಎಷ್ಟು ಕೊಡ್ತಾನೆ ಅಂದರೆ 2 ಕೈಯಿಂದ ಹಿಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ಕೃಷ್ಣ ಕಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ರೆ 2 ಕೈಯಿಂದ ತಡೆಯೋಕ್ಕೆ ಸಾಧ್ಯವಿಲ್ಲ, ರೈಟ್. ರೈಟ್. ಸುಧಾಮ ಲೀಲಾ. ಕೃಷ್ಣನಿಗೆ 16,108 ರಾಣಿಯರು, ಪ್ರತಿಯೊಬ್ಬ ರಾಣಿಯಿಂದ 10 ಮಕ್ಕಳು. ಸೊ ದ್ವಾರಕಾ ನಗರದಲ್ಲಿ ದೊಡ್ಡ ಸಾಮ್ರಾಜ್ಯ ಆಯಿತು, ಬಿಗ್ ಫ್ಯಾಮಿಲಿ. ಸೊ ಕೃಷ್ಣ ಆ್ಯಂಡ್ ಅರ್ಜುನ ರಿಟ್ರೀವ್ ಬ್ರಾಹ್ಮಣ ಸನ್ಸ್. ಒಬ್ಬ ಬ್ರಾಹ್ಮಣನ ಮಕ್ಕಳು ಹುಟ್ಟಿದ ತಕ್ಷಣ ಸಾಯ್ತಾಯಿದ್ವು. ಯಾರು ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರಲಿಲ್ಲ. ಅರ್ಜುನ ಹೇಳ್ತಾನೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಅಂತ. ಅದು ಅರ್ಜುನನ ಮುಂದೆನೇ ಸತ್ತೋದ,
ಆಗ ಅರ್ಜುನ ಬೆಂಕಿಯಲ್ಲಿ ಇರಬೇಕಿತ್ತು. ಆಗ ಕೃಷ್ಣ ಹೇಳ್ತಾನೆ, ಬೇಡ ನನ್ನ ಜೊತೆ ಬಾ, ನನ್ನ ಗೊತ್ತು ಎಲ್ಲಿದ್ದಾರೆ ಅಂತ. ಬ್ರಹ್ಮಾಂಡದ ಪದರುಗಳನ್ನು ಛೇದಿಸಿ ಕೃಷ್ಣ ಕಾರಣಸಾಗರಕ್ಕೆ ಹೋಗ್ತಾನೆ ಮಹಾವಿಷ್ಣುವಿನ ಹತ್ರ. ಮಹಾವಿಷ್ಣು, ನಿಮ್ಮ ಹತ್ರ ಇದ್ದಾರೆ ಮಕ್ಕಳು? ಹಾಂ, ನನ್ನ ಹತ್ರ ಇದ್ದಾರೆ. ನೀವೇ ಕತ್ಕೊಂಡಿದ್ದೀರಾ? ನಿನ್ನ ದರ್ಶನ ಬೇಕಿತ್ತು. ನನಗೆ ಗೊತ್ತಿತ್ತು ಈ ಒಂದು ಕಾರ್ಯ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ದರ್ಶನ, ನಾನು ದ್ವಾರಕೆಗೆ ಬಂದು ದರ್ಶನ ಮಾಡಿದರೆ ಸ್ವಲ್ಪ ಜನರು ಸಂಕೋಚ ಪಡ್ತಾರೆ, ಮಹಾವಿಷ್ಣು ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡೆ. ಸೊ ನಿಮ್ಮ ದರ್ಶನ ಸಿಕ್ಕು ನನಗೆ, ನಾನು ಸಂತೃಪ್ತಿ ಆದೆ. ಸೊ ದಯವಿಟ್ಟು ನಾನು ಕೃತಜ್ಞನಾದೆ, ಈಗ ಮಕ್ಕಳನ್ನು ತೊಗೊಂಡೋಗಿ ಅಂತ ಕಳಿಸ್ತಾರೆ. ಸೊ ಇವನ್ ಮಹಾವಿಷ್ಣು ಗೆಟ್ಸ್ ಅಟ್ರಾಕ್ಟೆಡ್ ಟು ಕೃಷ್ಣ, ರೈಟ್? ಸೊ ದಟ್ಸ್ ದ ಪವರ್ ಆಫ್ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಾಗವತದ ದಶಮ ಸ್ಕಂದದ ಕೇವಲ ಕಿರು ಪರಿಚಯ ಮಾತ್ರ ಕೊಡೋಕ್ಕೆ ಸಾಧ್ಯ ಆಯಿತು. ಒಂದೊಂದು ಅಧ್ಯಾಯನೂ ಒಂದೊಂದು ವಾರ ಚರ್ಚೆ ಮಾಡುವುದು, ಅಷ್ಟು ಆಳವಾಗಿದೆ. ಓಕೆ, ಸೊ ದಯವಿಟ್ಟು ತಾವೆಲ್ಲರೂ ಇನ್ನೂ ಹೆಚ್ಚು ಮಾಹಿತಿ ಅಂದರೆ ನೀವು ಪುಸ್ತಕ ಓದಿ, ದಟ್ಸ್ ಬೆಸ್ಟ್ ಆ್ಯಕ್ಚುಲಿ. ಈ ಭಾಗವತ ಸಪ್ತಾಹ ಮುಗಿದ್ಮೇಲೆ ಏನು ಮಾಡ್ಬೇಕು ನೀವು? ಆ ಗ್ರಂಥಗಳನ್ನು ಓದಿ. ಸೊ ಹೇಗೆ ನಾನು ಪ್ರಭುಪಾದರು ಎಷ್ಟು ಶ್ರಮಪಟ್ಟು ಸಂಸ್ಕೃತದಿಂದ ಅನುವಾದ ಮಾಡಿದ್ದಾರೆ ಆಂಗ್ಲ ಭಾಷೆಗೆ, ಕನ್ನಡದಲ್ಲಿ, ಎಲ್ಲ ಭಾಷೆಯಲ್ಲಿ ದೊರಕ್ತದೆ. ಸೊ ಪ್ರತಿಯೊಂದು ಶಬ್ದದ ಅರ್ಥ ಮತ್ತು ಟ್ರಾನ್ಸ್ಲೇಷನ್, ಅನುವಾದ ಮತ್ತು ಭಾವಾರ್ಥ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಓದ್ತಾ ಇದ್ದರೆ ಓದ್ತಾನೆ ಇರಬೇಕು ಅನಿಸ್ತದೆ, ಅಂತಹ ಒಂದು ಗ್ರಂಥ ಇದು. ಓಕೆ, ಧನ್ಯವಾದ. ಶ್ರೀಮದ್ ಭಾಗವತಂ ಕೀ ಜಾಯ್, ಶ್ರೀಲ ಪ್ರಭುಪಾದ ಕೀ ಜಾಯ್. ತಾವೆಲ್ಲರೂ ಇಷ್ಟು ಏಕಾಗ್ರತೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ಸೊ ಐ ಶುಡ್ ಥ್ಯಾಂಕ್ ಆಲ್ ಆಫ್ ಯು ಆಲ್ಸೋ. ಹರೇ ಕೃಷ್ಣ. ಎನಿ ಕ್ವಶನ್ಸ್, ಎನಿ ವಿಡಿಯೋಸ್, ಎನಿ ಪ್ರಶ್ನೆಗಳು? ಬರೀ ಕಥೆ ಒನ್ ವೇ ಕಮ್ಯುನಿಕೇಷನ್ ನಡೀತಾ ಇದೆ. ವಿಷ್ಣುನೇ ಕೃಷ್ಣ ಅಲ್ವಾ ಸ್ವಾಮಿ? ಮತ್ತೆ ಕೃಷ್ಣನೇ ವಿಷ್ಣು ದರ್ಶನ ಕೊಡೋದು. ಹಾಂ, ಎಲ್ಲ ವಿಷ್ಣು ಅವತಾರನೇ ಅಂತಾರಲ್ಲ, ಕೃಷ್ಣ ದಶ ಅವತಾರ. ಮತ್ತೆ ಕೃಷ್ಣನ ದರ್ಶನ ಬೇಕು ಅಂತ ಅವ್ರು ಏನಕ್ಕೆ ಅನ್ಕೊಂತಾರೆ? ಆ್ಯಕ್ಚುಲಿ ಕೃಷ್ಣ ಇಸ್ ಒರಿಜಿನಲ್ ವಿಷ್ಣು, ರೈಟ್? ಆ್ಯಕ್ಚುಲಿ ಸಾಮಾನ್ಯವಾಗಿ ಜನ ಹೇಳ್ತಾರೆ ದಶಾವತಾರದಲ್ಲಿ ಕೃಷ್ಣ ಬರ್ತಾರೆ ಅಂತ. ಬಟ್ ಕೃಷ್ಣನ ಹೆಸರಿದೆ ಅಲ್ಲಿ, ಬಟ್ ಕೃಷ್ಣ ಇಸ್ ಅವತಾರಿ, ರೈಟ್? ಅವರ ಹೆಸರು ಲಿಸ್ಟಲ್ಲಿ ಬರ್ತದೆ, ಬಟ್ ಕೃಷ್ಣಸ್ತು ಭಗವಾನ್ ಸ್ವಯಂ. ಆ ಕೃಷ್ಣ ಏನಾದರೆ ಈಸ್ ಭಗವಾನ್ ಸ್ವಯಂ. ಓಕೆ, ಸೊ ಕೃಷ್ಣನಿಂದ ಎಲ್ಲ ವಿಷ್ಣುಗಳು, ಎಲ್ಲ ಅವತಾರಗಳು ಬರ್ತಾ ಇದ್ದಾವೆ. ಸೊ ಪ್ರಥಮ ಸ್ಕಂದದಲ್ಲಿ 1.3.28 ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಅದಕ್ಕೆ ಸೊ ವಾಟ್ ದಿಸ್ ಸ್ಟೋರಿ ಶೋಸ್, ಮಹಾವಿಷ್ಣು ಇಸ್ ಅಟ್ರಾಕ್ಟೆಡ್ ಟು ಕೃಷ್ಣ ಮೀನ್ಸ್ ವಾಟ್? ಹಿ ಈಸ್ ಕಮಿಂಗ್ ಫ್ರಮ್ ಕೃಷ್ಣ. ಮಹಾವಿಷ್ಣು ಕೂಡ ಕೃಷ್ಣನಿಂದ ಬಂದಿದ್ದಾರೆ. ಅದಕ್ಕೆ ಆಲ್ ದ ಅವತಾರಾಸ್ ಆಫ್ ದ ಲಾರ್ಡ್ ಆರ್ ಇನ್ ಮೂಡ್ ಆಫ್ ಸರ್ವಿಸ್ ಟು ದ ಲಾರ್ಡ್, ರೈಟ್? ಭಗವಂತನ ಅವತಾರಗಳು ಕೂಡ ಭಗವಂತನ ಕೃಷ್ಣನ ಪ್ರತಿ ಆಕರ್ಷಣೆಯನ್ನು ಹೊಂದಿದ್ದಾರೆ. ದರ್ಸ್ ಕೃಷ್ಣ ಇಸ್ ಸ್ಪೆಷಲ್, ಇಸ್ ಅಟ್ರಾಕ್ಟಿವ್, ರೈಟ್? ಸೊ ಕೃಷ್ಣ ಇಸ್ ಒರಿಜಿನಲ್ ವಿಷ್ಣು. ಆದ್ಯೋ ನಾರಾಯಣ ಪುಮಾನ್, ಆದಿನಾರಾಯಣ ಇಸ್ ಕೃಷ್ಣ. ಸೊ ದಟ್ ಇಸ್ ದ ಮೇನ್ ಟಾಪಿಕ್ ಆಫ್ ಭಾಗವತಂ. ಯಾಕೆ? ರೈಟ್? ಸೊ ಕೃಷ್ಣನ ಅನುಗ್ರಹ ಬೇಕಂದರೆ ಶ್ರೀಮತಿ ರಾಧಾರಾಣಿ ಅನುಗ್ರಹ ಪಡೆದ ಮೇಲೆ ಕೃಷ್ಣನ ಅನುಗ್ರಹ ಸಿಗ್ತದೆ. ಸೊ ಅದಕ್ಕಾಗಿ ಎಲ್ಲರೂ ರಾಧಾ ರಾಧಾ ಅಂತಾರೆ. ಸೊ ನಾವು ಹರೇ ಕೃಷ್ಣ ಅಂತೀವಲ್ಲ, ಹರೇ ಅಂದರೆ ಏನು? ರಾಧಾ. ಹರೇ ಅಂದರೆ ಅದರ ಅರ್ಥ ರಾಧಾನೇ. ಸೊ ಹರೇ ಕೃಷ್ಣ ಅಂದರೆ ಇದು ರಾಧಾ ಕೃಷ್ಣನೇ ಹೇಳ್ತಾರೆ. ಸೊ ಎಸ್, ಹರೇ ಇಸ್ ಆ್ಯಕ್ಚುಲಿ ರಾಧಾ ಓನ್ಲಿ. ಎಸ್ ಎಸ್. ಕೋಬಿಸ್. ಓಕೆ, ಗೋಪಿಯರು ಯಾಕೆ ಅಷ್ಟು ನೋವನ್ನು ಅನುಭವಿಸಬೇಕಿತ್ತು ಬೃಂದಾವನದಲ್ಲಿ? ಕೃಷ್ಣ ಇನ್ನೊಂದು ವಿಸ್ತಾರವಾಗಿ ಬೃಂದಾವನದಲ್ಲಿ ಇರ್ಬೋದಿತ್ತಲ್ಲ, ರೈಟ್? ಸೊ ಎರಡು ಪ್ರಕಾರದ ಏನಂತಾರೆ ಆನಂದ ಕೃಷ್ಣ ಕೊಡ್ತಾನೆ. ಒಂದು ಸಂಭೋಗ, ಇನ್ನೊಂದು ವಿಪ್ರಲಂಬ. ಸಂಭೋಗ ಅಂತಂದರೆ ಹತ್ತಿರ ಇರೋದು, ಫಿಸಿಕಲ್ ಪ್ರೆಸೆನ್ಸ್. ವಿಪ್ರಲಂಬ ಅಂದರೆ ಆ್ಯಬ್ಸೆನ್ಸ್, ದೂರ. ಸೊ ವಿಪ್ರಲಂಬದ ಒಂದು ಇಂಟೆನ್ಸಿಟಿ ಆಫ್ ಲವ್ ಏನಿದೆ ಅದು ತೀವ್ರವಾಗಿರ್ತದೆ. ಸೊ ಇನ್ ವಿಪ್ರಲಂಬ ದರ್ ಇಸ್ ಇಂಟೆನ್ಸಿಟಿ ಇನ್ಕ್ರೀಸಸ್. ಅದಕ್ಕಾಗಿ ಕೃಷ್ಣ ಆ ವಿಪ್ರಲಂಬದ ಅನುಭವವನ್ನು ಕೊಡೋದಕ್ಕೆ ಕೃಷ್ಣ ಕಣ್ಮರೆಯಾದ. ಸೊ ಕೃಷ್ಣ ಬೃಂದಾವನದಲ್ಲಿ ಇರಲಿಲ್ಲ, ಸುಮಾರು ವರ್ಷ ಇರಲಿಲ್ಲ.
ಫೈನಲಿ ಎಂಡಲ್ಲಿ ಬರ್ತಾರೆ, ಒಂದು ಸಲ ಬರ್ತಾರೆ. ಸೊ ಬಟ್ ಕೃಷ್ಣ ಇಸ್ ಗಿವಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ವಿಪ್ರಲಂಬ, ರೈಟ್. 10.5 ವರ್ಷ ಫಿಸಿಕಲ್ ಪ್ರೆಸೆನ್ಸ್ ಸಂಭೋಗ, ಮತ್ತು ಉಳಿದ ವರ್ಷಗಳೆಲ್ಲ ವಿಪ್ರಲಂಬ. ಇವನ್ ರಾಮಚಂದ್ರರು ಕೂಡ ಸೀತೆಯನ್ನು ಅರಣ್ಯಕ್ಕೆ ಕಳಿಸ್ತಾರೆ. ಯಾಕೆ? ಅದು ವಿಪ್ರಲಂಬ, ರೈಟ್. ಸೀತೆ ಅಪಹರಣ ಆಯಿತು, ಆವಾಗ ವಿಪ್ರಲಂಬ. ಇಟ್ಸ್ ಆ್ಯಕ್ಚುಲಿ ಒಂದು ಪುರಾಣದಲ್ಲಿದೆ, ಸೀತೆ ರಾಮನಿಂದ ಎಂದೂ ಬೇರೆ ಆಗಿರಲಿಲ್ಲ. ಬಟ್ ಆ ಒಂದು ಲೀಲೆಯಲ್ಲಿ ವಿಪ್ರಲಂಬದ ಅನುಭವವನ್ನು ಸವಿಯೋದಕ್ಕೆ ಸೀತೆ ದೂರ ಆಗ್ತಾಳೆ ರಾಮನಿಂದ, ರೈಟ್. ಸೊ ದಟ್ ಸ್ಟೋರಿ ಕಮ್ಸ್ ಇನ್ ಶಿವಪುರಾಣ. ಸೊ ಒಮ್ಮೆ ದುರ್ಗಾದೇವಿ ಮತ್ತು ಶಿವ ಆಕಾಶದಲ್ಲಿ ಬರ್ತಾಯಿದ್ರು, ನೋಡ್ತಾರೆ ರಾಮಚಂದ್ರ ಅಳ್ತಾ ಇದ್ದಾರೆ, ಸೀತೆ 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 ಎಲ್ಲಿದೆಯಾ ಸೀತೆ, ನೀನು ಸೀತೆ. ಆಗ ಶಿವ ದುರ್ಗ ಹೇಳ್ತಾರೆ, ನೋಡಿ ಅಳ್ತಾ ಇದ್ದಾರೆ. ಶಿವ ಹೇಳ್ತಾನೆ, ಇಲ್ಲ ಇದು ನಾಟಕ ನಡೀತಾ ಇದೆ ಅಷ್ಟೇ, ಈಸ್ ನಾಟ್ ಇನ್ ಆ್ಯಕ್ಚುಲಿ, ಸೀತೆ ಅಪಹರಣ ಆಗಿಲ್ಲ. ಹೌದಾ, ಹೇಗೆ? ನಾನು ಟೆಸ್ಟ್ ಮಾಡ್ತೀನಿ. ದುರ್ಗಾದೇವಿ ಸೀತೆ ರೂಪ ತೊಗೊಂಡು ಬರ್ತಾಳೆ. ಶಿ ಕಮ್ಸ್ ಟು ಮೀಟ್ ರಾಮ. ರಾಮ ಹೇಳ್ತಾನೆ, ಪಾರ್ವತಿ ದೇವಿ ಏನು ಮಾಡ್ತಾಯಿದ್ದೀರಿ ಇಲ್ಲಿ? ನಿಮ್ಗೆ ಗೊತ್ತಾಯ್ತಾ ನಾನು ಯಾರು ಅಂತ? ಗೊತ್ತಾಯ್ತು, ನೀವು ಪಾರ್ವತಿನೇ. ಹೌದಾ, ಓಕೆ. ನಂತರ ಪಾರ್ವತಿ ದೇವಿಗೆ ದರ್ಶನ ಸಿಗ್ತದೆ. ಸೀತಾ, ರಾಮ, ಲಕ್ಷ್ಮಣ ಎಲ್ಲರೂ ಅಲ್ಲೇ ಇದ್ದಾರೆ, ಅದೃಶ್ಯವಾಗಿದ್ದಾರೆ, ಬಟ್ ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ಬಾಹ್ಯ ರೂಪದಲ್ಲಿ ನಮಗೆ ಪಾಠ ಕಲಿಸೋದಕ್ಕೆ ರಾಮ ಸೀತಾ 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 ಅಂತ ಕೂಗ್ತಾ ಇದ್ದಾನೆ. ಸೊ ದ್ಯಾಟ್ ಇಸ್ ವಿಪ್ರಲಂಬ. ಓಕೆ. ಸೊ ಈ ರೀತಿ ಕೃಷ್ಣ ವಾಂಟೆಡ್ ದೆಮ್ ಟು ಎಕ್ಸ್ಪೀರಿಯನ್ಸ್ ವಿಪ್ರಲಂಬ ಪ್ರೇಮ. ಓಕೆ. ಹರೇ ಕೃಷ್ಣ. ಎನಿ ಅದರ್ ಕ್ವಶನ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಶೀಲ ಪ್ರಭುಪಾದ ಕಿ ಜೈ. ಸೊ ಆಲ್ರೆಡಿ ಲೇಟ್ ಆಗಿದೆ. ಸೊ